ನನ್ನ ಹೆಂಡತಿ ನನಗೆ ಅವಳ ಅಗತ್ಯ ಅತಿ ಹೆಚ್ಚಾಗಿದ್ದಾಗಲೇ ಆಕೆ ನನ್ನನ್ನು ಬಿಟ್ಟು ಹೊರಟು ಹೋದಳು. ಆಕೆ ನನ್ನ ಬಗ್ಗೆ ಒಂದು ಬಾರಿಯೂ ಯೋಚಿಸಲಿಲ್ಲ ಮತ್ತು ನಾನು ನರಳಿ ಸಾಯಲೆಂದು ನನ್ನನ್ನು ಹಾಗೆಯೇ ಬಿಟ್ಟು ಹೊರಟು ಹೋದಳು. ಆದರೆ ದೇವರ ದಯೆಯಿಂದ ಕೆಲವು ವರ್ಷಗಳ ನಂತರ ನಾನು ಮತ್ತೆ ಮೊದಲಿನಂತಾದೆ ಮತ್ತು ಒಂದು ದಿನ ನಾನು ಮಾರುಕಟ್ಟೆಯಲ್ಲಿ ನಡೆದು ಹೋಗುತ್ತಿದ್ದೆ. ಆಗ ಅಲ್ಲಿ ಒಬ್ಬ ಮಹಿಳೆ ಕುಳಿತಿರುವುದನ್ನು ನಾನು ನೋಡಿದೆ. ನಾನು ಆಕೆಗೆ ಸ್ವಲ್ಪ ಹಣವನ್ನು ನೀಡಲು ಅವಳ ಬಳಿ ಹೋದೆ. ಆಕೆ ತನ್ನ ಕೈಯನ್ನು ಮುಂದೆ ಚಾಚಿದಾಗ ಅವಳ ಕೈಯಲ್ಲಿದ್ದ ಉಂಗುರವನ್ನು ನೋಡಿ ನಾನು ಆಶ್ಚರ್ಯಚಕಿತನಾದೆ, ಏಕೆಂದರೆ ನನ್ನ ಹೆಸರು ವಿನಯ್. ನನ್ನ ಜೀವನದ ಆರಂಭವು ಅತ್ಯಂತ ಬಡ ಕುಟುಂಬದಿಂದಾಯಿತು. ನಾನು ನನ್ನ ತಾಯಿ ಮತ್ತು ತಂದೆಯ ಜೊತೆ ನಗರದ ಒಂದು ಸಣ್ಣ ಕೊಳಚೆ ಪ್ರದೇಶದಲ್ಲಿ ವಾಸಿಸುತ್ತಿದ್ದೆ. ನಮ್ಮ ಮನೆ ಎಷ್ಟು ಚಿಕ್ಕದಾಗಿತ್ತೆಂದರೆ ಮಳೆಗಾಲದಲ್ಲಿ ಚಾವಣಿಯಿಂದ ನೀರು ಸೋರುತ್ತಿತ್ತು ಮತ್ತು ಬೇಸಿಗೆಯಲ್ಲಿ ಮನೆಯ ಒಳಗೆ ಕೂರಲು ಕೂಡ ಕಷ್ಟವಾಗುತ್ತಿತ್ತು. ಆದರೆ ಆ ಎಲ್ಲ ಕಷ್ಟಗಳ ನಡುವೆಯೂ ನಮ್ಮ ಮನೆಯಲ್ಲಿ ಒಂದು ವಿಷಯಕ್ಕೆ ಎಂದೂ ಕೊರತೆ ಇರಲಿಲ್ಲ, ಅದುವೇ ಪ್ರೀತಿ. ನನ್ನ ಅಪ್ಪ ಅಮ್ಮ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ತಮ್ಮ ಮಗ ಓದಿ ಒಬ್ಬ ಒಳ್ಳೆಯ ಮನುಷ್ಯನಾಗಬೇಕು ಎಂಬುದೇ ಅವರ ಕನಸಾಗಿತ್ತು. ತಾವು ಇಡೀ ಜೀವನ ಅನುಭವಿಸಿದ ಕಷ್ಟವನ್ನು ಅವನು ಎಂದಿಗೂ ಅನುಭವಿಸಬಾರದು ಎಂದು ಅವರು ಬಯಸಿದ್ದರು. ನನ್ನ ತಂದೆ ಕಾರ್ಮಿಕರಾಗಿದ್ದರು. ಅವರಿಗೆ ಯಾವ ದಿನ ಯಾವ ಕೆಲಸ ಸಿಗುತ್ತದೋ ಆ ಕೆಲಸವನ್ನು ಮಾಡುತ್ತಿದ್ದರು. ಕೆಲವೊಮ್ಮೆ ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ಇಟ್ಟಿಗೆ ಮತ್ತು ಸಿಮೆಂಟ್ ಎತ್ತುವ ಕೆಲಸ ಮಾಡುತ್ತಿದ್ದರು. ಕೆಲವೊಮ್ಮೆ ಮೇಸ್ತ್ರಿಯೊಂದಿಗೆ ಮನೆ ಕಟ್ಟುವಾಗ ಕೂಲಿ ಕೆಲಸ ಮಾಡುತ್ತಿದ್ದರು. ಇನ್ನು ಕೆಲವೊಮ್ಮೆ ಲಾರಿಯಿಂದ ಸರಕು ಇಳಿಸುವ ಕೆಲಸ ಸಹ ಮಾಡುತ್ತಿದ್ದರು. ಬೆಳಿಗ್ಗೆ ಸೂರ್ಯ ಹುಟ್ಟುವ ಮುನ್ನವೇ ಅವರು ಮನೆಯಿಂದ ಹೊರಡುತ್ತಿದ್ದರು ಮತ್ತು ಸಂಜೆ ಸುಸ್ತಾಗಿ ಹಿಂತಿರುಗುತ್ತಿದ್ದರು. ಅವರ ಕೈಗಳಲ್ಲಿದ್ದ ಗುಳ್ಳೆಗಳು ಮತ್ತು ಮುಖದಲ್ಲಿ ಕಾಣುವ ಆಯಾಸ ಅವರು ದಿನವಿಡೀ ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಿತ್ತು. ಆದರೆ ಮನೆಗೆ ಕಾಲಿಡುತ್ತಲೇ ಅವರು ಯಾವಾಗಲೂ ಮುಗುಳ್ನಗುತ್ತಿದ್ದರು. ಇದರಿಂದ ನನಗೂ ಮತ್ತು ಅಮ್ಮನಿಗೂ ಅವರ ಕಷ್ಟದ ಅರಿವಾಗಬಾರದು ಎಂಬುದು ಅವರ ಉದ್ದೇಶವಾಗಿತ್ತು. ನನ್ನ ತಾಯಿ ಕೂಡ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುತ್ತಿರಲಿಲ್ಲ. ಆಕೆ ಊರಿನ ಮಹಿಳೆಯರ ಬಟ್ಟೆಗಳನ್ನು ಹೊಲಿಯುತ್ತಿದ್ದರು. ದಿನವಿಡೀ ಹೊಲಿಗೆ ಯಂತ್ರದ ಸದ್ದು ನಮ್ಮ ಮನೆಯಲ್ಲಿ ಪ್ರತಿಧ್ವನಿಸುತ್ತಲೇ ಇರುತ್ತಿತ್ತು. ಹಲವು ಬಾರಿ ರಾತ್ರಿ 12 ಗಂಟೆಯವರೆಗೂ ಅಮ್ಮ ಹೊಲಿಯುತ್ತಲೇ ಇರುತ್ತಿದ್ದರು. ನನ್ನ ತಂದೆ ತಾಯಿ ತಮ್ಮ ಪ್ರತಿಯೊಂದು ಸಣ್ಣ ಪುಟ್ಟ ಅಗತ್ಯಗಳನ್ನು ಬದಿಗೊತ್ತಿ ನನ್ನನ್ನು ಶಾಲೆಗೆ ಕಳುಹಿಸಿದರು. ಹಲವು ಬಾರಿ ಮನೆಯಲ್ಲಿ ತರಕಾರಿ ಖರೀದಿಸಲು ಕೂಡ ಹಣವಿರಲಿಲ್ಲ. ಆದರೆ ನನ್ನ ಶಾಲೆಯ ಶುಲ್ಕ ಮಾತ್ರ ಸಮಯಕ್ಕೆ ಸರಿಯಾಗಿ ಪಾವತಿಯಾಗುತ್ತಿತ್ತು, ಏಕೆಂದರೆ ನನ್ನ ಅಪ್ಪ ಅಮ್ಮ ನನ್ನ ಓದು ಎಂದಿಗೂ ನಿಲ್ಲಬಾರದು ಎಂದು ಬಯಸಿದ್ದರು. ಅವರು ಯಾವಾಗಲೂ ನನಗೆ ಹೇಳುತ್ತಿದ್ದರು, ಮಗನೇ, ನಾವು ಬಡವರಿರಬಹುದು, ಆದರೆ ನೀನು ಓದಿ ವಿದ್ಯಾವಂತನಾದರೆ ನಿನ್ನ ಜೀವನ ಬದಲಾಗುತ್ತದೆ. ನಾನು ಕೂಡ ಅವರ ಮಾತನ್ನು ಕೇಳಿ ಶ್ರದ್ಧೆಯಿಂದ ಓದುತ್ತಿದ್ದೆ. ಆದರೆ ಬಹುಶಃ ಅದೃಷ್ಟದ ಆಟವೇ ಬೇರೆಯಾಗಿತ್ತು. ನಮ್ಮ ಕಷ್ಟಗಳು ಇನ್ನೂ ಮುಗಿದಿರಲಿಲ್ಲ. ನನಗೆ 12 ವರ್ಷವಿದ್ದಾಗ ನನ್ನ ತಂದೆಗೆ ವಿಪರೀತ ಜ್ವರ ಬರಲಾರಂಭಿಸಿತು. ಆರಂಭದಲ್ಲಿ ಅವರಿಗೆ 2 ದಿನದಲ್ಲಿ ಸರಿ ಹೋಗುತ್ತದೆ ಎನಿಸಿತು. ಆದ್ದರಿಂದ ಅವರು ಜ್ವರದಲ್ಲೂ ಕೂಲಿಗೆ ಹೋಗುತ್ತಿದ್ದರು. ಆದರೆ ಅವರ ಆರೋಗ್ಯ ನಿರಂತರವಾಗಿ ಹದಗೆಡುತ್ತಾ ಹೋಯಿತು. ನಂತರ ವೈದ್ಯರಿಗೆ ತೋರಿಸಿದಾಗ ಅವರಿಗೆ ಟೈಫಾಯ್ಡ್ ಆಗಿರುವುದು ತಿಳಿಯಿತು. ವೈದ್ಯರು ಔಷಧಿಗಳನ್ನು ಬರೆದುಕೊಟ್ಟರು ಮತ್ತು ಕೆಲವು ಪರೀಕ್ಷೆಗಳನ್ನು ಮಾಡಿಸಲು ಹೇಳಿದರು. ಆದರೆ ನಮ್ಮ ಬಳಿ ಅವರ ಪೂರ್ಣ ಚಿಕಿತ್ಸೆ ಮಾಡಿಸಲು ಸಾಕಷ್ಟು ಹಣವಿರಲಿಲ್ಲ. ಅಮ್ಮ ತನ್ನ ಬಳಿಯಿದ್ದ ಸ್ವಲ್ಪ ಉಳಿತಾಯದ ಹಣವನ್ನು ಖರ್ಚು ಮಾಡಿದರು. ಆದರೆ ಅದು ಸಾಕಾಗಲಿಲ್ಲ. ಅಪ್ಪ ಚಿಕಿತ್ಸೆ ಇಲ್ಲದೆ ದಿನೇ ದಿನೇ ದುರ್ಬಲರಾಗುತ್ತಾ ಹೋದರು. ನಾನು ಪ್ರತಿದಿನ ಅವರನ್ನು ನೋಡುತ್ತಿದ್ದೆ ಮತ್ತು ನನ್ನ ಅಪ್ಪ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುತ್ತಿದ್ದೆ. ಆದರೆ ಒಂದು ದಿನ ಅವರು ಶಾಶ್ವತವಾಗಿ ಕಣ್ಣು ಮುಚ್ಚುವ ಸಮಯ ಬಂತು. ಆ ದಿನ ನನ್ನ ಪ್ರಪಂಚವೇ ತಲೆಕೆಳಗಾಯಿತು. ನಾನು ತುಂಬ ಚಿಕ್ಕವನಾಗಿದ್ದೆ, ಆದರೆ ಆ ಒಂದೇ ದಿನದಲ್ಲಿ ನಾನು ದೊಡ್ಡವನೆಂಬಂತೆ ಭಾಸವಾಯಿತು. ನನ್ನ ಎದುರು ನನ್ನ ತಾಯಿ ಒಂಟಿಯಾಗಿದ್ದರು. ಅವರ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ ಮತ್ತು ನಾನು ಕೇವಲ ಅವರನ್ನು ನೋಡುತ್ತಾ ನಿಂತೆ. ಇನ್ನು ಮುಂದೆ ನಾನು ನನ್ನ ತಾಯಿಯನ್ನು ಎಂದಿಗೂ ಒಂಟಿಯಾಗಿ ಬಿಡಬಾರದು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದೆ. ಮರುದಿನವೇ ನಾನು ಶಾಲೆಗೆ ಹೋಗುವುದನ್ನು ಬಿಟ್ಟೆ, ಏಕೆಂದರೆ ಈಗ ಓದಿಗಿಂತ ಮನೆ ನಡೆಸುವುದು ಹೆಚ್ಚು ಮುಖ್ಯವಾಗಿತ್ತು. ನಾನು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೆಲಸದ ಹುಡುಕಾಟದಲ್ಲಿ ಅಲಿಯುತ್ತಿದ್ದೆ. ಯಾವುದೇ ಕೆಲಸ ಸಿಕ್ಕರೂ ಯಾವ ನಾಚಿಕೆಯೂ ಇಲ್ಲದೆ ಮಾಡುತ್ತಿದ್ದೆ. ಕೆಲವೊಮ್ಮೆ ಅಂಗಡಿಯನ್ನು ಸ್ವಚ್ಛಗೊಳಿಸುತ್ತಿದ್ದೆ, ಕೆಲವೊಮ್ಮೆ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುತ್ತಿದ್ದೆ, ಕೆಲವೊಮ್ಮೆ ಚಹಾ ಕೊಡುವ ಕೆಲಸ ಮಾಡುತ್ತಿದ್ದೆ, ಇನ್ನು ಕೆಲವೊಮ್ಮೆ ಗೋದಾಮಿನಲ್ಲಿ ಸರಕು ಎತ್ತುತ್ತಿದ್ದೆ. ಎಷ್ಟೇ ಕಷ್ಟಪಡಬೇಕಾಗಿದ್ದರೂ ನಾನು ಎಂದಿಗೂ ಹಿಂದೆ ಸರಿಯುತ್ತಿರಲಿಲ್ಲ, ಏಕೆಂದರೆ ನಾನು ಕಷ್ಟಪಡದಿದ್ದರೆ ನನ್ನ ತಾಯಿ ಹಸಿವಿನಿಂದ ಮಲಗಬೇಕಾಗುತ್ತದೆ ಎಂದು ನನಗೆ ತಿಳಿದಿತ್ತು. ನಾನು ನನ್ನ ದುಡಿಮೆಯಲ್ಲಿ ಸ್ವಲ್ಪ ಖರ್ಚು ಮಾಡಿ ಉಳಿದ ಹಣವನ್ನು ಕೂಡಿಡುತ್ತಿದ್ದೆ.
ನನ್ನ ತಾಯಿಗೆ ಎಂದಿಗೂ ಯಾವುದರ ಕೊರತೆಯೂ ಆಗಬಾರದು ಎಂದು ನಾನು ಯಾವಾಗಲೂ ಪ್ರಯತ್ನಿಸುತ್ತಿದ್ದೆ. ಹೀಗೆ ಕೆಲವು ತಿಂಗಳುಗಳು ಕಳೆದವು. ನಂತರ ಒಂದು ದಿನ ನನ್ನ ಮನಸ್ಸಿನಲ್ಲಿ ಒಂದು ಹೊಸ ಯೋಚನೆ ಬಂತು. ಅಮ್ಮ ತುಂಬ ಚೆನ್ನಾಗಿ ಹೊಲಿಗೆ ಕೆಲಸ ಮಾಡುತ್ತಾರೆ. ಹಾಗಾದರೆ ನಾವೇ ಏಕೆ ನಮ್ಮದೇ ಆದ ಸಣ್ಣ ಕೆಲಸವನ್ನು ಆರಂಭಿಸಬಾರದು ಎಂದು ಯೋಚಿಸಿದೆ. ನಾನು ಉಳಿತಾಯ ಮಾಡಿದ್ದ ಎಲ್ಲ ಹಣವನ್ನು ತೆಗೆದು ಮಾರುಕಟ್ಟೆಗೆ ಹೋಗಿ ಸ್ವಲ್ಪ ಬಟ್ಟೆಯನ್ನು ಖರೀದಿಸಿ ತಂದೆ. ಅಮ್ಮ ಮೊದಲು ಗಾಬರಿಯಾದರು ಮತ್ತು ಮಗನೇ, ಬಟ್ಟೆ ಮಾರಾಟವಾಗದಿದ್ದರೆ ನಮ್ಮ ಎಲ್ಲ ಹಣವು ನಷ್ಟವಾಗುತ್ತದೆ ಎಂದರು. ಆದರೆ ನಾನು ಮುಗುಳ್ನಕ್ಕು ಅಮ್ಮ, ಒಂದು ಬಾರಿ ಪ್ರಯತ್ನಿಸಿ ನೋಡೋಣ ಎಂದೆ. ಆನಂತರ ಅಮ್ಮ ಆ ಬಟ್ಟೆಗಳಿಂದ ತುಂಬ ಸುಂದರವಾದ ಶರ್ಟ್, ಕುರ್ತಿ ಮತ್ತು ಮಕ್ಕಳ ಬಟ್ಟೆಗಳನ್ನು ಹೊಲಿಯಲು ಶುರು ಮಾಡಿದರು. ನಾನು ಬೆಳಿಗ್ಗೆ ಆ ಬಟ್ಟೆಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಮಾರುಕಟ್ಟೆಗಳಿಗೆ ಹೋಗಿ ಅಂಗಡಿಯವರಿಗೆ ತೋರಿಸುತ್ತಿದ್ದೆ. ಅನೇಕರು ನಿರಾಕರಿಸುತ್ತಿದ್ದರು. ಕೆಲವರು ನನ್ನನ್ನು ಗೇಲಿ ಮಾಡುತ್ತಿದ್ದರು. ಆದರೆ ಕೆಲವರು ನಮ್ಮ ಬಟ್ಟೆಗಳನ್ನು ಖರೀದಿಸುತ್ತಿದ್ದರು. ಕ್ರಮೇಣ ಜನರಿಗೆ ನಮ್ಮ ಬಟ್ಟೆಗಳ ಹೊಲಿಗೆ ಮತ್ತು ಗುಣಮಟ್ಟ ಇಷ್ಟವಾಗತೊಡಗಿತು. ಮೊದಲು ಯಾರು ನಮ್ಮನ್ನು ನಿರಾಕರಿಸಿದ್ದರೋ ಅದೇ ಅಂಗಡಿಯವರು ತಾವೇ ನಮ್ಮನ್ನು ಕರೆದು ಹೊಸ ಬಟ್ಟೆಗಳ ಆರ್ಡರ್ ನೀಡಲಾರಂಭಿಸಿದರು. ನಮ್ಮ ಶ್ರಮ ಕ್ರಮೇಣ ಫಲ ನೀಡತೊಡಗಿತು. ಈಗ ನಮ್ಮ ಬಳಿ ಮೊದಲಿಗಿಂತ ಹೆಚ್ಚು ಕೆಲಸ ಬರುತ್ತಿತ್ತು ಮತ್ತು ಸ್ವಲ್ಪ ಹಣವೂ ಉಳಿಯತೊಡಗಿತು. ನನ್ನ ಬಳಿ ಸ್ವಲ್ಪ ಒಳ್ಳೆಯ ಮೊತ್ತ ಜಮೆಯಾದಾಗ ನಾನು ಮಾರುಕಟ್ಟೆಯಲ್ಲಿ ಒಂದು ಸಣ್ಣ ಅಂಗಡಿಯನ್ನು ಬಾಡಿಗೆಗೆ ತೆಗೆದುಕೊಂಡೆ. ಆ ದಿನ ನನಗೆ ಜೀವನದ ಅತಿದೊಡ್ಡ ಗೆಲುವು ಸಾಧಿಸಿದಂತೆ ಭಾಸವಾಯಿತು. ನಾನು ಅಂಗಡಿಯಲ್ಲಿ 2 ಹೊಸ ಹೊಲಿಗೆ ಯಂತ್ರಗಳನ್ನು ಹಾಕಿಸಿದೆ ಮತ್ತು ಕೆಲಸ ಹೆಚ್ಚಾದಾಗ 2 ಕೆಲಸಗಾರರನ್ನು ಸಹ ನೇಮಿಸಿಕೊಂಡೆ. ಅಮ್ಮ ಇಂದಿಗೂ ಹಿಂದಿನಂತೆಯೇ ನನ್ನ ಜೊತೆ ಕುಳಿತು ಹೊಲಿಗೆ ಮಾಡಲು ಬಯಸುತ್ತಿದ್ದರು. ಆದರೆ ನಾನು ಅವರ ಕೈ ಹಿಡಿದು ಪ್ರೀತಿಯಿಂದ ಹೇಳಿದೆ, ಅಮ್ಮ, ನೀವು ಈಗ ತುಂಬ ಕಷ್ಟಪಟ್ಟಿದ್ದೀರಾ. ಈಗ ನಿಮಗೆ ವಿಶ್ರಾಂತಿ ಪಡೆಯುವ ವಯಸ್ಸು. ಇನ್ನು ಮುಂದೆ ನಿಮ್ಮ ಮಗ ಎಲ್ಲವನ್ನೂ ನಿಭಾಯಿಸಿಕೊಳ್ಳುತ್ತಾನೆ. ನನ್ನ ಮಾತು ಕೇಳಿ ಅವರ ಕಣ್ಣಲ್ಲಿ ನೀರು ಬಂತು. ಆದರೆ ಈ ಬಾರಿ ಈ ಕಣ್ಣೀರು ದುಃಖದ್ದಾಗಿರಲಿಲ್ಲ, ಬದಲಿಗೆ ಖುಷಿಯದ್ದಾಗಿತ್ತು. ಈಗ ನಾನು ಮತ್ತು ನನ್ನ ಕೆಲಸಗಾರರು ಸೇರಿ ಒಳ್ಳೆಯ ಬಟ್ಟೆಗಳನ್ನು ತಯಾರಿಸಿ ಅಕ್ಕಪಕ್ಕದ ಮಾರುಕಟ್ಟೆಗಳಿಗೆ ಪೂರೈಸುತ್ತಿದ್ದೆವು. ಕ್ರಮೇಣ ನಮ್ಮ ಕೆಲಸಕ್ಕೆ ಗುರುತು ಸಿಗತೊಡಗಿತು. ಬೇರೆ ನಗರಗಳ ಜನರು ನಮ್ಮ ಬಟ್ಟೆಗಳ ಬಗ್ಗೆ ವಿಚಾರಿಸಲಾರಂಭಿಸಿದರು. ಆರ್ಡರ್ಗಳು ಮೊದಲಿಗಿಂತ ಹಲವು ಪಟ್ಟು ಹೆಚ್ಚಾದವು. ಆದರೆ ನಾನು ಎಂದಿಗೂ ಕೆಲಸದ ಗುಣಮಟ್ಟದೊಂದಿಗೆ ರಾಜಿ ಮಾಡಿಕೊಳ್ಳಲಿಲ್ಲ. ಗ್ರಾಹಕರ ನಂಬಿಕೆಯನ್ನು ಒಮ್ಮೆ ಗೆದ್ದರೆ ಕೆಲಸ ತಾನಾಗಿಯೇ ಬೆಳೆಯುತ್ತದೆ ಎಂದು ನಾನು ಯಾವಾಗಲೂ ಹೇಳುತ್ತಿದ್ದೆ. ಇದೇ ಯೋಚನೆಯೊಂದಿಗೆ ನಾನು ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ಸ್ವತಃ ಗಮನಿಸುತ್ತಿದ್ದೆ. ಸಮಯ ಕಳೆಯುತ್ತಿದ್ದಂತೆ ನಾನು ನನ್ನ ಆದಾಯದ ಬಹುಪಾಲು ಭಾಗವನ್ನು ಮತ್ತೆ ನನ್ನ ಕೆಲಸದಲ್ಲಿಯೇ ಹೂಡಿಕೆ ಮಾಡಿದೆ. ಕೆಲವು ವರ್ಷಗಳ ನಂತರ ನಾನು ನನ್ನದೇ ಆದ ಸಣ್ಣ ಬಟ್ಟೆಯ ಕಾರ್ಖಾನೆಯನ್ನು ಪ್ರಾರಂಭಿಸಿದೆ. ಆ ದಿನ ಅಮ್ಮ ತುಂಬ ಸಂತೋಷಪಟ್ಟರು. ಫ್ಯಾಕ್ಟರಿಯಲ್ಲಿ ಹಲವು ಆಧುನಿಕ ಹೊಲಿಗೆ ಯಂತ್ರಗಳನ್ನು ಅಳವಡಿಸಲಾಗಿತ್ತು. ಬಟ್ಟೆ ಕತ್ತರಿಸಲು ಪ್ರತ್ಯೇಕ ಯಂತ್ರಗಳಿದ್ದವು. ಇಸ್ತ್ರಿ ಮಾಡಲು ಪ್ರತ್ಯೇಕ ವ್ಯವಸ್ಥೆ ಇತ್ತು. ಪ್ಯಾಕಿಂಗ್ ಮಾಡಲು ಪ್ರತ್ಯೇಕ ಸಿಬ್ಬಂದಿಯನ್ನು ನೇಮಿಸಲಾಗಿತ್ತು. ಕೆಲಸ ಹೆಚ್ಚಾಗುತ್ತಿದ್ದಂತೆ ನಾನು ಹೆಚ್ಚು ಜನರನ್ನು ಕೆಲಸಕ್ಕೆ ತೆಗೆದುಕೊಳ್ಳಲಾರಂಭಿಸಿದೆ. ಸ್ವಲ್ಪವೇ ಸಮಯದಲ್ಲಿ ನಮ್ಮ ಫ್ಯಾಕ್ಟರಿಯಲ್ಲಿ 10 ಕಾರ್ಮಿಕರು ಕೆಲಸ ಮಾಡಲಾರಂಭಿಸಿದರು. ಸಾವಿರಾರು ಬಟ್ಟೆಗಳು ತಯಾರಾಗಿ ಬೇರೆ ಬೇರೆ ಅಂಗಡಿಗಳನ್ನು ತಲುಪಲಾರಂಭಿಸಿದವು. ನಾವು ತಯಾರಿಸಿದ ಬಟ್ಟೆಗಳು ಹಲವು ನಗರಗಳಲ್ಲಿ ಮಾರಾಟವಾಗಲಾರಂಭಿಸಿದವು ಮತ್ತು ಜನರ ನಂಬಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಯಾವುದೇ ಹೊಸ ಉದ್ಯೋಗಿ ಕೆಲಸಕ್ಕೆ ಬಂದರೂ ನಾನು ಅವನಿಗೆ ಯಾವಾಗಲೂ ಇದನ್ನೇ ಹೇಳುತ್ತಿದ್ದೆ, ನಾನು ಕೂಡ ಒಂದು ಕಾಲದಲ್ಲಿ ನಿನ್ನಂತೆಯೇ ಕೂಲಿ ಮಾಡುವವನ ಮಗನಾಗಿದ್ದೆ. ಆದ್ದರಿಂದ ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಗೌರವ ಸಿಗುತ್ತದೆ. ಏಕೆಂದರೆ ದುಡಿಯುವವನಿಗೆ ಗೌರವವೇ ಅತಿ ದೊಡ್ಡ ಆಸ್ತಿಯಾಗಿರುತ್ತದೆ ಎಂದು ನನಗೆ ತಿಳಿದಿತ್ತು. ಕ್ರಮೇಣ ನನ್ನ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು. ಬಡತನದಿಂದಾಗಿ ತನ್ನ ಓದನ್ನು ಅರ್ಧದಲ್ಲೇ ಬಿಡಬೇಕಾದ ಆ ಹುಡುಗ ಇಂದು ತನ್ನ ಸ್ವಂತ ಪರಿಶ್ರಮದಿಂದ ಯಶಸ್ವಿ ಉದ್ಯಮಿಯಾಗಿದ್ದ. ಕೆಲವು ವರ್ಷಗಳ ನಂತರ ನಾನು ನನ್ನ ಸ್ವಂತ ದುಡಿಮೆಯಿಂದ ದೊಡ್ಡ ಮತ್ತು ಸುಂದರವಾದ ಬಂಗಲೆಯನ್ನು ಸಹ ಕಟ್ಟಿಸಿದೆ. ಆ ಮನೆಯ ಮೊದಲ ಇಟ್ಟಿಗೆಯನ್ನು ಇಟ್ಟಾಗ ನನ್ನ ಕಣ್ಣ ಮುಂದೆ ನನ್ನ ತಂದೆಯ ಮುಖ ಬಂದು ಹೋಯಿತು. ಅವರು ತಮ್ಮ ಇಡೀ ಜೀವನವನ್ನು ಬೇರೆಯವರ ಮನೆ ಕಟ್ಟುವ ಕೆಲಸದಲ್ಲೇ ಕಳೆದರು. ಆದರೆ ತಮಗಾಗಿ ಒಂದು ಒಳ್ಳೆಯ ಮನೆಯನ್ನು ಎಂದಿಗೂ ಕಟ್ಟಲಾಗಲಿಲ್ಲ ಎಂದು ನನಗೆ ನೆನಪಾಯಿತು. ಆದ್ದರಿಂದ ನನ್ನ ಬಂಗಲೆ ಸಿದ್ಧವಾದಾಗ ಮೊದಲು ನಾನು ನನ್ನ ತಾಯಿಯ ಕೈ ಹಿಡಿದು ಅವರನ್ನು ಮನೆಯ ಒಳಗೆ ಕರೆದೊಯ್ದೆ. ಅವರ ಕಣ್ಣಲ್ಲಿ ಖುಷಿಯ ಕಣ್ಣೀರಿತ್ತು. ಅವರು ಮನೆಯ ಅಂಗಳದಲ್ಲಿ ನಿಂತು ಆಕಾಶದ ಕಡೆ ನೋಡಿ ಹೇಳಿದರು, ನಿನ್ನ ತಂದೆ ಕೂಡ ಈ ದಿನವನ್ನು ನೋಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಅವರ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದವು. ನಾನು ಮನಸ್ಸಿನಲ್ಲೇ ನನ್ನ ತಂದೆಯನ್ನು ನೆನಪಿಸಿಕೊಂಡೆ.
ಮತ್ತು ಅವರು ಹಾಗೂ ನನ್ನ ತಾಯಿಯು ನನಗಾಗಿ ಇಷ್ಟು ಶ್ರಮ ಮತ್ತು ತ್ಯಾಗ ಮಾಡದೆ ಹೋಗಿದ್ದರೆ ಬಹುಶಃ ನಾನು ಇಂದು ಈ ಮಟ್ಟಕ್ಕೆ ಎಂದಿಗೂ ತಲುಪುತ್ತಿರಲಿಲ್ಲ ಎಂದುಕೊಂಡೆ. ನನ್ನ ಪಾಲಿಗೆ ಆ ಬಂಗಲೆ ಕೇವಲ ಒಂದು ಐಷಾರಾಮಿ ಮನೆಯಾಗಿರಲಿಲ್ಲ. ಬದಲಿಗೆ ನನ್ನ ಹೋರಾಟ, ನನ್ನ ತಾಯಿಯ ತ್ಯಾಗ ಮತ್ತು ನನ್ನ ತಂದೆಯ ಶ್ರಮದ ಕನಸಾಗಿತ್ತು. ಅದು ಕೊನೆಗೂ ಈಡೇರಿತು. ಮತ್ತು ನನಗೆ ಆ ಮನೆಯ ಪ್ರತಿಯೊಂದು ಗೋಡೆಯನ್ನು ನೋಡಿದಾಗಲೆಲ್ಲ ನನ್ನ ಕಷ್ಟದ ದಿನಗಳು ನೆನಪಾಗುತ್ತಿದ್ದವು. ಇದೇ ನನ್ನ ಜೀವನದ ಅತಿ ದೊಡ್ಡ ಸಂಪತ್ತಾಗಿತ್ತು ಮತ್ತು ನನ್ನ ಅತಿ ದೊಡ್ಡ ಗೆಲುವು ಕೂಡ ಆಗಿತ್ತು. ಆದರೆ ನನ್ನ ಸಂತೋಷ ಹೆಚ್ಚು ಕಾಲ ನನ್ನೊಂದಿಗೆ ಉಳಿಯಲಿಲ್ಲ. ಸ್ವಲ್ಪ ಸಮಯದ ನಂತರ ನನ್ನ ತಾಯಿಯು ನನ್ನನ್ನು ಶಾಶ್ವತವಾಗಿ ಬಿಟ್ಟು ಈ ಪ್ರಪಂಚದಿಂದ ಹೊರಟು ಹೋದರು. ಯಾವ ತಾಯಿಗಾಗಿ ನಾನು ಹಗಲಿರುಳು ಶ್ರಮಿಸಿದ್ದೇನೋ, ಯಾವ ತಾಯಿಯನ್ನು ಬಡತನದಿಂದ ಹೊರತಂದು ಒಳ್ಳೆಯ ಜೀವನ ನೀಡಲು ಬಯಸಿದ್ದೇನೋ, ಅದೇ ತಾಯಿ ನನ್ನನ್ನು ಈ ಎಲ್ಲ ಸಂಪತ್ತಿನ ನಡುವೆ ಒಂಟಿಯಾಗಿ ಬಿಟ್ಟು ಹೋಗಿದ್ದರು. ನನಗೆ ಅತಿ ಹೆಚ್ಚು ದುಃಖವಾಗಿದ್ದು ಏಕೆಂದರೆ ಯಾವ ಸುಖಕ್ಕಾಗಿ ಅವರು ಇಡೀ ಜೀವನ ಕಷ್ಟಪಟ್ಟಿದ್ದರೋ ಅದನ್ನು ಅವರು ಸರಿಯಾಗಿ ಅನುಭವಿಸಲೇ ಇಲ್ಲ. ಅವರು ಯಾವಾಗಲೂ ಬೇರೆಯವರ ಬಟ್ಟೆ ಹೊಲಿಯುತ್ತಲೇ ತಮ್ಮ ಜೀವನವನ್ನು ಕಳೆದು ಬಿಟ್ಟರು. ಆದರೆ ಅವರ ಸ್ವಂತ ಮನೆಯಲ್ಲಿ ಎಲ್ಲ ಸುಖಗಳು ಸಿಕ್ಕಾಗ ದೇವರು ಅವರನ್ನು ನನ್ನಿಂದ ಕಿತ್ತುಕೊಂಡ. ಅಮ್ಮ ಹೋದ ನಂತರ ನನ್ನ ದೊಡ್ಡ ಬಂಗಲೆ ನನ್ನನ್ನು ಕಾಡತೊಡಗಿತು. ಪ್ರತಿ ಕೋಣೆಯಲ್ಲೂ ಅವರ ನೆನಪುಗಳು ತುಂಬಿದ್ದವು. ಕೆಲವೊಮ್ಮೆ ಅವರು ಅಡುಗೆ ಮನೆಯಿಂದ ಕೂಗುತ್ತಿರುವಂತೆ ಭಾಸವಾಗುತ್ತಿತ್ತು. ಕೆಲವೊಮ್ಮೆ ಅಂಗಳದಲ್ಲಿ ಕುಳಿತು ನನ್ನನ್ನು ಊಟಕ್ಕೆ ಕರೆಯುತ್ತಿರುವಂತೆ ಅನಿಸುತ್ತಿತ್ತು. ಆದರೆ ಪ್ರತಿ ಬಾರಿಯೂ ಮೌನವೇ ನನ್ನ ಉತ್ತರವಾಗುತ್ತಿತ್ತು. ನಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೆ. ನನ್ನ ಬಳಿ ಕೋಟಿಗಟ್ಟಲೆ ವ್ಯವಹಾರವಿತ್ತು, ನೂರಾರು ಉದ್ಯೋಗಿಗಳಿದ್ದರು, ದೊಡ್ಡ ಬಂಗಲೆ ಇತ್ತು, ಕಾರುಗಳಿದ್ದವು, ಹೆಸರು, ಗೌರವವಿತ್ತು. ಆದರೆ ನನ್ನವರು ಎನ್ನುವರು ಯಾರೂ ಉಳಿದಿರಲಿಲ್ಲ. ಇಂತಹ ಸಮಯದಲ್ಲಿ ನನ್ನನ್ನು ಯಾರಾದರೂ ನಿಭಾಯಿಸಿದ್ದರೆ ಅದು ನನ್ನ ಅತ್ಯಂತ ನಂಬಿಕಸ್ಥ ಸ್ನೇಹಿತನಾಗಿದ್ದ. ಅವನ ಹೆಸರು ರಾಕೇಶ್. ಅವನು ಕೇವಲ ನನ್ನ ಮ್ಯಾನೇಜರ್ ಮಾತ್ರವಲ್ಲ, ನನಗೆ ಅಣ್ಣನಂತಿದ್ದನು. ನನ್ನ ಬಳಿ ಒಂದು ಸಣ್ಣ ಅಂಗಡಿ ಇದ್ದಾಗಿನಿಂದಲೂ ಅವನು ನನ್ನ ಜೊತೆ ನಿಂತಿದ್ದನು. ಮತ್ತು ನನ್ನ ಉದ್ಯಮ ಇಷ್ಟು ದೊಡ್ಡದಾದ ಮೇಲೆಯೂ ಅವನ ನಡವಳಿಕೆಯಲ್ಲಿ ಎಂದಿಗೂ ಯಾವುದೇ ಬದಲಾವಣೆ ಬರಲಿಲ್ಲ. ನನ್ನ ಗೈರು ಹಾಜರಿಯಲ್ಲಿ ಅವನೇ ಫ್ಯಾಕ್ಟರಿಯ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದನು. ನೌಕರರಿಂದ ಹಿಡಿದು ದೊಡ್ಡ ಆರ್ಡರ್ಗಳವರೆಗೆ ಪ್ರತಿಯೊಂದು ವಿಷಯದ ಮೇಲೆಯೂ ಅವನ ಕಣ್ಣಿರುತ್ತಿತ್ತು. ನನಗಿಂತಲೂ ಹೆಚ್ಚಾಗಿ ಅವನ ಮೇಲೆ ನಂಬಿಕೆ ಇತ್ತು. ಹಲವು ಬಾರಿ ನಾನು ಹಲವು ದಿನಗಳವರೆಗೆ ಹೊರಗೆ ಹೋಗುತ್ತಿದ್ದೆ. ಆದರೆ ನನಗೆ ಎಂದಿಗೂ ಚಿಂತೆಯಾಗುತ್ತಿರಲಿಲ್ಲ, ಏಕೆಂದರೆ ರಾಕೇಶ್ ಎಲ್ಲವನ್ನೂ ಪ್ರಾಮಾಣಿಕತೆಯಿಂದ ಸಂಭಾಳಿಸುತ್ತಾನೆ ಎಂದು ನನಗೆ ಗೊತ್ತಿತ್ತು. ತಾಯಿ ಹೋದ ನಂತರ ಅವನೇ ನನ್ನನ್ನು ಸಂಭಾಳಿಸಿದನು ಮತ್ತು ಯಾರಾದರೂ ಒಬ್ಬರು ಹೊರಟು ಹೋದರೆ ಜೀವನ ನಿಲ್ಲುವುದಿಲ್ಲ ಎಂದು ತಿಳಿ ಹೇಳಿದನು. ನಾವು ಮುಂದೆ ಸಾಗಲೇಬೇಕು. ಅವನ ಮಾತುಗಳನ್ನು ಕೇಳಿ ನಾನು ನನ್ನನ್ನು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸಲಾರಂಭಿಸಿದೆ. ಆದರೆ ಮನಸ್ಸಿನ ಶೂನ್ಯತೆ ಕೊನೆಗೊಳ್ಳುತ್ತಿರಲಿಲ್ಲ. ಈ ನಡುವೆ ನನಗೆ ಪದೇ ಪದೇ ನನ್ನ ಹಳೆಯ ದಿನಗಳು ನೆನಪಾಗತೊಡಗಿದವು. ನಾನು ಅದೇ ಸಣ್ಣ ಕೇರಿಯಲ್ಲಿ ವಾಸಿಸುತ್ತಿದ್ದಾಗ ಅಲ್ಲೇ ಒಬ್ಬಳು ಹುಡುಗಿ ವಾಸಿಸುತ್ತಿದ್ದಳು. ಅವಳ ಹೆಸರು ಶಿಖಾ. ಅವಳು ತುಂಬ ಸರಳ ಮತ್ತು ಸುಂದರ ಹುಡುಗಿಯಾಗಿದ್ದಳು. ಅವಳ ಮುಖದಲ್ಲಿ ಯಾವಾಗಲೂ ನಿಷ್ಕಪಟತೆ ಇರುತ್ತಿತ್ತು. ಆದರೆ ಅವಳ ಜೀವನ ಖಂಡಿತವಾಗಿಯೂ ಸುಲಭವಾಗಿರಲಿಲ್ಲ. ಅವಳ ತಂದೆ ತಾಯಿ ಈ ಜಗತ್ತಿನಲ್ಲಿ ಇರಲಿಲ್ಲ ಮತ್ತು ಅವಳು ತನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ ವಾಸಿಸುತ್ತಿದ್ದಳು. ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವಳೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದರು. ಸಣ್ಣ ಪುಟ್ಟ ವಿಷಯಕ್ಕೂ ಅವಳನ್ನು ಬೈಯುವುದು, ಹೊಡೆಯುವುದು ಮತ್ತು ಚುಚ್ಚು ಮಾತುಗಳನ್ನು ಆಡುವುದು ಅವರಿಗೆ ಪ್ರತಿದಿನದ ಕೆಲಸವಾಗಿತ್ತು. ಹಲವು ಬಾರಿ ನಾನು ನನ್ನ ಹಳೆಯ ಮನೆಗೆ ಹೋದಾಗ ಅವಳು ಅಂಗಳದಲ್ಲಿ ಸುಮ್ಮನೆ ಕುಳಿತಿರುವುದನ್ನು ನೋಡುತ್ತಿದ್ದೆ. ಅವಳ ಕಣ್ಣುಗಳಲ್ಲಿ ಯಾವಾಗಲೂ ಒಂದು ನೋವು ಕಾಣಿಸುತ್ತಿತ್ತು. ಅದನ್ನು ಬಹುಶಃ ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಅವಳನ್ನು ಬಾಲ್ಯದಿಂದಲೂ ಬಲ್ಲೆ ಮತ್ತು ನಿಧಾನವಾಗಿ ಯಾವಾಗ ಅವಳನ್ನು ಇಷ್ಟಪಡಲು ಪ್ರಾರಂಭಿಸಿದೆ ಎಂಬುದು ನನಗೆ ಗೊತ್ತೇ ಆಗಲಿಲ್ಲ. ಅವಳು ಕೂಡ ನನ್ನನ್ನು ಇಷ್ಟಪಡುತ್ತಾಳೆ ಎಂದು ನನಗೆ ಅನಿಸುತ್ತಿತ್ತು. ಆದರೆ ಅವಳು ಎಂದಿಗೂ ಬಿಚ್ಚು ಮನಸ್ಸಿನಿಂದ ಏನನ್ನೂ ಹೇಳಲಿಲ್ಲ. ಬಹುಶಃ ಅವಳ ಪರಿಸ್ಥಿತಿಯೇ ಹಾಗಿತ್ತು. ಅವಳು ತನ್ನ ಬಗ್ಗೆ ಆಲೋಚಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ನಾನು ನಿರ್ಧಾರ ಮಾಡಿದೆ. ಮದುವೆಯಾದರೆ ಕೇವಲ ಶಿಖಾಳನ್ನೇ ಮದುವೆಯಾಗುತ್ತೇನೆ ಎಂದು ನಿರ್ಧರಿಸಿದೆ. ನಾನು ನನ್ನ ಕೆಲವು ಸಂಬಂಧಿಕರು ಮತ್ತು ರಾಕೇಶ್ನನ್ನು ಕರೆದುಕೊಂಡು ಅವಳ ಮನೆಗೆ ಸಂಬಂಧ ಬೆಳೆಸಲು ಹೋದೆ. ನನ್ನ ಬಗ್ಗೆ ಇಡೀ ಕೇರಿಗೆ ಗೊತ್ತಿತ್ತು. ಇಂದು ನಾನು ಒಬ್ಬ ದೊಡ್ಡ ಉದ್ಯಮಿಯಾಗಿದ್ದೇನೆಂದು ಎಲ್ಲರಿಗೂ ತಿಳಿದಿತ್ತು. ನನ್ನ ಬಳಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ನಾನು ಬಂದಿದ್ದರ ಕಾರಣ ತಿಳಿಯುತ್ತಿದ್ದಂತೆ ಅವಳ ಚಿಕ್ಕಪ್ಪನ ನಡವಳಿಕೆ ಸಂಪೂರ್ಣವಾಗಿ ಬದಲಾಯಿತು. ಯಾರು ನಿನ್ನೆಯವರೆಗೆ ಶಿಖಾಳನ್ನು ಹೊರೆಯೆಂದು ಭಾವಿಸುತ್ತಿದ್ದರೋ ಅದೇ ಜನರು ಇಂದು ಅವಳ ಮುಂದೆ ಸಿಹಿ ಸಿಹಿ ಮಾತುಗಳನ್ನಾಡತೊಡಗಿದರು. ಅವರು ಸ್ವಲ್ಪವೂ ತಡ ಮಾಡದೆ ಈ ಸಂಬಂಧಕ್ಕೆ ಸರಿ ಎಂದರು. ಅವರ ಬದಲಾದ ನಡವಳಿಕೆಯಿಂದ ನನಗೆ ಸ್ವಲ್ಪವೂ ವ್ಯತ್ಯಾಸವೆನಿಸಲಿಲ್ಲ.
ಏಕೆಂದರೆ ನನಗೆ ಚೆನ್ನಾಗಿ ಗೊತ್ತಿತ್ತು, ಇದೆಲ್ಲವೂ ಕೇವಲ ನನ್ನ ಸಂಪತ್ತಿನ ಕಾರಣದಿಂದ ಆಗುತ್ತಿದೆ. ಇಂದು ಕೂಡ ನಾನು ಅದೇ ಬಡ ಹುಡುಗನಾಗಿದ್ದರೆ ಬಹುಶಃ ಅವರು ಎಂದಿಗೂ ಈ ಸಂಬಂಧಕ್ಕೆ ಒಪ್ಪುತ್ತಿರಲಿಲ್ಲ. ಆದರೆ ನನಗೆ ಕೇವಲ ಶಿಖಾಳ ಸಂತೋಷ ಮುಖ್ಯವಾಗಿತ್ತು. ಆದ್ದರಿಂದ ನಾನು ಹೆಚ್ಚೇನೂ ಹೇಳಲಿಲ್ಲ. ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ವಹಿಸಿಕೊಂಡೆ. ನಾನು ಯೋಚಿಸಿದೆ, ಶಿಖಾ ತನ್ನ ಜೀವನದಲ್ಲಿ ತುಂಬ ದುಃಖಗಳನ್ನು ನೋಡಿದ್ದಾಳೆ. ಆದ್ದರಿಂದ ಅವಳ ಮದುವೆ ಒಬ್ಬ ರಾಜಕುಮಾರಿಯಂತೆ ಆಗಬೇಕು. ಇಡೀ ನಗರದಲ್ಲಿ ನಮ್ಮ ಮದುವೆಯ ಚರ್ಚೆಯಾಗತೊಡಗಿತು. ಮದುವೆಯ ದಿನ ಶಿಖಾ ವಧುವಾಗಿ ನನ್ನ ಮುಂದೆ ಬಂದಾಗ ಭಗವಂತ ನನ್ನ ಜೀವನದ ಎಲ್ಲ ಸಂತೋಷಗಳನ್ನು ಒಟ್ಟಿಗೆ ನನಗೆ ತಂದುಕೊಟ್ಟಿದ್ದಾನೆ ಎಂದು ನನಗೆ ಅನಿಸಿತು. ಅವಳ ಕಣ್ಣುಗಳಲ್ಲಿ ಆನಂದ ಬಾಷ್ಪವಿತ್ತು ಮತ್ತು ನನ್ನ ಹೃದಯದಲ್ಲಿ ಇನ್ನು ಮುಂದೆ ಅವಳು ಯಾರ ಮುಂದೆಯೂ ತಲೆಬಾಗಿ ಬಾಳಬೇಕಾಗಿಲ್ಲ ಎಂಬ ನೆಮ್ಮದಿಯಿತ್ತು. ಮದುವೆಯ ನಂತರ ಬೀಳ್ಕೊಡುಗೆಯ ಸಮಯ ಬಂದಾಗ ಅವಳ ಚಿಕ್ಕಪ್ಪ ತುಂಬ ಪ್ರೀತಿ ತೋರತೊಡಗಿದರು. ಆದರೆ ನಾನು ಅವರ ನಿಜ ಬಣ್ಣವನ್ನು ಚೆನ್ನಾಗಿ ಬಲ್ಲವನಾಗಿದ್ದೆ. ಆದ್ದರಿಂದ ಮದುವೆಯ ನಂತರ ನಾನು ಅವರಿಂದ ಮೆಲ್ಲನೆ ಎಲ್ಲ ಸಂಬಂಧಗಳನ್ನು ಕೊನೆಗೊಳಿಸಿದೆ. ಇನ್ನು ಮುಂದೆ ಶಿಖಾಳನ್ನು ಎಂದಿಗೂ ಆ ಜನರ ಬಳಿಗೆ ಹಿಂತಿರುಗಿ ಕಳುಹಿಸುವುದಿಲ್ಲ ಎಂದು ನಾನು ಸ್ಪಷ್ಟ ನಿರ್ಧಾರ ಮಾಡಿದ್ದೆ. ಅವರು ಅವಳಿಗೆ ಜೀವನ ಪೂರ್ತಿ ಕೇವಲ ದುಃಖವನ್ನಷ್ಟೇ ಕೊಟ್ಟಿದ್ದರು. ತಮ್ಮದೇ ಮಗಳಂತಹ ಹುಡುಗಿಯನ್ನು ಕೇವಲ ಹೊರೆಯೆಂದು ಭಾವಿಸಿದವರೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಲು ನನ್ನ ಬಳಿ ಯಾವುದೇ ಕಾರಣವಿರಲಿಲ್ಲ. ಮದುವೆಯ ನಂತರ ಶಿಖಾ ನನ್ನೊಂದಿಗೆ ನನ್ನ ಬಂಗಲೆಗೆ ಬಂದಳು. ಅವಳು ಆ ಮನೆಯ ಏಕೈಕ ಒಡತಿಯಾಗಿದ್ದಳು. ಮನೆಯಲ್ಲಿ ಅನೇಕ ಕೆಲಸಗಾರರಿದ್ದರು. ಅವರು ಅವಳ ಪ್ರತಿಯೊಂದು ಕೆಲಸವನ್ನು ಮಾಡುತ್ತಿದ್ದರು. ನಾನು ಅವಳ ಪ್ರತಿಯೊಂದು ಆಸೆಯನ್ನು ಈಡೇರಿಸುತ್ತಿದ್ದೆ. ಅವಳಿಗೆ ಎಲ್ಲಾದರೂ ತಿರುಗಾಡಲು ಹೋಗಬೇಕಿದ್ದರೆ ನಾನು ನನ್ನ ಎಲ್ಲ ಕೆಲಸಗಳನ್ನು ಬಿಡುತ್ತಿದ್ದೆ. ಅವಳಿಗೆ ಯಾವುದಾದರೂ ಹೊಸ ವಸ್ತು ಇಷ್ಟವಾದರೆ ಅದು ಮರುದಿನವೇ ಅವಳ ಬಳಿ ಇರುತ್ತಿತ್ತು. ನಾನು ಅವಳ ಮುಖದಲ್ಲಿ ಎಂದಿಗೂ ಬೇಸರವನ್ನು ನೋಡಲು ಬಯಸುತ್ತಿರಲಿಲ್ಲ. ಅವಳು ನನಗೆ ಕೇವಲ ನನ್ನ ಹೆಂಡತಿಯಾಗಿರಲಿಲ್ಲ, ಬದಲಾಗಿ ನನ್ನ ಜಗತ್ತಾಗಿದ್ದಳು. ನಾನು ಅವಳನ್ನು ಎಷ್ಟು ಪ್ರೀತಿಸುತ್ತಿದ್ದೆ ಎಂದರೆ ಅವಳು ತಮಾಷೆಗೆ ಹಗಲನ್ನು ರಾತ್ರಿಯೆಂದು ಹೇಳಿದರೂ ನಾನು ಕೂಡ ನಕ್ಕು ಅವಳ ಮಾತನ್ನು ಒಪ್ಪಿಕೊಳ್ಳುತ್ತಿದ್ದೆ. ಅವಳ ನಗುವೆ ನನ್ನ ಅತಿ ದೊಡ್ಡ ಸಂತೋಷವಾಗಿತ್ತು ಮತ್ತು ಭಗವಂತ ನನ್ನ ಜೀವನದಿಂದ ಎಲ್ಲ ದುಃಖಗಳನ್ನು ಕೊನೆಗೊಳಿಸಿ ಕೇವಲ ಸಂತೋಷವನ್ನಷ್ಟೇ ಬರೆದಿದ್ದಾನೆ ಎಂದು ಅನಿಸುತ್ತಿತ್ತು. ಜೀವನ ಹೊರಗಿನಿಂದ ಎಷ್ಟು ಸುಂದರವಾಗಿ ಕಾಣಿಸುತ್ತಿತ್ತೋ ಒಳಗಿನಿಂದ ಅಷ್ಟೇ ವೇಗವಾಗಿ ಬದಲಾಗಲಿತ್ತು. ಮೆಲ್ಲನೆ ಸಮಯ ಜಾರಿ ಹೋಯಿತು. ನನ್ನ ಉದ್ಯಮ ಮುಂಚಿನಂತೆಯೇ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ಫ್ಯಾಕ್ಟರಿಯಲ್ಲಿ ಪ್ರತಿದಿನ ಹೊಸ ಆರ್ಡರ್ಗಳು ಬರುತ್ತಿದ್ದವು. ಮಾರುಕಟ್ಟೆಯಲ್ಲಿ ನಮ್ಮ ಉಡುಪುಗಳಿಗೆ ಬೇಡಿಕೆ ಸತತವಾಗಿ ಹೆಚ್ಚುತ್ತಿತ್ತು ಮತ್ತು ಮನೆಯಲ್ಲೂ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಆದರೆ ಅಷ್ಟರಲ್ಲಿ ಒಂದು ದಿನ ಹಠಾತ್ತಾಗಿ ನನಗೆ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ತೀವ್ರ ತಲೆಸುತ್ತು ಬಂದಂತಾಯಿತು. ನಾನು ನನ್ನ ಕುರ್ಚಿಯಿಂದ ಏಳಲು ಹೋದಾಗ ನನ್ನ ಸಮತೋಲನ ತಪ್ಪಿತು. ಹೇಗೋ ನಾನು ನನ್ನನ್ನು ಸಂಭಾಳಿಸಿಕೊಂಡೆ. ಆ ಸಮಯದಲ್ಲಿ ನನಗೆ ಅನಿಸಿತು, ಬಹುಶಃ ಸತತವಾಗಿ ಕೆಲಸ ಮಾಡಿದ್ದರಿಂದ ಹೀಗಾಗಿರಬಹುದು ಎಂದು ಅಂದುಕೊಂಡೆ. ಆದ್ದರಿಂದ ನಾನು ಈ ವಿಷಯಕ್ಕೆ ಹೆಚ್ಚಿನ ಮಹತ್ವ ನೀಡಲಿಲ್ಲ. ಮರುದಿನವೂ ನಾನು ಎಂದಿನಂತೆ ಫ್ಯಾಕ್ಟರಿಗೆ ಹೋದೆ. ಆದರೆ ಈಗ ನನಗೆ ಮೊದಲಿನಂತೆ ಶಕ್ತಿ ಇರಲಿಲ್ಲ. ಸ್ವಲ್ಪ ಸಮಯ ಕೆಲಸ ಮಾಡಿದ ತಕ್ಷಣ ದೇಹ ಆಯಾಸಗೊಳ್ಳುತ್ತಿತ್ತು. ಮೆಟ್ಟಿಲು ಹತ್ತುವಾಗಲೂ ಉಸಿರು ಬಿಗಿಯುತ್ತಿತ್ತು. ನನಗೆ ಪ್ರತಿಯೊಂದು ಕ್ಷಣವೂ ನನ್ನ ದೇಹದಲ್ಲಿ ಜೀವವೇ ಉಳಿದಿಲ್ಲವೇನೋ ಅನಿಸುತ್ತಿತ್ತು. ನಾನು ಮೊದಲು ಇಡೀ ದಿನ ನಿಲ್ಲದೆ ಕೆಲಸ ಮಾಡುತ್ತಿದ್ದೆ. ಆದರೆ ಈಗ 2 ಗಂಟೆ ಕೆಲಸ ಮಾಡಿದ ನಂತರವೇ ವಿಶ್ರಾಂತಿ ತೆಗೆದುಕೊಳ್ಳಬೇಕೆನಿಸುತ್ತಿತ್ತು. ಕೆಲವು ದಿನಗಳ ನಂತರ ನನ್ನ ಸಮಸ್ಯೆ ಇನ್ನೂ ಹೆಚ್ಚಾಗತೊಡಗಿತು. ನನಗೆ ಸಣ್ಣ ಪ್ರಮಾಣದ ಜ್ವರ ಇರುತ್ತಿತ್ತು. ಅದು ಔಷಧಿ ತೆಗೆದುಕೊಂಡ ಮೇಲೆಯೂ ಸಂಪೂರ್ಣವಾಗಿ ವಾಸಿಯಾಗುತ್ತಿರಲಿಲ್ಲ. ರಾತ್ರಿ ಮಲಗಿದಾಗ ನನ್ನ ಬಟ್ಟೆಗಳೆಲ್ಲ ಬೆವರಿನಿಂದ ಒದ್ದೆಯಾಗುತ್ತಿದ್ದವು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ತುಂಬ ಸುಸ್ತಾಗಿರುತ್ತಿತ್ತು. ನಾನು ಊಟ ತಿಂಡಿಯ ಕಡೆಯೂ ಗಮನ ಹರಿಸುತ್ತಿದ್ದೆ. ಆದರೂ ನನ್ನ ತೂಕ ಸತತವಾಗಿ ಕಡಿಮೆಯಾಗುತ್ತಿತ್ತು. ಒಂದು ದಿನ ಬಟ್ಟೆ ಬದಲಾಯಿಸುವಾಗ ನನ್ನ ಕಣ್ಣು ಕುತ್ತಿಗೆಯ ಮೇಲೆ ಬಿತ್ತು. ಅಲ್ಲಿ ನನಗೊಂದು ಸಣ್ಣ ಗಂಟು ಕಾಣಿಸಿತು. ಪ್ರಾರಂಭದಲ್ಲಿ ನಾನು ಯೋಚಿಸಿದೆ, ಬಹುಶಃ ಇದು ಸಾಮಾನ್ಯ ಊತವಿರಬಹುದೆಂದು. ಅದರ ಕಡೆಯೂ ಗಮನ ನೀಡಲಿಲ್ಲ. ಆದರೆ ಕೆಲವು ದಿನಗಳ ನಂತರ ಅದೇ ಗಡ್ಡೆ ಮೊದಲಿಗಿಂತ ದೊಡ್ಡದಾಗಿ ಕಾಣಿಸತೊಡಗಿತು. ಈಗ ನನ್ನ ಮನಸ್ಸಿನಲ್ಲೂ ಭಯ ಶುರುವಾಗಿತ್ತು. ಶಿಖಾ ಕೂಡ ಒಂದೆರಡು ಬಾರಿ ಕೇಳಿದಳು, ನಿನ್ನ ಆರೋಗ್ಯ ಸರಿಯಿಲ್ಲ ಎನಿಸುತ್ತಿದೆ ಎಂದಳು. ಆದರೆ ಅವಳು ಕೇಳುವ ರೀತಿ ಹೇಗಿತ್ತೆಂದರೆ ಕೇವಲ ಕರ್ತವ್ಯವನ್ನು ಪೂರೈಸುತ್ತಿರುವಂತೆ ಇತ್ತು. ಆದರೂ ನಾನು ಅವಳಿಗೆ ಹೇಳಿದೆ, ಬಹುಶಃ ಕೆಲಸದ ಒತ್ತಡ ಹೆಚ್ಚಿದೆ, ಅದಕ್ಕಾಗಿಯೇ ಹೀಗಾಗುತ್ತಿದೆ ಎಂದೆ. ಆದರೆ ಸುಸ್ತು ಸತತವಾಗಿ ಹೆಚ್ಚಾಗುತ್ತಾ ಹೋದಾಗ ಈಗ ವೈದ್ಯರಿಗೆ ತೋರಿಸಲೇಬೇಕು ಎಂದು ನಿರ್ಧರಿಸಿದೆ. ಮರುದಿನವೇ ನಾನು ನಗರದ ದೊಡ್ಡ ಆಸ್ಪತ್ರೆಗೆ ಹೋದೆ. ವೈದ್ಯರು ನನ್ನ ಸಂಪೂರ್ಣ ಮಾತನ್ನು ಗಮನವಿಟ್ಟು ಕೇಳಿದರು. ಅವರು ನನ್ನ ತಪಾಸಣೆ ಮಾಡಿದರು ಮತ್ತು
ಕೆಲವು ಅಗತ್ಯ ರಕ್ತ ಪರೀಕ್ಷೆಗಳು ಮತ್ತು ಇತರ ಪರೀಕ್ಷೆಗಳನ್ನು ಬರೆದುಕೊಟ್ಟರು. ನಾನು ಅದೇ ದಿನ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದೆ. ವರದಿ ಬರಲು 2 ದಿನ ಹಿಡಿಯಿತು. ಆದರೆ ಆ 2 ದಿನಗಳನ್ನು ಬಹಳ ಕಷ್ಟದಿಂದ ಕಳೆದೆ. ನನ್ನ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಬರುತ್ತಿದ್ದವು. ಬಹುಶಃ ಯಾವುದಾದರೂ ಸಣ್ಣ ಕಾಯಿಲೆ ಇರಬಹುದು ಎಂದು ನಾನೇ ನನ್ನನ್ನು ಸಮಾಧಾನಪಡಿಸಿಕೊಳ್ಳುತ್ತಿದ್ದೆ. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಒಂದು ವಿಚಿತ್ರ ಭಯ ಕೂಡ ಕುಳಿತಿತ್ತು. ಕೊನೆಗೂ ಆ ದಿನ ಬಂದೇ ಬಿಟ್ಟಿತ್ತು. ನಾನು ವರದಿ ತೆಗೆದುಕೊಂಡು ವೈದ್ಯರ ಬಳಿ ಹೋಗಬೇಕಿತ್ತು. ನಾನು ವೈದ್ಯರ ಮುಂದೆ ಕುಳಿತಿದ್ದೆ. ಅವರು ಒಂದೊಂದೇ ವರದಿಯನ್ನು ಗಮನವಿಟ್ಟು ನೋಡಿದರು. ಅವರ ಮುಖ ಗಂಭೀರವಾಗಿತ್ತು. ಅವರು ಕೆಲವು ಕ್ಷಣ ಮೌನವಾಗಿದ್ದು ನಂತರ ನನ್ನ ಕಡೆ ನೋಡಿದರು ಮತ್ತು ಅತ್ಯಂತ ಶಾಂತ ಧ್ವನಿಯಲ್ಲಿ ಹೇಳಿದರು, ವಿನಯ್ ಅವರೇ, ನಿಮ್ಮ ವರದಿಯಲ್ಲಿ ಕಂಡುಬರುವ ವಿಷಯಗಳನ್ನು ನೋಡಿದರೆ ನಿಮಗೆ ಲಿಂಫೋಮಾ ಎಂಬ ಗಂಭೀರ ಕಾಯಿಲೆ ಇರುವುದು ನಮಗೆ ತಿಳಿದು ಬಂದಿದೆ. ಇದನ್ನು ಕೇಳುತ್ತಲೇ ನನಗೆ ಯಾರೋ ನನ್ನ ಕಿವಿಯಲ್ಲಿ ಬಹಳ ಜೋರಾಗಿ ಏನನ್ನು ಹೇಳಿದಂತೆ ಭಾಸವಾಯಿತು. ಆದರೆ ನನ್ನ ಮೆದುಳು ಅದನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ನಾನು ಸ್ವಲ್ಪ ಹೊತ್ತು ವೈದ್ಯರ ಮುಖವನ್ನೇ ನೋಡುತ್ತಾ ಕುಳಿತು ಬಿಟ್ಟೆ. ಅವರು ನನಗೆ ನೀರು ಕೊಟ್ಟರು ಮತ್ತು ನಂತರ ವಿವರಿಸುತ್ತಾ ಹೇಳಿದರು, ಗಾಬರಿಯಾಗಬೇಡಿ. ಇತ್ತೀಚಿನ ದಿನಗಳಲ್ಲಿ ಈ ರೋಗಕ್ಕೆ ಚಿಕಿತ್ಸೆ ಲಭ್ಯವಿದೆ. ಆದರೆ ಚಿಕಿತ್ಸೆಯು ಸರಿಯಾದ ಸಮಯಕ್ಕೆ ಪ್ರಾರಂಭವಾಗುವುದು ಬಹಳ ಮುಖ್ಯ. ನೀವು ನಿಯಮಿತವಾಗಿ ಔಷಧಿಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಕಾಲಕಾಲಕ್ಕೆ ತಪಾಸಣೆ ಮಾಡಿಸಬೇಕಾಗುತ್ತದೆ ಮತ್ತು ಸ್ವಲ್ಪ ಸಮಯದವರೆಗೆ ನಿಮ್ಮ ಆರೋಗ್ಯದ ಕಡೆಗೆ ಪೂರ್ಣ ಗಮನ ಹರಿಸಬೇಕಾಗುತ್ತದೆ. ಮುಂಬರುವ ಕೆಲವು ತಿಂಗಳುಗಳು ನಿಮಗೆ ಅತ್ಯಂತ ಪ್ರಮುಖವಾಗಿರುತ್ತವೆ. ನೀವು ಧೈರ್ಯವಾಗಿ ಉಳಿದು ಚಿಕಿತ್ಸೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡದಿದ್ದರೆ ಉತ್ತಮ ಫಲಿತಾಂಶ ಸಿಗುವ ನಿರೀಕ್ಷೆ ಇದೆ. ನಾನು ವೈದ್ಯರ ಮಾತನ್ನು ಕೇಳುತ್ತಿದ್ದೆ. ಆದರೆ ನನ್ನ ಮನಸ್ಸು ಎಲ್ಲೋ ಹೊರಟು ಹೋಗಿತ್ತು. ನನ್ನ ಕಣ್ಣ ಮುಂದೆ ನನ್ನ ಇಡೀ ಜೀವನವೇ ತಿರುಗಲಾರಂಭಿಸಿತು. ಬಾಲ್ಯದ ಬಡತನ, ತಂದೆಯವರ ಸಾವು, ತಾಯಿಯ ಹೋರಾಟ, ನನ್ನ ಶ್ರಮ, ವ್ಯವಹಾರ, ನನ್ನ ಮದುವೆ ಎಲ್ಲವೂ ಒಂದು ಕ್ಷಣದಲ್ಲಿ ಕಣ್ಣ ಮುಂದೆ ಬಂದು ಹೋಯಿತು. ನನ್ನ ಮನಸ್ಸಿನಲ್ಲಿ ಕೇವಲ ಒಂದೇ ಪ್ರಶ್ನೆ ಇತ್ತು, ನನಗೆ ಹೀಗೇಕಾಯಿತು? ನಾನು ಮತ್ತೆ ಮೊದಲಿನಂತಾಗಲು ಸಾಧ್ಯವಾಗುತ್ತದೋ ಇಲ್ಲವೋ? ನನ್ನ ಜೀವನ ಈಗ ಶಾಶ್ವತವಾಗಿ ಬದಲಾಗುತ್ತದೆಯೇ? ಬಹಳಷ್ಟು ಕಷ್ಟಪಟ್ಟು ನಾನು ನನ್ನನ್ನು ನಿಭಾಯಿಸಿಕೊಂಡೆ ಮತ್ತು ವರದಿ ತೆಗೆದುಕೊಂಡು ಆಸ್ಪತ್ರೆಯಿಂದ ಹೊರಬಂದೆ. ದಾರಿಯುದ್ದಕ್ಕೂ ನಾನು ಸಂಪೂರ್ಣ ಮೌನವಾಗಿದ್ದೆ. ಮನೆಗೆ ತಲುಪಿದ ತಕ್ಷಣ ನಾನು ನೇರವಾಗಿ ನನ್ನ ಕೋಣೆಗೆ ಹೋದೆ. ಶಿಖಾ ಅಲ್ಲಿಯೇ ಕುಳಿತಿದ್ದಳು. ಅವಳು ನನ್ನನ್ನು ನೋಡಿ, ಏನಾಯಿತು, ವರದಿ ಬಂತಾ ಎಂದು ಕೇಳಿದಳು. ನಾನು ಅವಳ ಬಳಿ ಕುಳಿತು ನಡುಗುವ ಕೈಗಳಿಂದ ವರದಿಯನ್ನು ಅವಳ ಮುಂದಿಟ್ಟೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಬಂತು ಮತ್ತು ನಾನು ನಿಧಾನ ಧ್ವನಿಯಲ್ಲಿ ಹೇಳಿದೆ, ವೈದ್ಯರು ಹೇಳಿದ್ದಾರೆ ನನಗೆ ಲಿಂಫೋಮಾ ಇದೆಯಂತೆ. ಚಿಕಿತ್ಸೆ ಬಹಳ ಕಾಲ ನಡೆಯುತ್ತದೆ. ಮುಂದೆ ಏನಾಗುತ್ತದೋ ಗೊತ್ತಿಲ್ಲ. ಆ ಸಮಯದಲ್ಲಿ ನಾನು ಕೇವಲ ಇಷ್ಟನ್ನೇ ಬಯಸಿದ್ದೆ. ಅವಳು ನನ್ನ ಕೈ ಹಿಡಿದು ನನ್ನನ್ನು ತಬ್ಬಿಕೊಂಡು, ನೀನು ಭಯಪಡುವ ಅಗತ್ಯವಿಲ್ಲ, ನಾನು ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಜೊತೆಗಿದ್ದೇನೆ ಎಂದು ಹೇಳಲಿ ಎಂದು ಅನಿಸಿತು. ಆದರೆ ಆ ರೀತಿ ಏನೂ ಆಗಲಿಲ್ಲ. ಅವಳು ಬಹಳ ನಿರ್ಲಕ್ಷ್ಯದಿಂದ ವರದಿಯನ್ನು ನೋಡಿದಳು ಮತ್ತು ಯಾವುದೇ ವಿಶೇಷ ಕಾಳಜಿ ಇಲ್ಲದೆ ಕೇವಲ ಇಷ್ಟು ಹೇಳಿದಳು, ವೈದ್ಯರು ಚಿಕಿತ್ಸೆ ಹೇಳಿದ್ದಾರೆ, ಹಾಗಾಗಿ ಮಾಡಿಸಿಕೊ, ಎಲ್ಲವೂ ಸರಿಯಾಗುತ್ತದೆ ಎಂದಳು. ಅವಳ ಮುಖದಲ್ಲಿ ದುಃಖವಿರಲಿಲ್ಲ, ಗಾಬರಿಯೂ ಇರಲಿಲ್ಲ ಮತ್ತು ನನಗೆ ಧೈರ್ಯ ತುಂಬುವ ಯಾವ ಪ್ರಯತ್ನವನ್ನೂ ಅವಳು ಮಾಡಲಿಲ್ಲ. ಅವಳ ಧ್ವನಿಯಲ್ಲಿ ಆ ಸಮಯದಲ್ಲಿ ನನಗೆ ಅತ್ಯಂತ ಅಗತ್ಯವಿದ್ದ ಆಪ್ತತೆ ಖಂಡಿತ ಇರಲಿಲ್ಲ. ನಾನು ಕೆಲವು ಕ್ಷಣಗಳ ಕಾಲ ಅವಳನ್ನೇ ನೋಡುತ್ತಾ ನಿಂತೆ. ನನಗೆ ನನ್ನ ಕಾಯಿಲೆಯಿಂದ ಎಷ್ಟು ದುಃಖವಾಗಿತ್ತೋ ಅದಕ್ಕಿಂತ ಹೆಚ್ಚು ನೋವನ್ನು ಅವಳ ಒರಟುತನ ನೀಡಿತ್ತು. ನಾನು ಯೋಚಿಸುತ್ತಿದ್ದೆ, ಯಾವ ವ್ಯಕ್ತಿಗಾಗಿ ನಾನು ನನ್ನ ಇಡೀ ಪ್ರಪಂಚವನ್ನೇ ಮುಡುಪಾಗಿಟ್ಟೆನೋ ಇಂದು ಅದೇ ವ್ಯಕ್ತಿ ನನ್ನ ಅತ್ಯಂತ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತಿಲ್ಲ. ಆ ದಿನ ಮೊದಲ ಬಾರಿಗೆ ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ಶೂನ್ಯತೆಯ ಭಾವನೆ ಮೂಡಿತು. ಆದರೂ ನಾನು ನನ್ನನ್ನು ಸಮಾಧಾನಪಡಿಸಿಕೊಂಡೆ. ಬಹುಶಃ ಅವಳು ಹಠಾತ್ತನೆ ಈ ಸುದ್ದಿಯನ್ನು ಕೇಳಿ ಗಾಬರಿಯಾಗಿರಬಹುದು. ಅದಕ್ಕಾಗಿಯೇ ಹೀಗೆ ವರ್ತಿಸುತ್ತಿದ್ದಾಳೆ. ನಾನು ಅವಳಿಗೆ ಏನೂ ಹೇಳಲಿಲ್ಲ ಮತ್ತು ಸುಮ್ಮನೆ ನನ್ನ ಕೋಣೆಗೆ ಹೋಗಿ ಕುಳಿತೆ. ಅದರ ನಂತರ ನನ್ನ ಆರೋಗ್ಯ ಇನ್ನೂ ವೇಗವಾಗಿ ಹದಗೆಡಲಾರಂಭಿಸಿತು. ದೌರ್ಬಲ್ಯ ಎಷ್ಟೊಂದು ಹೆಚ್ಚಾಯಿತೆಂದರೆ ಹಲವು ಬಾರಿ ಹಾಸಿಗೆಯಿಂದ ಏಳಲು ಕೂಡ ಕಷ್ಟವಾಗುತ್ತಿತ್ತು. ಫ್ಯಾಕ್ಟರಿಗೆ ಹೋಗುವುದು ಬಹುತೇಕ ನಿಂತು ಹೋಯಿತು. ವೈದ್ಯರು ಮುಂದಿನ ತಪಾಸಣೆಯ ನಂತರ ಸ್ಪಷ್ಟವಾಗಿ ಹೇಳಿದರು, ಈಗ ನೀವು ಸ್ವಲ್ಪ ಸಮಯದವರೆಗೆ ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯಬೇಕಾಗುತ್ತದೆ. ಹೆಚ್ಚು ಓಡಾಟ ಮತ್ತು ಕೆಲಸ ನಿಮಗೆ ಒಳ್ಳೆಯದಲ್ಲ. ಚಿಕಿತ್ಸೆಯ ಜೊತೆಗೆ ನೀವು ಬೆಡ್ ರೆಸ್ಟ್ ಕೂಡ ತೆಗೆದುಕೊಳ್ಳಬೇಕಾಗುತ್ತದೆ. ನೀವು ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡದಿದ್ದರೆ ನಿಮ್ಮ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು ಎಂದರು. ವೈದ್ಯರ ಸಲಹೆ ಮೇರೆಗೆ ನಾನು ಅನಿವಾರ್ಯವಾಗಿ ನನ್ನ ಎಲ್ಲ ಕೆಲಸಗಳನ್ನು ನನ್ನ ನಂಬಿಕಸ್ಥ ಜನರ ಕೈಗೆ ಒಪ್ಪಿಸಬೇಕಾಯಿತು ಮತ್ತು ನಾನು ಮನೆಯಲ್ಲೇ ಇರಲಾರಂಭಿಸಿದೆ. ಆದರೆ ನನಗೆ ಸ್ವಲ್ಪವೂ ಅಂದಾಜಿರಲಿಲ್ಲ
ನನ್ನ ಕಾಯಿಲೆಗಿಂತ ಅಪಾಯಕಾರಿಯಾದ ಆಟವೊಂದು ನನ್ನ ಕಣ್ಣ ಮುಂದೆಯೇ ಸದ್ದಿಲ್ಲದೆ ನಡೆಯುತ್ತಿತ್ತು ಮತ್ತು ಅದರ ಸತ್ಯ ಇನ್ನೂ ನನ್ನ ಮುಂದೆ ಬರಬೇಕಿತ್ತು. ಆಮೇಲೆ ನನ್ನ ಆರೋಗ್ಯ ಎಷ್ಟೊಂದು ಹದಗೆಟ್ಟಿತೆಂದರೆ ಈಗ ನನ್ನ ಪಾಲಿಗೆ ಹಾಸಿಗೆಯಿಂದ ಏಳುವುದು ಕೂಡ ಯಾವುದೋ ಪರ್ವತ ಹತ್ತಿದಂತಾಗುತ್ತಿತ್ತು. ಮೊದಲು ನಾನು ಇಡೀ ವ್ಯವಹಾರವನ್ನು ಒಬ್ಬಂಟಿಯಾಗಿ ನಿಭಾಯಿಸುತ್ತಿದ್ದೆ. ಆದರೆ ಈಗ ಒಂದು ಲೋಟ ನೀರು ಕುಡಿಯಲು ನನಗೆ ಯಾರದ್ದಾದರೂ ಸಹಾಯ ಬೇಕಾಗುತ್ತಿತ್ತು. ನನ್ನ ಕೈಗಳಲ್ಲಿ ಮೊದಲು ಇದ್ದಂತಹ ಶಕ್ತಿ ಉಳಿದಿರಲಿಲ್ಲ. ದೇಹ ಎಷ್ಟೊಂದು ದುರ್ಬಲವಾಗಿತ್ತೆಂದರೆ ಹಲವು ಬಾರಿ ಮಗ್ಗಲು ಬದಲಾಯಿಸಲು ನೋವಾಗುತ್ತಿತ್ತು. ವೈದ್ಯರ ಔಷಧಿಗಳು ನಡೆಯುತ್ತಿದ್ದವು. ಆದರೆ ಕಾಯಿಲೆಯ ಕಾರಣದಿಂದ ನಾನು ದಿನೇ ದಿನೇ ಕುಸಿಯುತ್ತಿದ್ದೆ. ಎಲ್ಲಕ್ಕಿಂತ ಹೆಚ್ಚು ನೋವು ನನಗೆ ನನ್ನ ಕಾಯಿಲೆಯಿಂದಾಗುತ್ತಿರಲಿಲ್ಲ. ಬದಲಾಗಿ ಯಾರನ್ನು ನಾನು ನನ್ನ ಅತ್ಯಂತ ಆಪ್ತರೆಂದು ಭಾವಿಸಿದ್ದೆನೋ ಅವರ ಬದಲಾದ ವರ್ತನೆಯಿಂದ ಆಗುತ್ತಿತ್ತು. ನಾನು ಈ ಸಮಯದಲ್ಲಿ ಒಂದು ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೆ. ಶಿಕಾಳ ವರ್ತನೆ ನನ್ನೊಂದಿಗೆ ಸಂಪೂರ್ಣವಾಗಿ ಬದಲಾಗಿತ್ತು. ಮೊದಲು ಅವಳು ನನ್ನ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯದಲ್ಲೂ ಗಮನಹರಿಸುತ್ತಿದ್ದಳು. ನನಗೆ ಇಷ್ಟವಾದ ಅಡುಗೆ ಮಾಡಿಸುತ್ತಿದ್ದಳು. ನನ್ನ ಪ್ರತಿಯೊಂದು ಅಗತ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದಳು. ಆದರೆ ಈಗ ಅವಳಿಗೆ ನನ್ನ ಬಗ್ಗೆ ಯಾವ ಕಾಳಜಿಯೂ ಇಲ್ಲವೇನೋ ಎಂಬಂತಿತ್ತು. ಅವಳು ನನ್ನ ಬಳಿ ಕೂರುತ್ತಲೂ ಇರಲಿಲ್ಲ, ನನ್ನೊಂದಿಗೆ ಸರಿಯಾಗಿ ಮಾತನಾಡುತ್ತಲೂ ಇರಲಿಲ್ಲ. ಎಷ್ಟೋ ಗಂಟೆಗಳು ಕಳೆದು ಹೋಗುತ್ತಿದ್ದವು ಮತ್ತು ಅವಳು ನನ್ನ ಕೋಣೆಯ ಕಡೆ ಇಣುಕಿ ನೋಡುವುದನ್ನು ಅಗತ್ಯವೆಂದು ಭಾವಿಸುತ್ತಿರಲಿಲ್ಲ. ಒಂದು ವೇಳೆ ಬಂದರೆ ಕೇವಲ 2 ನಿಮಿಷಗಳ ಕಾಲ ಬಂದು ನನ್ನ ಕಡೆ ಸರಿಯಾಗಿ ನೋಡದೇ ವಾಪಸ್ ಹೋಗುತ್ತಿದ್ದಳು. ನಾನು ಹಲವು ಬಾರಿ ಅವಳಿಗೆ ಕೂಗಿ ಕರೆಯುತ್ತಿದ್ದೆ, ಆದರೆ ಅವಳು ಕೇಳಿಯೂ ಕೇಳದಂತೆ ಇರುತ್ತಿದ್ದಳು ಅಥವಾ ಈಗ ಕೆಲಸವಿದೆ ಆಮೇಲೆ ಬರುತ್ತೇನೆ ಎಂದು ಹೇಳುತ್ತಿದ್ದಳು. ಮೊದಲು ನನಗೆ ಬಹುಶಃ ಅವಳು ನನ್ನ ಕಾಯಿಲೆಯಿಂದ ಗಾಬರಿಯಾಗಿರಬಹುದು ಎಂದು ಅನಿಸುತ್ತಿತ್ತು. ಆದರೆ ಕ್ರಮೇಣ ಅವಳ ವರ್ತನೆ ನನಗೆ ವಿಚಿತ್ರವಾಗಿ ಕಾಣತೊಡಗಿತು. ಮತ್ತೊಂದೆಡೆ ರಾಕೇಶ್ ಮನೆಗೆ ಬಂದು ಹೋಗುವುದು ಮೊದಲಿಗಿಂತ ಬಹಳಷ್ಟು ಹೆಚ್ಚಾಗಿತ್ತು. ಅವನು ಪ್ರತಿದಿನ ಯಾವುದಾದರೊಂದು ನೆಪದಲ್ಲಿ ನನ್ನ ಬಂಗಲೆಯಲ್ಲಿ ಹಾಜರಿರುತ್ತಿದ್ದ. ಒಮ್ಮೆ ಫ್ಯಾಕ್ಟರಿಯ ಫೈಲ್ಗಳನ್ನು ತೋರಿಸಬೇಕು ಎನ್ನುತ್ತಿದ್ದ, ಒಮ್ಮೆ ಹೊಸ ಆರ್ಡರ್ಗಳ ಮೇಲೆ ಸಹಿ ಮಾಡಿಸಬೇಕು ಎನ್ನುತ್ತಿದ್ದ, ಒಮ್ಮೆ ಉದ್ಯೋಗಿಗಳ ಸಂಬಳದ ಲೆಕ್ಕ ನೋಡಬೇಕು ಎನ್ನುತ್ತಿದ್ದ. ಅವನು ನನ್ನ ಕೋಣೆಯಲ್ಲಿ ಕುಳಿತು ಬಹಳ ಸಿಹಿಯಾದ ಮಾತುಗಳನ್ನಾಡುತ್ತಿದ್ದ ಮತ್ತು ಹೇಳುತ್ತಿದ್ದ, ವಿನಯ್, ನೀನು ಸ್ವಲ್ಪವೂ ಚಿಂತಿಸಬೇಡ. ನೀನು ಗುಣಮುಖನಾಗುವವರೆಗೂ ವ್ಯಾಪಾರದ ಪ್ರತಿಯೊಂದು ಜವಾಬ್ದಾರಿಯನ್ನು ನಾನು ನಿಭಾಯಿಸುತ್ತೇನೆ. ನೀನು ಯಾವುದೇ ವಿಷಯದ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಅವನ ಮಾತುಗಳನ್ನು ಕೇಳಿ ನಾನು ಮೇಲ್ನೋಟಕ್ಕೆ ಮುಗುಳ್ನಗುತ್ತಿದ್ದೆ. ಆದರೆ ಗೊತ್ತಿಲ್ಲ, ಈಗ ನನಗೆ ಅವನ ಕಣ್ಣುಗಳಲ್ಲಿ ಮೊದಲಿನಂತೆ ಸತ್ಯ ಕಾಣುತ್ತಿರಲಿಲ್ಲ. ಯಾವಾಗ ಅವನು ನನ್ನ ಕಡೆ ನೋಡಿದರೂ ಅವನ ಕಣ್ಣುಗಳಲ್ಲಿ ನನಗೊಂದು ವಿಚಿತ್ರವಾದ ಹೊಳಪು ಕಾಣಿಸುತ್ತಿತ್ತು. ಅವನು ಒಳಗೊಳಗೆ ಯಾವುದೋ ವಿಷಯಕ್ಕೆ ಖುಷಿಯಾಗಿರುವಂತೆ, ನನ್ನ ಈ ಪರಿಸ್ಥಿತಿಯನ್ನು ನೋಡಿ ಅವನಿಗೆ ಯಾವ ದುಃಖವೂ ಇಲ್ಲದೆ ಬದಲಾಗಿ ಸಂತೃಪ್ತಿ ಸಿಗುತ್ತಿರುವಂತೆ ಭಾಸವಾಗುತ್ತಿತ್ತು. ಬಹುಶಃ ನಾನು ಕಾಯಿಲೆಯ ಕಾರಣದಿಂದಾಗಿ ಹೆಚ್ಚಾಗಿ ಯೋಚಿಸುತ್ತಿದ್ದೇನೆಂದು ಹಲವು ಬಾರಿ ನನಗನಿಸುತ್ತಿತ್ತು. ಆದ್ದರಿಂದ ನಾನು ನನ್ನ ಮನಸ್ಸಿಗೆ ಸಮಾಧಾನ ಹೇಳಿಕೊಳ್ಳುತ್ತಿದ್ದೆ. ಆದರೆ ಹೃದಯದ ಒಂದು ಮೂಲೆಯಲ್ಲಿ ವಿಚಿತ್ರವಾದ ಅನುಮಾನ ನಿಧಾನವಾಗಿ ಹುಟ್ಟಿಕೊಳ್ಳಲಾರಂಭಿಸಿತು. ಆದರೆ ನನ್ನ ಬಳಿ ಯಾವುದೇ ಸಾಕ್ಷ್ಯಾಧಾರಗಳಿರಲಿಲ್ಲ. ಆದ್ದರಿಂದ ನಾನು ಸುಮ್ಮನೆ ಎಲ್ಲವನ್ನೂ ನೋಡುತ್ತಿದ್ದೆ ಮತ್ತು ನನ್ನ ಮನಸ್ಸಿನ ಮಾತನ್ನು ನನ್ನ ಒಳಗೆ ಅದುಮಿಕೊಳ್ಳುತ್ತಿದ್ದೆ. ಒಂದು ದಿನ ನನ್ನ ಜೀವನದಲ್ಲಿ ಆ ಕರಾಳ ರಾತ್ರಿ ಬಂತು. ಅದರ ಬಗ್ಗೆ ಇಂದು ಯೋಚಿಸಿದರೂ ನನ್ನ ಮೈ ಜುಮ್ಮೆನ್ನುತ್ತದೆ. ಅಂದು ರಾತ್ರಿ ಹವಾಮಾನ ಹಠಾತ್ತನೆ ಬಹಳ ಹದಗೆಟ್ಟಿತ್ತು. ಸಂಜೆಯಿಂದಲೇ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದಿದ್ದವು. ರಾತ್ರಿಯಾಗುತ್ತಲೇ ಎಷ್ಟೊಂದು ವೇಗವಾಗಿ ಮಳೆ ಶುರುವಾಯಿತೆಂದರೆ ಕಿಟಕಿಗಳ ಗಾಜುಗಳ ಮೇಲೆ ನೀರಿನ ಹನಿಗಳು ನಿರಂತರವಾಗಿ ಅಪ್ಪಳಿಸುತ್ತಿದ್ದವು. ಹೊರಗೆ ಮಿಂಚು ಪದೇ ಪದೇ ಹೊಳೆಯುತ್ತಿತ್ತು ಮತ್ತು ಪ್ರತಿ ಕೆಲವು ನಿಮಿಷಗಳಿಗೊಮ್ಮೆ ಮೋಡಗಳ ಎಷ್ಟೊಂದು ಭಯಂಕರ ಗುಡುಗು ಕೇಳಿಸುತ್ತಿತ್ತೆಂದರೆ ಇಡೀ ಬಂಗಲೆಯೇ ನಡುಗುವಂತಿತ್ತು. 4 ಕಡೆ ಎಂತಹ ಮೌನ ಆವರಿಸಿತ್ತೆಂದರೆ ಮಳೆಯ ಶಬ್ದ ಮತ್ತು ಗಡಿಯಾರದ ಟಿಕ್ ಟಿಕ್ ಶಬ್ದ ಕೂಡ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನಾನು ನನ್ನ ಕೋಣೆಯಲ್ಲಿ ಒಂಟಿಯಾಗಿ ಹಾಸಿಗೆಯ ಮೇಲೆ ಮಲಗಿದ್ದೆ. ಅಂದು ನನ್ನ ಆರೋಗ್ಯ ಮೊದಲಿಗಿಂತಲೂ ಹೆಚ್ಚು ಹದಗೆಟ್ಟಿತ್ತು. ಗಂಟಲು ಸಂಪೂರ್ಣವಾಗಿ ಒಣಗಿ ಹೋಗಿತ್ತು. ನನಗೆ ವಿಪರೀತ ಬಾಯಾರಿಕೆಯಾಗಿತ್ತು. ನಾನು ಮೆಲ್ಲನೆ ಶಿಕಾಳನ್ನು ಕೂಗಿದೆ. ಶಿಖಾ, ಸ್ವಲ್ಪ ನೀರು ಕೊಡು ಎಂದೆ. ಆದರೆ ಯಾವ ಉತ್ತರವೂ ಬರಲಿಲ್ಲ. ನಾನು ಸ್ವಲ್ಪ ಜೋರಾಗಿ ಮತ್ತೆ ಕೂಗಿದೆ. ಈ ಬಾರಿಯೂ ಯಾರೂ ಬರಲಿಲ್ಲ. ಬಹುಶಃ ಅವಳಿಗೆ ಕೇಳಿಸಿರಲಿಕ್ಕಿಲ್ಲ ಎಂದು ನನಗನಿಸಿತು. ಆದ್ದರಿಂದ ನಾನು ಅವಳನ್ನು ನಿರಂತರವಾಗಿ ಹಲವು ಬಾರಿ ಕೂಗಿದೆ. ಆದರೆ ಇಡೀ ಮನೆಯಲ್ಲಿ ಕೇವಲ ಮಳೆ ಮತ್ತು ಮೋಡಗಳ ಶಬ್ದ ಪ್ರತಿಧ್ವನಿಸುತ್ತಿತ್ತು. ನನ್ನ ಧ್ವನಿ ಆ ಮೌನದಲ್ಲಿ ಎಲ್ಲೋ ಕಳೆದು ಹೋಗುತ್ತಿರುವಂತಿತ್ತು. ಮನೆಯ ಎಲ್ಲ ಕೆಲಸದವರು ಎಲ್ಲಿ ಹೋಗಿದ್ದಾರೆಂದು ನನಗೆ ಅರ್ಥವೇ ಆಗಲಿಲ್ಲ. ಇಷ್ಟು ದೊಡ್ಡ ಬಂಗಲೆ, ಅಲ್ಲಿ ಸದಾಕಾಲ ಯಾರಾದರೊಬ್ಬರು ಕೆಲಸದವರು ಇರುತ್ತಿದ್ದರು.
ಆದರೆ ಅಂದು ರಾತ್ರಿ ಇಡೀ ಮನೆಯೇ ಖಾಲಿ ಇರುವಂತೆ ಭಾಸವಾಗುತ್ತಿತ್ತು. ನಾನು ಗಂಟೆ ಬಾರಿಸಲು ಪ್ರಯತ್ನಿಸಿದೆ, ಆದರೆ ಯಾರೂ ಬರಲಿಲ್ಲ. ನನ್ನ ಗಂಟಲು ಬಾಯಾರಿಕೆಯಿಂದ ಒಣಗುತ್ತಿತ್ತು ಮತ್ತು ನಾನೇ ಎದ್ದು ಹೋಗಿ ನೀರು ತರಲು ನನ್ನ ದೇಹದಲ್ಲಿ ಅಷ್ಟು ಶಕ್ತಿ ಉಳಿದಿರಲಿಲ್ಲ. ನಾನು ಹಾಸಿಗೆ ಆಸರೆಯಿಂದ ಏಳಲು ಪ್ರಯತ್ನಿಸಿದೆ, ಆದರೆ ಸ್ವಲ್ಪ ಪ್ರಯತ್ನ ಮಾಡುತ್ತಿದ್ದಂತೆ ನನ್ನ ಉಸಿರು ಕಟ್ಟತೊಡಗಿತು ಮತ್ತು ನಾನು ಮತ್ತೆ ಹಾಸಿಗೆಯ ಮೇಲೆ ಬಿದ್ದೆ. ಹೊರಗೆ ತಂಪಾದ ಮಳೆಯಾಗುತ್ತಿದ್ದರೂ ನನ್ನ ಹಣೆಯ ಮೇಲೆ ಬೆವರು ಮೂಡಿತ್ತು. ಯಾರಾದರೂ ಒಳಗೆ ಬರಬಹುದೇನೋ ಎಂದು ನಾನು ಪದೇ ಪದೇ ಬಾಗಿಲಿನ ಕಡೆ ನೋಡುತ್ತಿದ್ದೆ, ಆದರೆ ಯಾರೂ ಬರಲಿಲ್ಲ. ಕಳೆಯುವ ಪ್ರತಿ ನಿಮಿಷದೊಂದಿಗೂ ನನ್ನ ಚಡಪಡಿಕೆ ಹೆಚ್ಚಾಗುತ್ತಿತ್ತು. ಹೊರಗೆ ಮಳೆ ಇನ್ನೂ ಜೋರಾಗಿತ್ತು. ಮಿಂಚಿನ ಹೊಳಪು ಕೆಲವೊಮ್ಮೆ ಕೋಣೆಯನ್ನು ಬೆಳಗಿಸುತ್ತಿತ್ತು ಮತ್ತು ಮರುಕ್ಷಣವೇ ಎಲ್ಲವೂ ಮತ್ತೆ ಕತ್ತಲೆಯಲ್ಲಿ ಮುಳುಗುತ್ತಿತ್ತು. ಮೋಡಗಳ ಭಯಂಕರ ಗುಡುಗು ನನ್ನ ಹೃದಯದ ಬಡಿತವನ್ನು ಮತ್ತಷ್ಟು ಹೆಚ್ಚಿಸುತ್ತಿತ್ತು. ನನ್ನ ಪರಿಸ್ಥಿತಿ ನಿರಂತರವಾಗಿ ಹದಗೆಡುತ್ತಿತ್ತು. ಆದರೆ ಆ ಇಡೀ ರಾತ್ರಿ ನನ್ನ ಬಳಿ ನನ್ನ ಯೋಗಕ್ಷೇಮ ವಿಚಾರಿಸುವವರು ಯಾರೂ ಇರಲಿಲ್ಲ ಮತ್ತು ಅದೇ ಭಯಾನಕ ರಾತ್ರಿಯಲ್ಲಿ ನನ್ನ ಜೀವನದ ಅತ್ಯಂತ ದೊಡ್ಡ ಸತ್ಯ ನನ್ನ ಕಣ್ಣ ಮುಂದೆ ಬರಲಿದೆ ಎಂದು, ನನ್ನ ಇಡೀ ಪ್ರಪಂಚವನ್ನು ಶಾಶ್ವತವಾಗಿ ಬದಲಾಯಿಸಲಿದೆ ಎಂದು ನನಗೆ ಸ್ವಲ್ಪವೂ ಅಂದಾಜಿರಲಿಲ್ಲ. ಆಮೇಲೆ ನಾನು ಉಳಿದಿದ್ದ ನನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿದೆ ಮತ್ತು ಸಂಪೂರ್ಣವಾಗಿ ಜೋರಾಗಿ ಶಿಕಾಳ ಹೆಸರು ಹಿಡಿದು ಕೂಗಿದೆ. ನನ್ನ ಧ್ವನಿ ಇಡೀ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವಳು ನಿಧಾನವಾಗಿ ಕೋಣೆಗೆ ಬಂದಳು, ಆದರೆ ಅವಳ ಮುಖದಲ್ಲಿ ಚಿಂತೆಯೂ ಇರಲಿಲ್ಲ, ಗಾಬರಿಯೂ ಇರಲಿಲ್ಲ. ಅವಳು ಬಹಳ ಒರಟಾಗಿ ನನ್ನನ್ನು ಕೇಳಿದಳು, ಏನು ವಿಷಯ, ಯಾಕಿಷ್ಟು ಗಲಾಟೆ ಮಾಡುತ್ತಿದ್ದೀಯಾ? ನಾನು ಅವಳನ್ನು ಆಶ್ಚರ್ಯದಿಂದ ನೋಡಿದೆ ಮತ್ತು ಕೇಳಿದೆ, ನಾನು ಎಷ್ಟೊತ್ತಿನಿಂದ ನಿನಗೆ ಕೂಗುತ್ತಿದ್ದೇನೆ, ನೀನು ಎಲ್ಲಿದ್ದೆ? ಅವಳು ಸಂಪೂರ್ಣವಾಗಿ ತಣ್ಣನೆಯ ಧ್ವನಿಯಲ್ಲಿ ಉತ್ತರಿಸಿದಳು, ನಾನು ಮಲಗಿದ್ದೆ. ಈಗ ಹೇಳು, ಏನು ಕೆಲಸ? ನಾನು ದುರ್ಬಲ ಧ್ವನಿಯಲ್ಲಿ ಹೇಳಿದೆ, ನನಗೆ ವಿಪರೀತ ಬಾಯಾರಿಕೆಯಾಗಿದೆ, ನನಗೆ ಸ್ವಲ್ಪ ನೀರು ಕುಡಿಸು, ನನ್ನ ಗಂಟಲು ಸಂಪೂರ್ಣವಾಗಿ ಒಣಗುತ್ತಿದೆ. ಅವಳು ಏನೂ ಹೇಳದೆ ಅಡುಗೆ ಮನೆಯ ಕಡೆಗೆ ಹೋದಳು. ಕೆಲವು ನಿಮಿಷಗಳ ನಂತರ ಹಿಂತಿರುಗಿ ಬಂದು ನನ್ನ ಕೈಯಲ್ಲಿ ನೀರಿನ ಲೋಟವನ್ನು ಇಟ್ಟಳು. ನಾನು ಎಷ್ಟೊಂದು ದುರ್ಬಲನಾಗಿದ್ದೆ ಎಂದರೆ ಲೋಟವನ್ನು ಕೂಡ ಸರಿಯಾಗಿ ಹಿಡಿಯಲು ಆಗುತ್ತಿರಲಿಲ್ಲ. ಆಗ ಅವಳು ಲೋಟವನ್ನು ನನ್ನ ಬಾಯಿಯ ಬಳಿ ತಂದಳು ಮತ್ತು ನಾನು ನಿಧಾನವಾಗಿ ನೀರು ಕುಡಿದೆ. ನೀರು ಕುಡಿದ ನಂತರ ನನಗೆ ಸ್ವಲ್ಪ ನಿರಾಳವೆನಿಸಿತು. ನಾನು ಅವಳನ್ನು ಕೇಳಿದೆ, ಮನೆಯ ಎಲ್ಲ ಕೆಲಸದವರು ಎಲ್ಲಿದ್ದಾರೆ? ಬೆಳಿಗ್ಗೆಯಿಂದ ಯಾರೂ ಕಾಣಿಸುತ್ತಿಲ್ಲ ಎಂದೆ. ಅವಳು ನನ್ನ ಕಡೆ ನೋಡಲೂ ಇಲ್ಲ ಮತ್ತು ಯಾವ ಉತ್ತರವನ್ನು ನೀಡದೆ ಕೋಣೆಯಿಂದ ಹೊರಟು ಹೋದಳು. ನನಗೆ ಅವಳ ವರ್ತನೆ ಬಹಳ ವಿಚಿತ್ರವೆನಿಸಿತು, ಆದರೆ ಆ ಸಮಯದಲ್ಲಿ ಎದ್ದು ಅವಳ ಹಿಂದೆ ಹೋಗುವಷ್ಟು ನನ್ನೊಳಗೆ ತ್ರಾಣವಿರಲಿಲ್ಲ. ನೀರು ಕುಡಿದ ಕೆಲವು ನಿಮಿಷಗಳ ನಂತರ ನನ್ನ ಕಣ್ಣುಗಳ ಮೇಲೆ ಹಠಾತ್ತನೆ ವಿಪರೀತ ನಿದ್ದೆ ಆವರಿಸಲಾರಂಭಿಸಿತು. ನನಗೆ ಅರ್ಥವೇ ಆಗಲಿಲ್ಲ, ಇಷ್ಟು ಬೇಗ ನನಗೆ ಇಷ್ಟು ಗಾಢವಾದ ನಿದ್ದೆ ಹೇಗೆ ಬರಲಾರಂಭಿಸಿತು? ನಾನು ಏನನ್ನಾದರೂ ಯೋಚಿಸುವ ಮೊದಲೇ ನನ್ನ ಕಣ್ಣುಗಳು ಮುಚ್ಚಿಕೊಂಡವು ಮತ್ತು ನಾನು ಗಾಢ ನಿದ್ದೆಗೆ ಜಾರಿದೆ. ನನ್ನ ಕಣ್ಣು ತೆರೆದಾಗ ಹೊರಗೆ ಬಿಸಿಲು ಬಂದಿತ್ತು. ನಾನು ಗೋಡೆಯ ಮೇಲಿದ್ದ ಗಡಿಯಾರದ ಕಡೆ ನೋಡಿದೆ. ಆಗ ಮಧ್ಯಾಹ್ನವಾಗಿತ್ತು. ನನ್ನ ತಲೆ ಬಹಳ ಭಾರವಾದಂತೆ ಅನಿಸುತ್ತಿತ್ತು. ನಾನು ಎಷ್ಟೋ ಗಂಟೆಗಳ ಕಾಲ ಪ್ರಜ್ಞೆ ತಪ್ಪಿ ಬಿದ್ದಿದ್ದೇನೆ ಎಂದು ನನಗನಿಸಿತು. ಮೆಲ್ಲನೆ ಕುತ್ತಿಗೆ ತಿರುಗಿಸಿ ಪೂರ್ತಿ ಕೋಣೆಯನ್ನು ನೋಡಿದೆ, ಆದರೆ ಕೋಣೆಯ ದೃಶ್ಯವನ್ನು ನೋಡಿ ನನ್ನ ಎಚ್ಚರವೇ ತಪ್ಪಿತು. ನನ್ನ ಕೋಣೆಯ 2 ಬೀರುಗಳು ಸಂಪೂರ್ಣವಾಗಿ ತೆರೆದುಕೊಂಡಿದ್ದವು ಮತ್ತು ಒಳಗಿಟ್ಟಿದ್ದ ಎಲ್ಲ ವಸ್ತುಗಳು ನಾಪತ್ತೆಯಾಗಿದ್ದವು. ಪ್ರಮುಖ ಫೈಲ್ಗಳು, ನಗದು ಹಣ, ಒಡವೆಗಳು ಮತ್ತು ಇತರ ಬೆಲೆಬಾಳುವ ವಸ್ತುಗಳು ಎಲ್ಲಿಯೂ ಕಾಣಿಸುತ್ತಿರಲಿಲ್ಲ. ಮೊದಲು ನಾನು ಬಹುಶಃ ಇದು ನನ್ನ ಭ್ರಮೆ ಇರಬಹುದು ಎಂದುಕೊಂಡೆ, ಆದರೆ ನಾನು ಗಮನವಿಟ್ಟು ನೋಡಿದಾಗ ಸತ್ಯ ನನ್ನ ಮುಂದಿತ್ತು. ನನ್ನ ಹೃದಯ ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ನಾನು ತಕ್ಷಣವೇ ಶಿಕಾಳಿಗೆ ಕೂಗಲಾರಂಭಿಸಿದೆ, ಶಿಖಾ, ಶಿಖಾ, ಎಲ್ಲಿದ್ದೀಯಾ? ಆದರೆ ಈ ಬಾರಿ ನನ್ನ ಕೂಗಿಗೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನಾನು ನಿರಂತರವಾಗಿ ಅವಳನ್ನು ಕರೆಯುತ್ತಿದ್ದೆ, ಆದರೆ ಇಡೀ ಮನೆಯಲ್ಲಿ ಕೇವಲ ಮೌನ ಆವರಿಸಿತ್ತು. ಯಾವ ಕೆಲಸದವನ ಹೆಜ್ಜೆಯ ಸದ್ದು ಇರಲಿಲ್ಲ, ಯಾವ ಮನುಷ್ಯನ ಧ್ವನಿಯೂ ಇರಲಿಲ್ಲ. 1 ಗಂಟೆ ಕಳೆದು ಹೋಯಿತು. ಆಮೇಲೆ 2ನೇ ಗಂಟೆಯೂ ಕಳೆಯಿತು, ಆದರೆ ಯಾರೂ ನನ್ನ ಬಳಿ ಬರಲಿಲ್ಲ. ಈಗ ನನ್ನ ಮನಸ್ಸಿನಲ್ಲಿ ಭಯ ಮನೆ ಮಾಡಿತ್ತು. ಬಹಳ ಕಷ್ಟಪಟ್ಟು ನಾನು ನನ್ನನ್ನು ಹಾಸಿಗೆಯಿಂದ ಮೇಲಕ್ಕೆತ್ತಿದೆ. ಗೋಡೆಯ ಆಸರೆ ಪಡೆದು ಒಂದೊಂದೇ ಹೆಜ್ಜೆ ಇಡುತ್ತಾ ನಾನು ಕೋಣೆಯಿಂದ ಹೊರಬಂದೆ. ನನ್ನ ಕಾಲುಗಳಲ್ಲಿ ಸರಿಯಾಗಿ ನಡೆಯುವಷ್ಟು ಶಕ್ತಿ ಇರಲಿಲ್ಲ, ಆದರೂ ಯಾವುದೋ ರೀತಿ ಹಾಲ್ವರೆಗೆ ತಲುಪಿದೆ. ಅಲ್ಲಿನ ದೃಶ್ಯವನ್ನು ನೋಡಿ ನನ್ನ ಉಸಿರೇ ನಿಂತು ಹೋಯಿತು. ಇಡೀ ಮನೆಯ ಬೆಲೆಬಾಳುವ ವಸ್ತುಗಳು ನಾಪತ್ತೆಯಾಗಿದ್ದವು. ಅನೇಕ ಶೋಪೀಸ್ಗಳು ಒಡೆದು ಬಿದ್ದಿದ್ದವು, ಬಾಗಿಲುಗಳು ತೆರೆದುಕೊಂಡಿದ್ದವು, ವಸ್ತುಗಳು ಎಲ್ಲೆಂದರಲ್ಲಿ ಹರಡಿಕೊಂಡಿದ್ದವು. ಯಾರೋ ಇಡೀ ಮನೆಯನ್ನೇ ಖಾಲಿ ಮಾಡಿದ್ದಾರೇನೋ ಎಂಬಂತಿತ್ತು. ಈಗ ನನ್ನ ಮನಸ್ಸಿನಲ್ಲಿ ಒಂದೇ ಮಾತು ತಿರುಗುತ್ತಿತ್ತು. ನಾನು ಹೇಗೋ ಶಿಕಾಳ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದೆ.
ಬಹಳ ಕಷ್ಟದಿಂದ ಅವಳ ಕೋಣೆಯವರೆಗೆ ತಲುಪಿದೆ ಮತ್ತು ಬಾಗಿಲು ತೆರೆದೆ ಅಲ್ಲಿಗೆ ತಲುಪುತ್ತಲೇ ನನ್ನ ಕೊನೆಯ ಭರವಸೆಯು ಕೊನೆಗೊಂಡಿತು. ಅವಳ ಬೀರುಗಳು ಕೂಡ ಸಂಪೂರ್ಣವಾಗಿ ಖಾಲಿಯಾಗಿದ್ದವು. ಅವಳ ಎಲ್ಲ ಬಟ್ಟೆಗಳು, ಒಡವೆಗಳು ಮತ್ತು ವೈಯಕ್ತಿಕ ವಸ್ತುಗಳು ನಾಪತ್ತೆಯಾಗಿದ್ದವು. ಕೋಣೆಯಲ್ಲಿ ಅವಳ ಒಂದೇ ಒಂದು ವಸ್ತು ಕೂಡ ಉಳಿದಿರಲಿಲ್ಲ. ಆ ಕ್ಷಣ ನನಗೆ ಎಲ್ಲವೂ ಅರ್ಥವಾಯಿತು. ನಾನು ಯಾವ ಹೆಂಗಸನ್ನು ಅತ್ಯಂತ ಪ್ರೀತಿಸಿದ್ದೇನೋ, ಯಾರನ್ನು ಬಡತನದಿಂದ ಹೊರತಂದು ರಾಣಿಯಂತೆ ಜೀವನ ನೀಡಿದ್ದೇನೋ, ಯಾರ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಟ್ಟಿದ್ದೇನೋ, ಆಕೆ ನನಗೆ ದ್ರೋಹ ಬಗೆದು ಎಲ್ಲವನ್ನು ದೋಚಿಕೊಂಡು ಓಡಿ ಹೋಗಿದ್ದಳು. ಆಕೆ ನನ್ನ ಹಣವನ್ನು ಮಾತ್ರ ಕಸಿದುಕೊಳ್ಳಲಿಲ್ಲ, ನನ್ನ ನಂಬಿಕೆ, ನನ್ನ ಪ್ರೀತಿ ಮತ್ತು ಬದುಕುವ ಕಾರಣವನ್ನು ನನ್ನಿಂದ ಕಸಿದುಕೊಂಡಿದ್ದಳು. ನಾನು ಅಲ್ಲೇ ಕೊಠಡಿಯ ಹೊರಗೆ ತೂರಾಡುತ್ತಾ ನೆಲದ ಮೇಲೆ ಬಿದ್ದೆ. ನನ್ನ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಆದರೆ ಅದನ್ನು ಒರೆಸುವವರು ಯಾರೂ ಇರಲಿಲ್ಲ. ನಾನು ಆ ಖಾಲಿ ಬಿದ್ದಿದ್ದ ಬಂಗಲೆಯಲ್ಲಿ ಗಂಟೆಗಟ್ಟಲೆ ನೆಲದ ಮೇಲೆ ಬಿದ್ದಿದ್ದೆ. ನನಗೆ ಈಗ ನನ್ನ ಜೀವನ ಮುಗಿದು ಹೋಯಿತು ಅನಿಸುತ್ತಿತ್ತು. ಯಾವಾಗ ಸಂಜೆ ಆಯಿತೋ, ಯಾವಾಗ ರಾತ್ರಿ ಬಂದಿತೋ ನನಗೆ ಯಾವುದೂ ತಿಳಿಯಲೇ ಇಲ್ಲ. ಮನೆಯ ಬಾಗಿಲುಗಳು ಮತ್ತು ಕಿಟಕಿಗಳು ತೆರೆದೇ ಬಿದ್ದಿದ್ದವು. ಹೊರಗಿನಿಂದ ತಂಪಾದ ಗಾಳಿ ಒಳಗೆ ಬರುತ್ತಿತ್ತು. ಆದರೆ ನನ್ನ ದೇಹದಲ್ಲಿ ಈಗ ಯಾವುದೇ ವಸ್ತುವಿನ ಅರಿವು ಉಳಿದಿರಲಿಲ್ಲ. ನಾನು ಮೇಲಿರುವ ದೇವರಲ್ಲಿ ನನ್ನ ಜೀವನದಲ್ಲಿ ಈಗ ಇಷ್ಟೇ ಉಳಿದಿದ್ದರೆ ನನ್ನನ್ನು ನಿನ್ನ ಬಳಿಗೆ ಕರೆದುಕೋ ಎಂದು ಪ್ರಾರ್ಥಿಸುತ್ತಿದ್ದೆ. ಏಕೆಂದರೆ ಯಾರಿಗಾಗಿ ನಾನು ಬದುಕುತ್ತಿದ್ದೇನೋ ಆಕೆಯೇ ನನ್ನನ್ನು ಸಾಯಲು ಒಂಟಿಯಾಗಿ ಬಿಟ್ಟು ಹೊರಟು ಹೋಗಿದ್ದಳು. ಆ ರಾತ್ರಿ ನನ್ನ ಜೀವನದ ಅತ್ಯಂತ ನೋವಿನ ರಾತ್ರಿಯಾಗಿತ್ತು. ಆಗ ಮರುದಿನ ಯಾರೋ ಮನೆಯ ಒಳಗೆ ಬರುತ್ತಿರುವ ಸದ್ದು ಕೇಳಿಸಿತು. ನಾನು ತುಂಬ ಕಷ್ಟಪಟ್ಟು ತಲೆ ಎತ್ತಿ ನೋಡಿದಾಗ ಎದುರುಗಡೆ ನಾವು ಹಿಂದೆ ವಾಸವಿದ್ದ ಬಡಾವಣೆಯಲ್ಲಿ ವಾಸಿಸುತ್ತಿದ್ದ ಒಬ್ಬ ಹುಡುಗಿ ನಿಂತಿದ್ದಳು. ಆಕೆ ಹೆಸರು ಪ್ರಿಯಾ ಎಂದಾಗಿತ್ತು. ಆಕೆ ನಮ್ಮ ಬಂಗಲೆಯಿಂದ ಸ್ವಲ್ಪವೇ ದೂರದಲ್ಲಿದ್ದ ತನ್ನ ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದಳು. ಆಕೆ ನನ್ನನ್ನು ನೆಲದ ಮೇಲೆ ಈ ಸ್ಥಿತಿಯಲ್ಲಿ ನೋಡಿ ಹೆದರಿ ಓಡಿ ನನ್ನ ಬಳಿಗೆ ಬಂದಳು. ಬೇಗನೆ ನನಗೆ ಆಸರೆ ನೀಡಿ ಹೆದರಿಕೆಯಿಂದ, ನಿಮಗೆ ಏನಾಯಿತು? ನೀವು ಇಲ್ಲಿ ನೆಲದ ಮೇಲೆ ಏಕೆ ಬಿದ್ದಿದ್ದೀರಿ? ಮತ್ತು ನಿಮ್ಮ ಮನೆಯ ಈ ಸ್ಥಿತಿಗೆ ಯಾರು ಕಾರಣ? ನಿಮ್ಮ ಮನೆಯ ಮುಖ್ಯದ್ವಾರ ನಿನ್ನೆಯಿಂದಲೂ ತೆರೆದಿತ್ತು. ಹಾಗಾಗಿ ನನಗೆ ಏನೋ ತೊಂದರೆಯಾಗಿದೆ ಅನಿಸಿತು. ಅದಕ್ಕಾಗಿ ನಾನು ನೋಡಲು ಬಂದೆ ಎಂದಳು. ನಂತರ ನಾನು ತುಂಬ ಕಷ್ಟಪಟ್ಟು ಕಂಠ ಒಡೆದ ಧ್ವನಿಯಲ್ಲಿ ಆಕೆಗೆ ಸಂಪೂರ್ಣ ವಿಷಯವನ್ನು ತಿಳಿಸಿದೆ. ಹೇಗೆ ನನ್ನ ಕಾಯಿಲೆ ಹೆಚ್ಚಾಗುತ್ತಾ ಹೋಯಿತು, ಹೇಗೆ ಶಿಖಾ ಬದಲಾದಳು ಮತ್ತು ಹೇಗೆ ಆಕೆ ಎಲ್ಲವನ್ನೂ ತೆಗೆದುಕೊಂಡು ನನ್ನನ್ನು ಒಂಟಿಯಾಗಿ ಬಿಟ್ಟು ಓಡಿ ಹೋದಳು ಎಂಬುದನ್ನು ಹೇಳಿದೆ. ನನ್ನ ಸಂಪೂರ್ಣ ಮಾತನ್ನು ಕೇಳಿ ಪ್ರಿಯಾಳ ಕಣ್ಣುಗಳಲ್ಲೂ ನೀರು ಬಂದಿತು. ಆಕೆ ಒಂದು ಕ್ಷಣವೂ ತಡ ಮಾಡದೆ ನೆರೆಹೊರೆಯವರ ಸಹಾಯದಿಂದ ನನ್ನನ್ನು ಕಾರಿನಲ್ಲಿ ಕುಳ್ಳಿರಿಸಿ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ವೈದ್ಯರು ತಕ್ಷಣವೇ ನನ್ನ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು. ತಪಾಸಣೆಯ ನಂತರ ವೈದ್ಯರು ಗಂಭೀರ ಧ್ವನಿಯಲ್ಲಿ, ಇವರು ತುಂಬ ವೀಕ್ ಆಗಿದ್ದಾರೆ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದಿದ್ದರೆ ಇವರ ಪ್ರಾಣವೂ ಹೋಗಬಹುದಿತ್ತು. ಈಗ ಇವರಿಗೆ ಕೇವಲ ಔಷಧಿಗಳಿಂದ ಮಾತ್ರವಲ್ಲದೆ ಒಳ್ಳೆಯ ಆಹಾರ ಮತ್ತು ನಿರಂತರ ಆರೈಕೆಯ ಅಗತ್ಯವೂ ಇದೆ ಎಂದರು. ಕೆಲವು ದಿನ ನಾನು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದೆ. ಆ ದಿನಗಳಲ್ಲಿ ಪ್ರಿಯಾ ಪ್ರತಿದಿನ ನನ್ನ ಬಳಿಗೆ ಬರುತ್ತಿದ್ದಳು. ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡಿಸುತ್ತಿದ್ದಳು, ವೈದ್ಯರ ಬಳಿ ಮಾತನಾಡುತ್ತಿದ್ದಳು, ನನಗಾಗಿ ಊಟ ತರುತ್ತಿದ್ದಳು ಮತ್ತು ಒಂದು ಕ್ಷಣವೂ ನಾನು ಒಂಟಿತನ ಅನುಭವಿಸದಂತೆ ನೋಡಿಕೊಳ್ಳುತ್ತಿದ್ದಳು. ನಂತರ ನನಗೆ ತಿಳಿಯಿತು, ಆಕೆಯ ತಾಯಿ ತಂದೆಯು ಕೆಲವು ವರ್ಷಗಳ ಹಿಂದೆ ತೀರಿಕೊಂಡಿದ್ದರು. ಈಗ ಈ ಪ್ರಪಂಚದಲ್ಲಿ ಆಕೆಗೆ ಒಬ್ಬ ತಮ್ಮ ಮಾತ್ರ ಇದ್ದ. ಅವನ ಜವಾಬ್ದಾರಿಯನ್ನು ಆಕೆಯೇ ನೋಡಿಕೊಳ್ಳುತ್ತಿದ್ದಳು. ಆಕೆ ಸ್ವತಃ ತುಂಬ ಬಡವಳಾಗಿದ್ದಳು. ಮನೆಯ ಖರ್ಚು ತುಂಬ ಕಷ್ಟಪಟ್ಟು ನಡೆಯುತ್ತಿತ್ತು. ಆದರೂ ಆಕೆ ಎಂದಿಗೂ ನಾನು ಆಕೆಗೆ ಹೊರೆ ಎಂಬ ಭಾವನೆ ಬಾರದಂತೆ ನೋಡಿಕೊಂಡಳು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ವೈದ್ಯರು ಇನ್ನು ಕೆಲವು ಕಾಲ ನನಗೆ ಯಾರಾದರೂ ಆರೈಕೆ ಮಾಡುವ ಅಗತ್ಯವಿದೆ ಎಂದು ಹೇಳಿದಾಗ ಪ್ರಿಯಾ ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು. ಆಕೆ, ನೀವು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವವರೆಗೆ ಇಲ್ಲೇ ಇರಿ, ನಾನು ಮತ್ತು ನನ್ನ ತಮ್ಮ ನಿಮ್ಮ ಸಂಪೂರ್ಣ ಕಾಳಜಿ ವಹಿಸುತ್ತೇವೆ ಎಂದಳು. ಆ ಬಡ ಹುಡುಗಿಯ ಬಳಿ ನೀಡಲು ಸಂಪತ್ತು ಇರಲಿಲ್ಲ. ಆದರೆ ಆಕೆಯ ಹೃದಯದಲ್ಲಿ ಮಾನವೀಯತೆ ಎಷ್ಟಿತ್ತೆಂದರೆ ಒಬ್ಬ ಅಪರಿಚಿತನ ಪ್ರಾಣ ಉಳಿಸಲು ಯಾವುದೇ ಸ್ವಾರ್ಥವಿಲ್ಲದೆ ತನ್ನ ಮನೆ ಮತ್ತು ಹೃದಯ ಎರಡನ್ನೂ ತೆರೆದಳು. ತದನಂತರ ಪ್ರಿಯಾ ನಿಜವಾಗಿಯೂ ನನ್ನನ್ನು ಎಷ್ಟು ಕಾಳಜಿಯಿಂದ ನೋಡಿಕೊಂಡಳೆಂದರೆ ನನಗೆ ಮೆಲ್ಲನೆ ಮತ್ತೆ ಮನುಷ್ಯರ ಮೇಲೆ ನಂಬಿಕೆ ಬರತೊಡಗಿತು. ಆಕೆಯ ತಮ್ಮನ ಹೆಸರು ಕಾರ್ತಿಕ್ ಎಂದಾಗಿತ್ತು. ಅವನು ತುಂಬ ಮುದ್ದಾದ ಮತ್ತು ತಿಳುವಳಿಕೆಯುಳ್ಳವನಾಗಿದ್ದನು. ಅವನು ಯಾವಾಗಲೂ ಅಣ್ಣ ಅಣ್ಣ ಎನ್ನುತ್ತಾ ನನ್ನ ಹಿಂದೆ ಮುಂದೆ ತಿರುಗುತ್ತಿದ್ದನು. ನಾನು ನೀರು ಕೇಳುವ ಮೊದಲೇ ಲೋಟ ಹಿಡಿದು ನನ್ನ ಬಳಿಗೆ ತಲುಪುತ್ತಿದ್ದನು. ನನ್ನ ಔಷಧಿಯ ಸಮಯವಾದರೆ ಅವನು ಓಡಿ ಹೋಗಿ ತನ್ನ ಅಕ್ಕನಿಗೆ ಅಣ್ಣನ ಔಷಧಿಯ ಸಮಯವಾಯಿತು ಎಂದು ನೆನಪಿಸುತ್ತಿದ್ದನು. ಆ ಇಬ್ಬರು ಅಕ್ಕ ತಮ್ಮಂದಿರ ಬಳಿ ಹಣ ತುಂಬ ಕಡಿಮೆ ಇತ್ತು, ಆದರೆ ಹೃದಯ ತುಂಬ ದೊಡ್ಡದಾಗಿತ್ತು. ಪ್ರಿಯಾ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟು ತನ್ನ ಮನೆಯ ಖರ್ಚನ್ನು ನಡೆಸುತ್ತಿದ್ದಳು.
ಬೆಳಿಗ್ಗೆಯಿಂದ ಸಂಜೆವರೆಗೆ ಬೇರೆ ಬೇರೆ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಳು ಮತ್ತು ಸಿಗುತ್ತಿದ್ದ ಸ್ವಲ್ಪ ಹಣದಲ್ಲೇ ಮನೆ ನಡೆಯುತ್ತಿತ್ತು. ಆದರೆ ನನ್ನ ಕಾರಣದಿಂದ ಆಕೆಯ ಖರ್ಚು ಮೊದಲಿಗಿಂತ ಹೆಚ್ಚಾಗಿತ್ತು. ಆದರೂ ಆಕೆ ಎಂದಿಗೂ ನನ್ನ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸಲೇ ಇಲ್ಲ. ಆಕೆ ನನ್ನ ಸಂಪೂರ್ಣ ಜವಾಬ್ದಾರಿಯನ್ನು ತನ್ನ ಮೇಲೆ ತೆಗೆದುಕೊಂಡಿದ್ದಳು. ನಾನು ಹಾಸಿಗೆಯಿಂದ ಸ್ವತಃ ಏಳಲು ಪ್ರಯತ್ನಿಸಿದರೆ ತಕ್ಷಣ ಬೈಯುತ್ತಾ, ಇನ್ನೂ ನಿಮಗೆ ವಿಶ್ರಾಂತಿ ಪಡೆಯುವ ಅಗತ್ಯವಿದೆ, ಹೆಚ್ಚು ಶೌರ್ಯ ತೋರಿಸಲು ಪ್ರಯತ್ನಿಸಬೇಡಿ, ವೈದ್ಯರು ಎಷ್ಟು ಹೇಳಿದ್ದಾರೋ ಅಷ್ಟೇ ಮಾಡಿ ಎನ್ನುತ್ತಿದ್ದಳು. ನಾನು ಆಕೆಯ ಮಾತನ್ನು ಸುಮ್ಮನೆ ಒಪ್ಪಿಕೊಳ್ಳುತ್ತಿದ್ದೆ, ಏಕೆಂದರೆ ಆಕೆ ಏನೇ ಮಾಡುತ್ತಿದ್ದರೂ ಕೇವಲ ನನ್ನ ಒಳ್ಳೆಯದಕ್ಕಾಗಿ ಮಾಡುತ್ತಿದ್ದಾಳೆ ಎಂಬುದು ನನಗೆ ಅರ್ಥವಾಗಿತ್ತು. ಆಕೆ ಬೆಳಿಗ್ಗೆ ಎದ್ದ ತಕ್ಷಣ ನನಗಾಗಿ ಹಗುರವಾದ ಮತ್ತು ಪೌಷ್ಟಿಕ ಆಹಾರವನ್ನು ತಯಾರಿಸುತ್ತಿದ್ದಳು. ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡುತ್ತಿದ್ದಳು. ನಂತರ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಳು. ವೈದ್ಯರಿಗೆ ತೋರಿಸಿ ಮತ್ತೆ ಮನೆಗೆ ಕರೆತರುತ್ತಿದ್ದಳು. ದಾರಿಯುದ್ದಕ್ಕೂ ನನ್ನ ಕೈ ಹಿಡಿದು ನಿಧಾನವಾಗಿ ನಡೆಸುತ್ತಿದ್ದಳು. ಮನೆಗೆ ಬಂದ ನಂತರವೂ ಆಕೆ ನನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುತ್ತಿರಲಿಲ್ಲ. ಆಕೆಗೆ ಟ್ಯೂಷನ್ ಹೇಳಿಕೊಡಲು ಕುಳಿತುಕೊಳ್ಳಬೇಕಿದ್ದರೂ ಸಹ ಆಕೆ ಪದೇ ಪದೇ ನನ್ನ ಕೊಠಡಿಗೆ ಬಂದು, ನಿಮಗೆ ಏನಾದರೂ ಬೇಕೇ ಎಂದು ಕೇಳುತ್ತಿದ್ದಳು. ಹಲವು ಬಾರಿ ನಾನು ಆಕೆಗೆ, ಪ್ರಿಯಾ, ನೀನು ನಿನ್ನ ಕಾಳಜಿಯನ್ನು ವಹಿಸಿಕೋ, ನೀನು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಕೇವಲ ನನ್ನ ಹಿಂದೆಯೇ ಬಿದ್ದಿರುತ್ತೀಯಲ್ಲ ಎಂದು ಹೇಳಿದರೆ ಆಕೆ ನಗುತ್ತಾ, ಮೇಲಿರುವ ದೇವರು ಯಾರಾದರೂ ಒಬ್ಬರಿಗೆ ಸಹಾಯ ಮಾಡುವ ಅವಕಾಶವನ್ನು ನೀಡಿದ್ದರೆ ಅದರಿಂದ ಹಿಂದೆ ಸರಿಯಬಾರದು. ನೀವು ಬೇಗನೆ ಗುಣಮುಖರಾಗುತ್ತೀರಿ, ಧೈರ್ಯಗೆಡಬೇಡಿ ಎನ್ನುತ್ತಿದ್ದಳು. ಆಕೆಯ ಈ ಮಾತುಗಳೇ ನನಗೆ ಪ್ರತಿದಿನ ಹೊಸ ಭರವಸೆಯನ್ನು ನೀಡುತ್ತಿದ್ದವು. ಕಾರ್ತಿಕ್ ಕೂಡ ಪ್ರತಿ ಸಂಜೆ ನನ್ನ ಬಳಿ ಕುಳಿತು ತನ್ನ ಶಾಲೆಯ ವಿಷಯಗಳನ್ನು ಹೇಳುತ್ತಿದ್ದನು. ಅವನ ನಿಷ್ಕಲ್ಮಶ ಮಾತುಗಳನ್ನು ಕೇಳಿ ನಾನು ನನ್ನ ಎಲ್ಲ ನೋವುಗಳನ್ನು ಸ್ವಲ್ಪ ಸಮಯದವರೆಗೆ ಮರೆತು ಬಿಡುತ್ತಿದ್ದೆ. ನಿಧಾನವಾಗಿ ಆ ಸಣ್ಣ ಮನೆ ನನಗೆ ನನ್ನದೇ ಅನಿಸತೊಡಗಿತು. ಅಲ್ಲಿ ದುಬಾರಿ ಪೀಠೋಪಕರಣಗಳಿರಲಿಲ್ಲ, ದೊಡ್ಡ ಕೋಣೆಗಳಿರಲಿಲ್ಲ, ಕೆಲಸದಾಳುಗಳಿರಲಿಲ್ಲ. ಆದರೆ ಅಲ್ಲಿ ನಿಜವಾದ ಆತ್ಮೀಯತೆ ಇತ್ತು. ಅದು ನನ್ನ ಕೋಟ್ಯಾಂತರ ರೂಪಾಯಿಯ ಬಂಗಲೆಯಲ್ಲಿ ಎಂದಿಗೂ ಇರಲಿಲ್ಲ. ನೋಡುತ್ತಿದ್ದಂತೆ ಸಂಪೂರ್ಣ 1 ವರ್ಷ ಕಳೆದು ಹೋಯಿತು. ಈ 1 ವರ್ಷದಲ್ಲಿ ನನ್ನ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು. ಈ ಮಧ್ಯೆ ನಾನು ಹಲವು ಬಾರಿ ನನ್ನ ಆ ಹಳೆಯ ಮನೆಯ ಬಗ್ಗೆ ಯೋಚಿಸುತ್ತಿದ್ದೆ. ನಂತರ ನನಗೆ ತಿಳಿದು ಬಂದಿದ್ದೇನೆಂದರೆ, ಆ ಬಂಗಲೆ ಇನ್ನೂ ನನ್ನ ಹೆಸರಿನಲ್ಲೇ ಇತ್ತು. ಆಕೆ ಅದನ್ನು ತನ್ನ ಹೆಸರಿಗೆ ಮಾಡಿಸಿಕೊಂಡಿರಲಿಲ್ಲ, ಏಕೆಂದರೆ ಹಾಗೆ ಮಾಡಿದರೆ ಆಕೆಗೆ ಕಾನೂನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗುತ್ತಿತ್ತು ಮತ್ತು ಜನರ ಪ್ರಶ್ನೆಗಳನ್ನು ಎದುರಿಸಬೇಕಾಗುತ್ತಿತ್ತು. ಆದ್ದರಿಂದ ಆಕೆ ಕೇವಲ ನನ್ನ ಬ್ಯಾಂಕ್ ಖಾತೆಗಳ ಹಣ, ಒಡವೆಗಳು, ನಗದು ಮತ್ತು ಇತರ ಬೆಲೆಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಓಡಿ ಹೋಗಿದ್ದಳು. ಆದರೆ ಆ ಬಂಗಲೆ ಖಾಲಿಯಾಗಿ ಬಿದ್ದಿತ್ತು. ಆ ಸಮಯದಲ್ಲಿ ನನಗೆ ಆ ಮನೆಯ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ, ಏಕೆಂದರೆ ಈಗ ನನಗೆ ಅರ್ಥವಾಗಿತ್ತು, ಮನೆ ಎಂದರೆ ಗೋಡೆಗಳಿಂದಲ್ಲ, ಬದಲಾಗಿ ಅದರಲ್ಲಿ ವಾಸಿಸುವ ಜನರಿಂದ ನಿರ್ಮಾಣವಾಗುತ್ತದೆ ಮತ್ತು ಯಾವ ಮನೆಯಲ್ಲಿ ತನ್ನವರೆನ್ನಲು ಯಾರೂ ಇರುವುದಿಲ್ಲವೋ ಅದು ಕೇವಲ ಇಟ್ಟಿಗೆ ಮತ್ತು ಕಲ್ಲುಗಳ ಅಸ್ಥಿಪಂಜರವಷ್ಟೇ. ನಿಧಾನವಾಗಿ ಔಷಧಿಗಳು, ಉತ್ತಮ ಆಹಾರ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಿಯಾಳ ಸೇವೆಯಿಂದಾಗಿ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಬರತೊಡಗಿತು. ಮೊದಲು ನಾನು ಆಸರೆಯಿಂದ ಏಳುತ್ತಿದ್ದೆ, ನಂತರ ನಿಧಾನವಾಗಿ ಸ್ವತಃ ನಡೆಯತೊಡಗಿದೆ. ಕೆಲವು ತಿಂಗಳುಗಳ ನಂತರ ನಾನು ಆಸರೆ ಇಲ್ಲದೆ ಕೆಲವು ಹೆಜ್ಜೆಗಳನ್ನು ನಡೆಯುತ್ತಿದ್ದೆ. ನನ್ನ ದೌರ್ಬಲ್ಯವು ಮೊದಲಿಗಿಂತ ಕಡಿಮೆಯಾಗತೊಡಗಿತು. ನನ್ನ ತೂಕ ನಿಧಾನವಾಗಿ ಹೆಚ್ಚಾಗತೊಡಗಿತು ಮತ್ತು ದೇಹದಲ್ಲಿ ಮತ್ತೆ ಶಕ್ತಿ ಮರಳತೊಡಗಿತು. ವೈದ್ಯರು ಪ್ರತಿ ಪರೀಕ್ಷೆಯ ನಂತರ ನನ್ನ ವರದಿಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಒಂದು ದಿನ ವೈದ್ಯರು ನಗುತ್ತಾ ನನ್ನ ಬಳಿ, ವಿನಯ್ ಅವರೇ, ನಿಮ್ಮ ಸ್ಥಿತಿಯಲ್ಲಿ ಎಷ್ಟು ಸುಧಾರಣೆಯಾಗಿದೆಯೋ ಅದು ಕೇವಲ ಔಷಧಿಗಳಿಂದ ಮಾತ್ರ ಆಗಿಲ್ಲ. ನಿಮಗೆ ಸರಿಯಾದ ಸಮಯಕ್ಕೆ ಔಷಧಿ ಸಿಕ್ಕಿದೆ, ಸರಿಯಾದ ಊಟ ಸಿಕ್ಕಿದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮನ್ನು ಯಾರೋ ಹೃದಯಪೂರ್ವಕವಾಗಿ ಕಾಪಾಡಿದ್ದಾರೆ ಎಂದರು. ಹಲವು ರೋಗಿಗಳು ಔಷಧಿ ತೆಗೆದುಕೊಳ್ಳುತ್ತಾರೆ ಆದರೆ ಧೈರ್ಯಗೆಡುತ್ತಾರೆ. ನೀವು ಧೈರ್ಯಗೆಡಲಿಲ್ಲ ಮತ್ತು ಇದರಲ್ಲಿ ಅತ್ಯಂತ ದೊಡ್ಡ ಕೈ ಆ ಹುಡುಗಿಯದ್ದಾಗಿದೆ. ಆಕೆ ಹಗಲು ರಾತ್ರಿ ನಿಮ್ಮ ಸೇವೆ ಮಾಡಿದ್ದಾಳೆ. ಪ್ರಿಯಾ, ನಿಮ್ಮ ಕಾಳಜಿಯನ್ನು ಈ ರೀತಿ ವಹಿಸದಿದ್ದರೆ ಬಹುಶಃ ಇಂದು ನಿಮ್ಮ ಸ್ಥಿತಿ ಇಷ್ಟು ಚೆನ್ನಾಗಿರುತ್ತಿರಲಿಲ್ಲ. ವೈದ್ಯರ ಮಾತನ್ನು ಕೇಳಿ ನನ್ನ ಕಣ್ಣುಗಳು ತೇವಗೊಂಡವು. ನಾನು ಮೊದಲ ಬಾರಿಗೆ ಪ್ರಿಯಾಳ ಕಡೆಗೆ ನೋಡಿದಾಗ ಆಕೆ ಸಣ್ಣಗೆ ನಗುತ್ತಿದ್ದಳು. ಆಕೆ ಯಾವುದೇ ದೊಡ್ಡ ಕೆಲಸವನ್ನೇ ಮಾಡಿಲ್ಲವೇನೋ ಎಂಬಂತೆ. ಆದರೆ ಆಕೆ ನನಗಾಗಿ ಎಷ್ಟೆಲ್ಲ ಮಾಡಿದ್ದಾಳೆ ಎಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು. ಆಕೆ ತನ್ನ ವಿಶ್ರಾಂತಿ, ತನ್ನ ಹಣ, ತನ್ನ ಸಮಯ, ಕೊನೆಗೆ ತನ್ನ ಜೀವನದ 1 ವರ್ಷವನ್ನು ನನ್ನ ಸೇವೆಯಲ್ಲಿ ವಿನಿಯೋಗಿಸಿದ್ದಳು ಮತ್ತು ಪ್ರತಿಯಾಗಿ ಎಂದಿಗೂ ನನ್ನ ಬಳಿ ಏನನ್ನೂ ಕೇಳಿರಲಿಲ್ಲ. ಆ ದಿನ ನನಗೆ ಮೊದಲ ಬಾರಿಗೆ ಅನಿಸಿತು, ನಿಜವಾದ ಸಂಬಂಧ ರಕ್ತ ಅಥವಾ ಸಂಪತ್ತಿನಿಂದಲ್ಲ, ಬದಲಾಗಿ ನಿಯತ್ತು ಮತ್ತು ಮಾನವೀಯತೆಯಿಂದ ರೂಪುಗೊಳ್ಳುತ್ತದೆ. ಯಾವ ಹೆಂಗಸಿಗಾಗಿ ನಾನು ನನ್ನ ಸಂಪೂರ್ಣ ಪ್ರಪಂಚವನ್ನೇ ಧಾರೆ ಎರೆದಿದ್ದೇನೋ
ಆಕೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದಳು ಮತ್ತು ಯಾವ ಹುಡುಗಿಯ ಜೊತೆ ನನಗೆ ಯಾವುದೇ ಸಂಬಂಧವೂ ಇರಲಿಲ್ಲವೋ ಆಕೆ ನನಗೆ ಹೊಸ ಜೀವನವನ್ನು ನೀಡಿದಳು. ಕೊನೆಗೂ ಹಲವು ತಿಂಗಳುಗಳ ಸುದೀರ್ಘ ಚಿಕಿತ್ಸೆಯ ನಂತರ ವೈದ್ಯರು, ಈಗ ನಾನು ಮೊದಲಿಗಿಂತ ಸಾಕಷ್ಟು ಚೇತರಿಸಿಕೊಂಡಿದ್ದೇನೆ ಮತ್ತು ನಿಧಾನವಾಗಿ ನನ್ನ ಸಾಮಾನ್ಯ ಜೀವನವನ್ನು ಪ್ರಾರಂಭಿಸಬಹುದು ಎಂದು ಹೇಳಿದರು. ಇದನ್ನು ಕೇಳಿ ನನ್ನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯಿತು. ನಾನು ಮೇಲಿರುವ ದೇವರಿಗೆ ಧನ್ಯವಾದ ಅರ್ಪಿಸಿದೆ ಮತ್ತು ಮನಸ್ಸಿನಲ್ಲೇ ಒಂದು ನಿರ್ಧಾರವನ್ನು ಮಾಡಿದೆ. ಈಗ ನಾನು ನನ್ನ ಜೀವನವನ್ನು ಮತ್ತೆ ಹೊಸದಾಗಿ ಪ್ರಾರಂಭಿಸುತ್ತೇನೆ, ಆದರೆ ಈ ಬಾರಿ ಮೊದಲಿಗಾದ ತಪ್ಪುಗಳನ್ನು ಎಂದಿಗೂ ಪುನರಾವರ್ತಿಸುವುದಿಲ್ಲ. ಈಗ ನಾನು ಯಾರ ಮೇಲೆಯೂ ಕಣ್ಣು ಮುಚ್ಚಿ ನಂಬಿಕೆ ಇಡುವುದಿಲ್ಲ ಮತ್ತು ಎಲ್ಲಕ್ಕಿಂತ ಮೊದಲು ನನ್ನ ನಂಬಿಕೆಯ ದುರುಪಯೋಗಪಡಿಸಿಕೊಂಡು ನನ್ನ ಇಡೀ ಪ್ರಪಂಚವನ್ನು ಹಾಳು ಮಾಡಿದವರಿಗೆ ಅವರ ಕೃತ್ಯಕ್ಕೆ ಶಿಕ್ಷೆ ಕೊಡಿಸುತ್ತೇನೆ. ನನ್ನ ಕಾಯಿಲೆ ನನ್ನ ದೇಹವನ್ನು ಖಂಡಿತವಾಗಿಯೂ ದುರ್ಬಲಗೊಳಿಸಿತು, ಆದರೆ ಈಗ ನನ್ನ ಸಂಕಲ್ಪಗಳು ಮೊದಲಿಗಿಂತಲೂ ಹೆಚ್ಚು ಬಲವಾಗಿದ್ದವು. ಇದು ನನ್ನ ಜೀವನದ ಸೋಲಾಗಿರಲಿಲ್ಲ, ಬದಲಾಗಿ ಒಂದು ಹೊಸ ಆರಂಭವಾಗಿತ್ತು ಮತ್ತು ಈ ಬಾರಿ ನಾನು ನನ್ನ ಸ್ವಂತ ಬಲದಿಂದ ನನ್ನ ಜೀವನವನ್ನು ಮತ್ತೆ ಕಟ್ಟಿಕೊಂಡು ತೋರಿಸಲಿದ್ದೆ. ಆರಂಭದಲ್ಲಿ ನನ್ನ ಬಳಿ ಅಷ್ಟು ದೊಡ್ಡ ಕೆಲಸ ಮಾಡಲು ಹಣವಿರಲಿಲ್ಲ. ಆದ್ದರಿಂದ ನಾನು ಮೊದಲಿನಂತೆಯೇ ಕೂಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ. ನಾನು ಬೆಳಿಗ್ಗೆ ಬೇಗನೆ ಮನೆಯಿಂದ ಹೊರಡುತ್ತಿದ್ದೆ. ಎಲ್ಲಿ ಯಾವ ರೀತಿಯ ಕೆಲಸ ಸಿಗುತ್ತಿತ್ತೋ ಅದನ್ನೇ ಮಾಡುತ್ತಿದ್ದೆ. ಕೆಲವೊಮ್ಮೆ ಗೋದಾಮಿನಲ್ಲಿ ಭಾರವಾದ ವಸ್ತುಗಳನ್ನು ಎತ್ತುತ್ತಿದ್ದೆ, ಕೆಲವೊಮ್ಮೆ ಲಾರಿಯಿಂದ ಸರಕು ಇಳಿಸುತ್ತಿದ್ದೆ, ಇನ್ನು ಕೆಲವೊಮ್ಮೆ ಯಾವುದಾದರೂ ಅಂಗಡಿಯಲ್ಲಿ ಇಡೀ ದಿನ ಕೆಲಸ ಮಾಡುತ್ತಿದ್ದೆ. ನನಗೆ ಯಾವ ಕೆಲಸದಲ್ಲೂ ನಾಚಿಕೆಯಾಗುತ್ತಿರಲಿಲ್ಲ, ಏಕೆಂದರೆ ಕಷ್ಟಪಡುವ ಮನುಷ್ಯ ಎಂದಿಗೂ ಸೋಲುವುದಿಲ್ಲ ಎಂಬುದು ನನಗೆ ತಿಳಿದಿತ್ತು. ಸಂಜೆ ಸುಸ್ತಾಗಿ ಮನೆಗೆ ಮರಳಿದಾಗ ಪ್ರಿಯಾ ಮತ್ತು ಕಾರ್ತಿಕ್ ನನಗಾಗಿ ಕಾಯುತ್ತಿರುತ್ತಿದ್ದರು. ನಾವಿಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು ಮತ್ತು ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದೆವು. ಆ ಜನರಿಂದಾಗಿಯೇ ನನಗೆ ಪ್ರತಿದಿನ ಮುಂದೆ ಸಾಗುವ ಧೈರ್ಯ ಸಿಗುತ್ತಿತ್ತು. ಒಂದು ದಿನ ಮಧ್ಯಾಹ್ನ ನಾವು ಮೂವರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು. ಆಗ ಹಠಾತ್ತನೆ ನನಗೆ ನನ್ನ ಆ ಹಳೆಯ ಬಂಗಲೆ ನೆನಪಾಯಿತು. ಅದು ಇಂದಿಗೂ ನನ್ನ ಹೆಸರಿನಲ್ಲಿಯೇ ಇತ್ತು. ಆ ಬಂಗಲೆ ಖಾಲಿ ಬಿದ್ದಿತ್ತು ಮತ್ತು ಅದನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. ಆಗ ನಾನು ಒಂದು ವೇಳೆ ಅದನ್ನು ಮಾರಾಟ ಮಾಡಿದರೆ ನನಗೆ ಮತ್ತೆ ನನ್ನ ವ್ಯಾಪಾರವನ್ನು ಆರಂಭಿಸಲು ಸಾಕಾಗುವಷ್ಟು ಹಣ ಸಿಗುತ್ತದೆ ಎಂದು ಯೋಚಿಸಿದೆ. ನಾನು ಅದೇ ದಿನ ಒಬ್ಬ ಪ್ರಾಪರ್ಟಿ ಡೀಲರ್ ಜೊತೆ ಮಾತನಾಡಿ ನನ್ನ ಬಂಗಲೆಯನ್ನು ಮಾರಾಟ ಮಾಡಲು ಹೇಳಿದೆ. ಅವನು ಖರೀದಿದಾರರನ್ನು ಹುಡುಕಲು ಆರಂಭಿಸಿದನು. ಕೆಲವೇ ದಿನಗಳಲ್ಲಿ ಒಬ್ಬ ಒಳ್ಳೆಯ ಖರೀದಿದಾರ ಸಿಕ್ಕಿದನು. ಬಂಗಲೆಯ ನಿಜವಾದ ಬೆಲೆ ಸುಮಾರು 1 ಕೋಟಿಯಾಗಿತ್ತು. ಆದರೆ ನನಗೆ ಹಣದ ತುರ್ತು ಅಗತ್ಯವಿದ್ದ ಕಾರಣ ಅನಿವಾರ್ಯವಾಗಿ ನಾನು ಅದನ್ನು 65 ಲಕ್ಷಕ್ಕೆ ಮಾರಬೇಕಾಯಿತು. ಎಲ್ಲ ಕಾಗದ ಪತ್ರಗಳು ಸಿದ್ಧವಾದವು, ರಿಜಿಸ್ಟ್ರೇಷನ್ ಆಯಿತು ಮತ್ತು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಹಣ ನನ್ನ ಬ್ಯಾಂಕ್ ಖಾತೆಗೆ ಜಮೆಯಾಯಿತು. ನಾನು ಕೊನೆಯ ಬಾರಿಗೆ ಆ ಬಂಗಲೆಯನ್ನು ನೋಡಿದಾಗ ನನ್ನ ಕಣ್ಣುಗಳು ತುಂಬಿ ಬಂದವು. ಆ ಮನೆಯ ಪ್ರತಿಯೊಂದು ಗೋಡೆಯೂ ನನ್ನ ಹೋರಾಟ ಮತ್ತು ನನ್ನ ತಾಯಿಯ ನೆನಪುಗಳೊಂದಿಗೆ ಬೆಸೆದುಕೊಂಡಿತ್ತು. ಆದರೆ ಕೆಲವೊಮ್ಮೆ ಜೀವನದಲ್ಲಿ ಮುನ್ನಡೆಯಲು ಅತಿ ಪ್ರೀತಿಯ ವಸ್ತುವನ್ನು ಬಿಟ್ಟುಕೊಡಬೇಕಾಗುತ್ತದೆ ಎಂದು ನನಗೆ ತಿಳಿದಿತ್ತು. ಭಾರವಾದ ಮನಸ್ಸಿನಿಂದ ನಾನು ಆ ಮನೆಗೆ ವಿದಾಯ ಹೇಳಿ ಅಲ್ಲಿಂದ ಮರಳಿ ಬಂದೆ. ಬಂಗಲೆ ಮಾರಾಟವಾದ ನಂತರ ನನಗೆ ಸಿಕ್ಕ ಆ 65 ಲಕ್ಷ ರೂಪಾಯಿ ಹಣದಿಂದಲೇ ನಾನು ನನ್ನ ಜೀವನದ 2ನೇ ಆರಂಭವನ್ನು ಮಾಡಿದೆ. ಈ ಬಾರಿ ನಾನು ಯಾವುದೇ ಆತುರ ತೋರಲಿಲ್ಲ. ನಾನು ಮೊದಲು ಇಡೀ ಮಾರುಕಟ್ಟೆಯ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಂಡೆ. ನಂತರ ಒಂದು ಸಣ್ಣ ಯೂನಿಟನ್ನು ಬಾಡಿಗೆಗೆ ಪಡೆದೆ. ಹೊಸ ಹೊಲಿಗೆ ಯಂತ್ರಗಳನ್ನು ಖರೀದಿಸಿದೆ, ಕಟ್ಟಿಂಗ್ ಯಂತ್ರ ಹಾಕಿಸಿದೆ ಮತ್ತು ನನ್ನ ಹಳೆಯ ಕೆಲವು ವಿಶ್ವಾಸಾರ್ಹ ಕೆಲಸಗಾರರನ್ನು ಮತ್ತೆ ಸಂಪರ್ಕಿಸಿದೆ. ನಾನು ಮತ್ತೆ ಕೆಲಸ ಆರಂಭಿಸುತ್ತಿದ್ದೇನೆ ಎಂದು ತಿಳಿದಾಗ ಅವರಲ್ಲಿ ಅನೇಕರು ಸಂತೋಷದಿಂದ ನನ್ನೊಂದಿಗೆ ಕೈಜೋಡಿಸಿದರು, ಏಕೆಂದರೆ ಅವರಿಗೆ ಇಂದಿಗೂ ನನ್ನ ಕೆಲಸ ಮತ್ತು ಪ್ರಾಮಾಣಿಕತೆಯ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ನಿಧಾನವಾಗಿ ಫ್ಯಾಕ್ಟರಿಯಲ್ಲಿ ಮತ್ತೆ ಕೆಲಸ ಆರಂಭವಾಯಿತು. ಮೊದಲ ದಿನ ಕಡಿಮೆ ಆರ್ಡರ್ಗಳು ಬಂದವು. ನಂತರ ಕ್ರಮೇಣ ಗ್ರಾಹಕರ ಸಂಖ್ಯೆ ಹೆಚ್ಚಾಗತೊಡಗಿತು. ಜನರು ಮೊದಲಿನಂತೆಯೇ ನಾನು ತಯಾರಿಸಿದ ಬಟ್ಟೆಗಳನ್ನು ಮೆಚ್ಚಿಕೊಳ್ಳತೊಡಗಿದರು. ವ್ಯಾಪಾರಿಗಳು ಮತ್ತೆ ನನ್ನಿಂದ ಮಾಲು ಖರೀದಿಸಲು ಆರಂಭಿಸಿದರು ಮತ್ತು ನನ್ನ ವ್ಯಾಪಾರ ಮತ್ತೆ ಹಳಿಗೆ ಮರಳಿತು. ನಾನು ಮೊದಲಿಗಿಂತಲೂ ಹೆಚ್ಚು ಕಠಿಣ ಪರಿಶ್ರಮ ಪಡುತ್ತಿದ್ದೆ. ಮುಂಜಾನೆ ಎಲ್ಲರಿಗಿಂತ ಮೊದಲು ಫ್ಯಾಕ್ಟರಿಗೆ ತಲುಪುತ್ತಿದ್ದೆ ಮತ್ತು ಎಲ್ಲರಿಗಿಂತ ಕೊನೆಯಲ್ಲಿ ಅಲ್ಲಿಂದ ಹೊರಡುತ್ತಿದ್ದೆ. ಏನೇ ಸಂಪಾದನೆ ಬಂದರೂ ಅದರ ಬಹುಪಾಲು ಭಾಗವನ್ನು ನಾನು ಮತ್ತೆ ನನ್ನ ಕೆಲಸದಲ್ಲೇ ಹೂಡಿಕೆ ಮಾಡುತ್ತಿದ್ದೆ. ಹೊಸ ಯಂತ್ರಗಳನ್ನು ಖರೀದಿಸುತ್ತಿದ್ದೆ, ಉತ್ತಮ ಕೆಲಸಗಾರರನ್ನು ಇಟ್ಟುಕೊಂಡೆ ಮತ್ತು ನನ್ನ ವ್ಯಾಪಾರವನ್ನು ನಿರಂತರವಾಗಿ ವಿಸ್ತರಿಸುತ್ತಾ ಹೋದೆ. ಕೆಲವೇ ವರ್ಷಗಳಲ್ಲಿ ನನ್ನ ಸಣ್ಣ ಯೂನಿಟ್ ಮತ್ತೆ ಒಂದು ಉತ್ತಮ ಫ್ಯಾಕ್ಟರಿಯಾಗಿ ಬದಲಾಯಿತು. ಈಗ ನನ್ನಲ್ಲಿ ಮೊದಲಿಗಿಂತಲೂ ಹೆಚ್ಚು ಜನರು ಕೆಲಸ ಮಾಡುತ್ತಿದ್ದರು ಮತ್ತು ಬೇರೆ ಬೇರೆ ನಗರಗಳಿಗೆ ನನ್ನ ಬಟ್ಟೆಗಳ ಸಪ್ಲೈ ಹೋಗತೊಡಗಿತು. ನನ್ನ ಪರಿಶ್ರಮ ಮತ್ತೊಮ್ಮೆ ಫಲ ನೀಡಿತು ಮತ್ತು ನಾನು ಮತ್ತೆ ಆರ್ಥಿಕವಾಗಿ ಸದೃಢನಾದೆ. ಆದರೆ ಈ ಬಾರಿ ನನ್ನೊಳಗೆ ಮೊದಲಿನ ಅಹಂಕಾರ ಸ್ವಲ್ಪವೂ ಇರಲಿಲ್ಲ.
ಏಕೆಂದರೆ ಜೀವನ ನನಗೆ ತುಂಬ ಪಾಠ ಕಲಿಸಿತು. ಈ ಬಾರಿ ನಾನು ಪ್ರಿಯಾ ಮತ್ತು ಕಾರ್ತಿಕ್ನನ್ನು ಎಂದಿಗೂ ನನ್ನಿಂದ ದೂರವಾಗಲು ಬಿಡಲಿಲ್ಲ. ನಾನು ಪ್ರಿಯಾಳಿಗೆ ಸ್ಪಷ್ಟವಾಗಿ ಹೇಳಿದೆ, ಇನ್ನು ಮುಂದೆ ನೀನು ಯಾರ ಮನೆಗೂ ಹೋಗಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುವ ಅಗತ್ಯವಿಲ್ಲ. ನನ್ನ ಅತ್ಯಂತ ಕಷ್ಟದ ಸಮಯದಲ್ಲಿ ನೀನು ನನ್ನ ಜೊತೆಗಿದ್ದೆ. ಈಗ ನಿನ್ನ ಜೀವನ ನನ್ನ ಜವಾಬ್ದಾರಿ. ಆಕೆ ಮೊದಲು ನಿರಾಕರಿಸಿದಳು ಮತ್ತು ತಾನು ಯಾರಿಗೂ ಹೊರೆಯಾಗಲು ಬಯಸುವುದಿಲ್ಲ ಎಂದು ಹೇಳಿದಳು. ಆದರೆ ನಾನು ನಗುತ್ತಾ ಹೇಳಿದೆ, ಇಂದು ನಾನು ಜೀವಂತವಾಗಿದ್ದೇನೆ ಎಂದರೆ ಅದಕ್ಕೆ ಕೇವಲ ನೀನೇ ಕಾರಣ. ಹಾಗಾಗಿ ಈಗ ನನಗೂ ನನ್ನ ಕರ್ತವ್ಯವನ್ನು ನಿಭಾಯಿಸಲು ಬಿಡು. ಅದರ ನಂತರ ನಾನು ಕಾರ್ತಿಕ್ನನ್ನು ನಗರದ ಒಂದು ಒಳ್ಳೆಯ ಶಾಲೆಗೆ ಸೇರಿಸಿದೆ. ಅವನು ಮೊದಲ ಬಾರಿಗೆ ಹೊಸ ಯೂನಿಫಾರ್ಮ್ ಧರಿಸಿ ಶಾಲೆಗೆ ಹೋಗಲು ಶುರು ಮಾಡಿದಾಗ ಅವನ ಸಂತೋಷ ನೋಡಬೇಕಿತ್ತು. ಅವನು ಮತ್ತೆ ಮತ್ತೆ ಕನ್ನಡಿಯ ಮುಂದೆ ತನ್ನನ್ನು ತಾನು ನೋಡಿಕೊಳ್ಳುತ್ತಿದ್ದ ಮತ್ತು ಓಡಿ ಬಂದು ನನ್ನನ್ನು ತಬ್ಬಿಕೊಂಡನು. ಆ ದಿನ ಪ್ರಿಯಾಳ ಕಣ್ಣುಗಳಲ್ಲೂ ಸಂತೋಷದ ಕಣ್ಣೀರಿತ್ತು. ಏಕೆಂದರೆ ಆಕೆಯ ಪುಟ್ಟ ತಮ್ಮ ಈಗ ಉತ್ತಮ ವಿದ್ಯಾಭ್ಯಾಸ ಪಡೆಯಬಹುದಾಗಿತ್ತು. ನಿಧಾನವಾಗಿ ನಮ್ಮ ಜೀವನ ಮತ್ತೆ ಸಹಜ ಸ್ಥಿತಿಗೆ ಮರಳತೊಡಗಿತು. ಮನೆಯಲ್ಲಿ ಮತ್ತೆ ಸಂತೋಷ ಮರಳಿ ಬಂದಿತು. ಆದರೆ ಈ ನಡುವೆ ನಾನು ಒಂದು ವಿಷಯವನ್ನು ಗಮನಿಸಿದೆ. ಅದು ನನ್ನನ್ನು ಆಲೋಚನೆಗೆ ದೂಡಿತು. ನಾನು ಅನಾರೋಗ್ಯದಿಂದ ಇದ್ದಾಗ ರಾಕೇಶ್ ಪ್ರತಿ 2-3 ದಿನಗಳಿಗೊಮ್ಮೆ ನನ್ನನ್ನು ಭೇಟಿಯಾಗಲು ಬರುತ್ತಿದ್ದ. ಆದರೆ ನಾನು ಸಂಪೂರ್ಣವಾಗಿ ಗುಣಮುಖನಾದ ದಿನದಿಂದ ಆತ ಒಂದು ಬಾರಿಯೂ ನನ್ನನ್ನು ಭೇಟಿಯಾಗಲು ಪ್ರಯತ್ನಿಸಲಿಲ್ಲ. ಆತ ಫೋನ್ ಕೂಡ ಮಾಡಲಿಲ್ಲ. ಯಾವುದೇ ಸುದ್ದಿಯನ್ನು ವಿಚಾರಿಸಲಿಲ್ಲ. ಮೊದಲು ನನಗೆ ಇದು ವಿಚಿತ್ರವೆನಿಸಿತು. ಆದರೆ ನಾನು ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ. ನಂತರ ಒಂದು ದಿನ ಮಾರುಕಟ್ಟೆಯಲ್ಲಿ ನನಗೆ ಪರಿಚಯವಿದ್ದ ಒಬ್ಬ ವ್ಯಕ್ತಿ ನನಗೆ ಒಂದು ವಿಷಯವನ್ನು ತಿಳಿಸಿದನು. ಅದನ್ನು ಕೇಳಿ ನನ್ನ ಕಾಲಡಿಯ ನೆಲವೇ ಕುಸಿದು ಬಿದ್ದಂತಾಯಿತು. ಶಿಖಾ ಯಾವ ವ್ಯಕ್ತಿಯೊಂದಿಗೆ ಓಡಿ ಹೋಗಿದ್ದಳೋ ಆತ ಬೇರ್ಯಾರೂ ಅಲ್ಲ, ಸಾಕ್ಷಾತ್ ರಾಕೇಶ್ ಆಗಿದ್ದನೆಂದು ಅವನು ಹೇಳಿದನು. ಅವರಿಬ್ಬರು ಬಹಳ ದಿನಗಳಿಂದ ಪರಸ್ಪರ ಸಂಪರ್ಕದಲ್ಲಿದ್ದರು ಮತ್ತು ನಾನು ಅನಾರೋಗ್ಯಕ್ಕೆ ಒಳಗಾಗಿದ್ದ ಸಂದರ್ಭದಲ್ಲೇ ನನಗೆ ದ್ರೋಹ ಬಗೆಯುವ ಸಂಪೂರ್ಣ ಯೋಜನೆಯನ್ನು ರೂಪಿಸಿದ್ದರು. ಅವರಿಬ್ಬರೂ ಜೊತೆಗೂಡಿ ನನ್ನ ಸಂಪತ್ತು, ಒಡವೆಗಳು, ನಗದು ಮತ್ತು ಇತರ ಬೆಲೆಬಾಳುವ ವಸ್ತುಗಳನ್ನು ತೆಗೆದುಕೊಂಡು ನಗರವನ್ನೇ ಬಿಟ್ಟು ಹೋಗಿದ್ದರು. ಇದನ್ನು ಕೇಳಿದ ತಕ್ಷಣ ನನ್ನ ಮುಂದೆ ಎಲ್ಲವೂ ಸ್ಪಷ್ಟವಾಯಿತು. ರಾಕೇಶ್ ಪದೇ ಪದೇ ನನ್ನ ಮನೆಗೆ ಏಕೆ ಬರುತ್ತಿದ್ದನೆಂದು ಈಗ ನನಗೆ ಅರ್ಥವಾಯಿತು. ಅವನು ನನಗೆ ಸಹಾಯ ಮಾಡಲು ಬರುತ್ತಿರಲಿಲ್ಲ, ಬದಲಾಗಿ ನನ್ನ ಸ್ಥಿತಿಯನ್ನು ನೋಡಲು ಬರುತ್ತಿದ್ದ. ನಾನು ಎಂದಿಗೂ ಗುಣಮುಖನಾಗುವುದಿಲ್ಲ ಎಂಬ ನಂಬಿಕೆ ಆತನಿಗೆ ಬರಬೇಕಿತ್ತು ಮತ್ತು ಅದರ ನಂತರ ಆತ ಆರಾಮಾಗಿ ನನ್ನ ಇಡೀ ಜೀವನವನ್ನು ಕೊಳ್ಳೆ ಹೊಡೆದು ಶಾಶ್ವತವಾಗಿ ಮಾಯವಾಗಬಹುದಿತ್ತು. ಆದರೆ ಬಹುಶಃ ಆತನಿಗೆ ದೇವರ ನ್ಯಾಯ ತಡವಾಗಬಹುದು, ಆದರೆ ಎಂದಿಗೂ ಅನ್ಯಾಯ ನಡೆಯಲು ಬಿಡುವುದಿಲ್ಲ ಎಂಬುದು ತಿಳಿದಿರಲಿಲ್ಲ. ಈಗ ನಾನು ಮೊದಲಿನಂತೆ ದುರ್ಬಲ ಮತ್ತು ನೊಂದ ಮನುಷ್ಯನಾಗಿರಲಿಲ್ಲ. ನಾನು ಮತ್ತೆ ನನ್ನ ಕಾಲ ಮೇಲೆ ನಿಂತಿದ್ದೆ ಮತ್ತು ನಾನು ಅದೇ ಕ್ಷಣದಲ್ಲಿ ಮನಸ್ಸಿನಲ್ಲೇ ಈ ನಿರ್ಧಾರವನ್ನು ಮಾಡಿದೆ. ಯಾರು ನನ್ನ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡು ನನ್ನ ಜೀವನವನ್ನು ಹಾಳು ಮಾಡಿದ್ದಾರೋ ಅವರಿಗೆ ಅವರ ಕೃತ್ಯಕ್ಕೆ ತಕ್ಕ ಶಿಕ್ಷೆ ಖಂಡಿತ ಸಿಗಲೇಬೇಕು. ಇದಕ್ಕಾಗಿ ನಾನು ಎಷ್ಟೇ ದೀರ್ಘವಾದ ಹೋರಾಟ ನಡೆಸಬೇಕಾದರೂ ಸರಿ. ಆದರೆ ಈಗ ನಾನು ಈ ಎಲ್ಲ ವಿಷಯಗಳನ್ನು ನನ್ನ ಜೀವನದ ಒಂದು ಕೆಟ್ಟ ಕನಸು ಎಂದು ಭಾವಿಸಿ ಶಾಶ್ವತವಾಗಿ ಬಿಟ್ಟು ಬಿಡಲು ಬಯಸಿದ್ದೆ. ನಾನು ಸೇಡು ತೀರಿಸಿಕೊಳ್ಳಲು ಬಯಸಿರಲಿಲ್ಲ ಮತ್ತು ಕಳೆದು ಹೋದ ದುಃಖಗಳಲ್ಲೇ ಜೀವಿಸಲು ಇಷ್ಟಪಡಲಿಲ್ಲ. ನಾನು ನನ್ನ ಜೀವನದಲ್ಲಿ ಎಷ್ಟೋ ಕಳೆದುಕೊಂಡಿದ್ದೆ. ಆದರೆ ಮನುಷ್ಯ ಯಾವಾಗಲೂ ತನ್ನ ಹಳೆಯ ಗಾಯಗಳನ್ನೇ ನೋಡುತ್ತಾ ಕುಳಿತರೆ ಎಂದಿಗೂ ಮುಂದೆ ಸಾಗಲು ಸಾಧ್ಯವಿಲ್ಲ ಎಂಬುದು ಈಗ ನನಗೆ ಅರ್ಥವಾಗಿತ್ತು. ಅದಕ್ಕಾಗಿಯೇ ನಾನು ಇನ್ನು ಮುಂದೆ ನನ್ನ ಉಳಿದ ಜೀವನವನ್ನು ಈ ಜಗತ್ತಿನಲ್ಲಿ ಯಾರ ಆಸರೆಯೂ ಇಲ್ಲದಂತಹ ಜನರಿಗೆ ಸಹಾಯ ಮಾಡಲು ಮುಡಿಪಾಗಿಡುತ್ತೇನೆಂದು ನಿರ್ಧರಿಸಿದೆ. ಈಗ ನನ್ನ ಬಳಿ ಮೊದಲಿಗಿಂತಲೂ ಹೆಚ್ಚು ಹಣವಿತ್ತು, ಆದರೆ ಅದಕ್ಕಿಂತಲೂ ಹೆಚ್ಚು ನೆಮ್ಮದಿ ಇತ್ತು. ಏಕೆಂದರೆ ಈ ಬಾರಿ ನಾನು ಸಂಪತ್ತನ್ನು ಗಳಿಸುವುದರ ಜೊತೆಗೆ ಮಾನವೀಯತೆಯನ್ನು ಗಳಿಸಿದ್ದೆ. ನಾನು ನನ್ನ ಹಣದಿಂದ ಒಂದು ವಿಧವಾ ಆಶ್ರಮ ಮತ್ತು ಒಂದು ಅನಾಥಾಶ್ರಮವನ್ನು ಕಟ್ಟಿಸಿದೆ. ತಮ್ಮ ಪತಿಯನ್ನು ಕಳೆದುಕೊಂಡವರಿಗೆ, ಯಾರಿಗೆ ತಮ್ಮವರೆಂದು ಹೇಳಿಕೊಳ್ಳಲು ಯಾರೂ ಇಲ್ಲವೋ ಅಂತಹ ಮಹಿಳೆಯರಿಗೆ ಮತ್ತು ಯಾರನ್ನು ಅವರ ಸ್ವಂತ ಮನೆಯವರೇ ಹೊರಹಾಕಿದ್ದಾರೋ ಅಂತಹ ಹಿರಿಯ ಮಹಿಳೆಯರಿಗೂ ವಾಸಿಸಲು ವ್ಯವಸ್ಥೆ ಮಾಡಲಾಯಿತು. ಇನ್ನೊಂದೆಡೆ ಅನಾಥಾಶ್ರಮದಲ್ಲಿ ತಂದೆ ತಾಯಿಯ ನೆರಳಿಲ್ಲದ ಮಕ್ಕಳ ವಾಸ, ಊಟ, ವಿದ್ಯಾಭ್ಯಾಸ ಮತ್ತು ಚಿಕಿತ್ಸೆಯ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಲಾಯಿತು. ಒಂದು ವೇಳೆ ದೇವರು ನನಗೆ 2ನೇ ಜೀವನವನ್ನು ನೀಡಿದ್ದಾನೆ ಎಂದರೆ ಅದರ ಅತ್ಯುತ್ತಮ ಉಪಯೋಗವು ಇತರರ ಜೀವನವನ್ನು ಉತ್ತಮಗೊಳಿಸುವುದರಲ್ಲೇ ಇರಬೇಕು ಎಂದು ನನಗೆ ಅನಿಸಿತು. ಆ 2 ಆಶ್ರಯಗಳ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಪ್ರಿಯಾಗೆ ವಹಿಸಿದೆ, ಏಕೆಂದರೆ ನನಗೆ ಆಕೆಯ ಮೇಲೆ ನನಗಿಂತಲೂ ಹೆಚ್ಚು ನಂಬಿಕೆ ಇತ್ತು. ಆಕೆಯ ಹೃದಯದಲ್ಲಿ ಪ್ರತಿಯೊಬ್ಬ ನೊಂದ ವ್ಯಕ್ತಿಯ ಬಗ್ಗೆಯೂ ಅಪಾರ ಸಹಾನುಭೂತಿ ಇತ್ತು. ಆಕೆ ಅಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ತನ್ನ ಕುಟುಂಬದವರಂತೆ ನೋಡಿಕೊಳ್ಳುತ್ತಿದ್ದಳು.
ಯಾರಾದರೂ ಅನಾರೋಗ್ಯಕ್ಕೀಡಾದರೆ ಸ್ವತಃ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಳು. ಯಾರಾದರೂ ದುಃಖದಲ್ಲಿದ್ದರೆ ಅವರ ಪಕ್ಕದಲ್ಲೇ ಕುಳಿತು ಬಹಳ ಹೊತ್ತು ಮಾತನಾಡುತ್ತಿದ್ದಳು. ಮಕ್ಕಳು ಆಕೆಯನ್ನು ತಾಯಿಯಂತೆ ಕಾಣತೊಡಗಿದರು ಮತ್ತು ಹಿರಿಯ ಮಹಿಳೆಯರು ಆಕೆಯನ್ನು ಮಗಳೆಂದು ಕರೆಯುತ್ತಿದ್ದರು. ಇದೆಲ್ಲವನ್ನು ನೋಡಿ ನನ್ನ ಮನಸ್ಸಿಗೆ ಅಪಾರ ನೆಮ್ಮದಿ ಸಿಗುತ್ತಿತ್ತು. ಒಂದು ದಿನ ನಾನು ಯಾವುದೋ ಕೆಲಸದ ನಿಮಿತ್ತ ಮಾರುಕಟ್ಟೆಗೆ ಹೋಗುತ್ತಿದ್ದೆ. ಆಗ ರಸ್ತೆಯ ಬದಿಯಲ್ಲಿ ಕುಳಿತಿದ್ದ ಒಬ್ಬ ಮಹಿಳೆಯ ಮೇಲೆ ನನ್ನ ದೃಷ್ಟಿ ಬಿತ್ತು. ಆಕೆ ಹರಿದು ಹೋದ ಹಳೆಯ ಬಟ್ಟೆಗಳಲ್ಲಿ ನೆಲದ ಮೇಲೆ ಕುಳಿತು ಭಿಕ್ಷೆ ಬೇಡುತ್ತಿದ್ದಳು. ಆಕೆಯ ಕೂದಲುಗಳು ಚೆಲ್ಲಾಪಿಲ್ಲಿಯಾಗಿದ್ದವು, ಮುಖ ಧೂಳಿನಿಂದ ತುಂಬಿತ್ತು ಮತ್ತು ಸ್ಥಿತಿ ಎಷ್ಟೊಂದು ಕೆಟ್ಟಿತೆಂದರೆ ಮೊದಲ ನೋಟದಲ್ಲೇ ಯಾರೂ ಆಕೆಯನ್ನು ಗುರುತಿಸಲು ಸಾಧ್ಯವಿರಲಿಲ್ಲ. ನಾನು ಆಕೆಗೆ ಸ್ವಲ್ಪ ಹಣ ಕೊಟ್ಟು ಸಹಾಯ ಮಾಡೋಣ ಎಂದು ಯೋಚಿಸಿದೆ. ಆದ್ದರಿಂದ ನಾನು ಆಕೆಯ ಹತ್ತಿರ ಹೋದೆ. ಆಗ ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿ ಆಕೆಯ ಕೈಯಲ್ಲಿ ಧರಿಸಿದ್ದ ಒಂದು ಉಂಗುರದ ಮೇಲೆ ಬಿತ್ತು. ಆ ಉಂಗುರವನ್ನು ನೋಡಿದ ತಕ್ಷಣ ನಾನು ಅಲ್ಲೇ ಸ್ತಬ್ಧನಾಗಿ ನಿಂತೆ, ಏಕೆಂದರೆ ಅದು ಯಾವುದೇ ಸಾಮಾನ್ಯ ಉಂಗುರವಾಗಿರಲಿಲ್ಲ. ಅದು ಅದೇ ವಜ್ರದ ಉಂಗುರವಾಗಿತ್ತು. ಇದನ್ನು ನಾನು ನಮ್ಮ ವಿವಾಹ ವಾರ್ಷಿಕೋತ್ಸವದಂದು ಶಿಕಾಗೆ ನನ್ನ ಕೈಯಾರೆ ತೊಡಿಸಿದ್ದೆ. ಆ ಉಂಗುರದ ಒಳಭಾಗದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಆಕೆ ಹೆಸರನ್ನು ಕೆತ್ತಲಾಗಿತ್ತು. ಆದ್ದರಿಂದ ಅದನ್ನು ಗುರುತಿಸುವಲ್ಲಿ ನನ್ನಿಂದ ಎಂದಿಗೂ ತಪ್ಪಾಗಲು ಸಾಧ್ಯವಿರಲಿಲ್ಲ. ಈಗ ನನಗೆ ಅರ್ಥವಾಯಿತು. ನನ್ನ ಮುಂದೆ ಕುಳಿತಿದ್ದ ಆ ಭಿಕ್ಷುಕಿ ಬೇರಾರೂ ಅಲ್ಲ. ಯಾರು ನನಗೆ ಮೋಸ ಮಾಡಿ ನನ್ನ ಇಡೀ ಪ್ರಪಂಚವನ್ನೇ ನಾಶ ಮಾಡಿದ್ದಳೋ ಸಾಕ್ಷಾತ್ ನನ್ನ ಹೆಂಡತಿ ಶಿಖಾ ಆಗಿದ್ದಳು. ಆಕೆಯು ನನ್ನನ್ನು ನೋಡಿದ ತಕ್ಷಣ ಗುರುತಿಸಿದಳು. ಆಕೆಯ ಮುಖದ ಬಣ್ಣವೇ ಮಾಸಿ ಹೋಯಿತು ಮತ್ತು ಮರುಕ್ಷಣವೇ ಆಕೆ ಅಳುತ್ತಾ ನನ್ನ ಕಾಲ ಕಡೆಗೆ ಬಾಗಿದಳು. ಆಕೆಯ ಕೈ ಮುಗಿದು ಮತ್ತೆ ಮತ್ತೆ ಕ್ಷಮೆ ಕೇಳತೊಡಗಿದಳು ಮತ್ತು ಅಳುತ್ತಾ ಹೇಳಿದಳು, ನನ್ನನ್ನು ಕ್ಷಮಿಸಿಬಿಡು ವಿನಯ್. ನಾನು ನಿನಗೆ ಬಹಳ ದೊಡ್ಡ ಮೋಸ ಮಾಡಿದ್ದೇನೆ. ಇಂದು ನನಗೆ ಅದಕ್ಕೆ ಶಿಕ್ಷೆ ಸಿಗುತ್ತಿದೆ. ಆಕೆ ನನ್ನ ಕಾಲಿಗೆ ಬೀಳುವ ಮುನ್ನವೇ ನಾನು ಒಂದು ಹೆಜ್ಜೆ ಹಿಂದಕ್ಕೆ ಸರಿದೆ, ಏಕೆಂದರೆ ನನ್ನ ಮನಸ್ಸಿನಲ್ಲಿ ಆಕೆಯ ಬಗ್ಗೆ ಪ್ರೀತಿಯೂ ಉಳಿದಿರಲಿಲ್ಲ ಮತ್ತು ಯಾವುದೇ ನಂಬಿಕೆಯೂ ಇರಲಿಲ್ಲ. ಆದರೂ ಕೋಟಿಗಟ್ಟಲೆ ಸಂಪತ್ತನ್ನು ತೆಗೆದುಕೊಂಡು ಓಡಿ ಹೋದ ಮಹಿಳೆ ಇಂದು ರಸ್ತೆಯಲ್ಲಿ ಭಿಕ್ಷೆ ಬೇಡುವ ಅನಿವಾರ್ಯತೆಗೆ ಹೇಗೆ ಸಿಲುಕಿದಳು? ಕೊನೆಗೂ ಆಕೆಯ ಜೊತೆ ಏನಾಯಿತು ಎಂದು ತಿಳಿಯುವ ಕುತೂಹಲ ನನ್ನ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಇತ್ತು. ನಾನು ಆಕೆಯ ಮುಂದೆ ಕುಳಿತು ಶಾಂತ ಧ್ವನಿಯಲ್ಲಿ ಕೇಳಿದೆ, ನಿನಗೆ ಈ ಸ್ಥಿತಿ ಹೇಗೆ ಬಂತು? ನೀನು ನನ್ನ ಎಲ್ಲ ಹಣ, ಒಡವೆಗಳು ಮತ್ತು ಸಂಪತ್ತನ್ನು ತೆಗೆದುಕೊಂಡು ನಿನ್ನ ಪ್ರಿಯಕರ ರಾಕೇಶ್ ಜೊತೆ ಓಡಿ ಹೋಗಿದೆಯಲ್ಲವೇ? ಹಾಗಾದರೆ ಇಂದು ಇಲ್ಲಿ ಈ ಸ್ಥಿತಿಗೆ ಹೇಗೆ ಬಂದು ಮುಟ್ಟಿದೆ? ನನ್ನ ಮಾತನ್ನು ಕೇಳಿದ ತಕ್ಷಣ ಆಕೆ ಜೋರಾಗಿ ಅಳಲಾರಂಭಿಸಿದಳು. ಆಕೆ ನಡುಗುವ ಧ್ವನಿಯಲ್ಲಿ ಹೇಳಿದಳು, ಇಂದು ನಾನು ನಿನಗೆ ಸಂಪೂರ್ಣ ಸತ್ಯವನ್ನು ಹೇಳುತ್ತೇನೆ. ಆ ರಾತ್ರಿ ನಾನು ನಿನಗೆ ಕೊಟ್ಟ ನೀರಿನಲ್ಲಿ ನಿದ್ರೆ ಮಾತ್ರೆಯನ್ನು ಬೆರೆಸಿದ್ದೆ. ನೀನು ಇಡೀ ರಾತ್ರಿ ಗಾಢ ನಿದ್ದೆಯಲ್ಲಿ ಮಲಗಿರಲಿ ಎಂದು ಹಾಗೆ ಮಾಡಿದೆ ಮತ್ತು ನೀನು ಮಲಗಿದ ನಂತರ ನಾನು ಮೊದಲೇ ಸಿದ್ಧಪಡಿಸಿ ಇಟ್ಟುಕೊಂಡಿದ್ದ ಕೆಲವು ಕಾಗದ ಪತ್ರಗಳನ್ನು ತೆಗೆದು ನಿನ್ನ ಹೆಬ್ಬೆಟ್ಟಿನ ಗುರುತನ್ನು ಅವುಗಳ ಮೇಲೆ ಹಾಕಿಸಿಕೊಂಡೆ, ಏಕೆಂದರೆ ನೀನು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದೆ. ನಿನಗೆ ಏನೂ ತಿಳಿಯಲೇ ಇಲ್ಲ. ಅದರ ನಂತರ ನಾನು ಮನೆಯ ಎಲ್ಲ ಒಡವೆಗಳು, ನಗದು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂಗ್ರಹಿಸಿದೆ ಮತ್ತು ಮೊದಲೇ ಕರೆಸಿಕೊಂಡಿದ್ದ ರಾಕೇಶ್ನೊಂದಿಗೆ ಅಲ್ಲಿಂದ ಓಡಿ ಹೋದೆ. ನಾವಿಬ್ಬರೂ ರೈಲಿನಲ್ಲಿ ಬೇರೊಂದು ನಗರಕ್ಕೆ ಹೋಗುತ್ತಿದ್ದೆವು. ಇನ್ನು ನಮ್ಮ ಹೊಸ ಜೀವನ ಆರಂಭವಾಗಲಿದೆ ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ದಾರಿಯಲ್ಲಿ ರಾಕೇಶ್ನ ನಿಜವಾದ ಮುಖವಾಡ ನನ್ನ ಮುಂದೆ ಬಯಲಾಯಿತು. ಅವನು ರೈಲಿನ ಬಾಗಿಲ ಬಳಿ ನಿಂತು ನನಗೆ ಹೇಳಿದನು, ನನಗೆ ನಿನ್ನ ಮೇಲೆ ಸ್ವಲ್ಪವೂ ನಂಬಿಕೆ ಇಲ್ಲ. ಒಬ್ಬ ಹೆಣ್ಣು ತನಗೆ ಅಷ್ಟೊಂದು ಪ್ರೀತಿ ಕೊಟ್ಟ, ಅಷ್ಟೊಂದು ಗೌರವ ಕೊಟ್ಟ ಮತ್ತು ಪ್ರತಿಯೊಂದು ಸಂತೋಷವನ್ನು ನೀಡಿದ ತನ್ನ ಗಂಡನಿಗೆ ನಿಷ್ಠಾವಂತಳಾಗದ ಹೆಣ್ಣು ಬೇರೆ ಯಾರಿಗೂ ನಿಷ್ಠಾವಂತಳಾಗಲು ಸಾಧ್ಯವಿಲ್ಲ. ನೀನು ಅವನಿಗೆ ದ್ರೋಹ ಬಗೆಯಬಲ್ಲೆ ಎಂದಾದರೆ ಒಂದು ದಿನ ನನಗೂ ದ್ರೋಹ ಬಗೆಯುತ್ತೀಯ. ಇಷ್ಟು ಹೇಳಿ ಅವನು ಇದ್ದಕ್ಕಿದ್ದಂತೆ ನನ್ನನ್ನು ಚಲಿಸುತ್ತಿದ್ದ ರೈಲಿನಿಂದ ಹೊರಕ್ಕೆ ತಳ್ಳಿದನು. ನನಗೆ ಏನು ಅರ್ಥವಾಗುವ ಮೊದಲೇ ನಾನು ರೈಲಿನಿಂದ ಕೆಳಗೆ ಬಿದ್ದೆ. ನನ್ನ ಇಡೀ ದೇಹಕ್ಕೆ ಗಂಭೀರ ಗಾಯಗಳಾದವು. ನಾನು ಎಷ್ಟೋ ಗಂಟೆಗಳ ಕಾಲ ಅಲ್ಲೇ ಬಿದ್ದಿದ್ದೆ. ನಂತರ ಕೆಲವು ಜನರು ನನ್ನನ್ನು ನೋಡಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದರು. ಹಲವು ತಿಂಗಳುಗಳ ಕಾಲ ನನ್ನ ಚಿಕಿತ್ಸೆ ನಡೆಯಿತು. ಆದರೆ ನಾನು ಗುಣಮುಖಳಾಗುವ ಹೊತ್ತಿಗೆ ನನ್ನ ಬಳಿ ಏನೂ ಉಳಿದಿರಲಿಲ್ಲ. ರಾಕೇಶ್ ಎಲ್ಲ ಹಣ ಮತ್ತು ಒಡವೆಗಳನ್ನು ತೆಗೆದುಕೊಂಡು ಮಾಯವಾಗಿದ್ದನು. ಅವನು ಎಲ್ಲಿಗೆ ಹೋದನೆಂದು ನನಗೆ ತಿಳಿಯಲಿಲ್ಲ. ನಾನು ಅವನನ್ನು ತುಂಬ ಹುಡುಕಿದೆ, ಆದರೆ ಅವನು ಎಂದಿಗೂ ಸಿಗಲಿಲ್ಲ. ನನ್ನ ಬಳಿ ಇರಲು ಜಾಗವೂ ಉಳಿದಿರಲಿಲ್ಲ. ಊಟ ಮಾಡಲು ಹಣವೂ ಇರಲಿಲ್ಲ. ಕ್ರಮೇಣ ನಾನು ಭಿಕ್ಷೆ ಬೇಡಿ ನನ್ನ ಹೊಟ್ಟೆ ತುಂಬಿಸಿಕೊಳ್ಳಬೇಕಾಯಿತು. ನಾನು ನಿನ್ನೊಂದಿಗೆ ವಿಶ್ವಾಸಘಾತುಕತನ ಮಾಡಿದ್ದರಿಂದಲೇ ನನ್ನ ಜೊತೆ ಇದೆಲ್ಲವೂ ಆಯಿತು ಎಂಬುದು ನನಗೆ ತಿಳಿದಿದೆ. ದೇವರು ನನಗೆ ನನ್ನ ಕರ್ಮಗಳ ಶಿಕ್ಷೆಯನ್ನು ನೀಡಿದ್ದಾನೆ. ಆಕೆಯ ಸಂಪೂರ್ಣ ಮಾತನ್ನು ಕೇಳಿದ ನಂತರ ನಾನು ಸ್ವಲ್ಪ ಸಮಯ ಸುಮ್ಮನೆ ಕುಳಿತಿದ್ದೆ.
ನನ್ನ ಮನಸ್ಸಿನಲ್ಲಿ ಆಕೆಯ ಬಗ್ಗೆ ಮೊದಲಿನಂತಹ ಕೋಪವಿರಲಿಲ್ಲ. ಆದರೆ ಯಾವುದೇ ಪ್ರೀತಿಯೂ ಉಳಿದಿರಲಿಲ್ಲ. ಮನುಷ್ಯ ತನ್ನ ಕರ್ಮಗಳಿಂದ ಎಂದಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಮಾತ್ರ ನನಗೆ ತಿಳಿಯಿತು. ಕೊನೆಗೆ ನಾನು ಆಕೆಗೆ ಹೇಳಿದೆ, ನಿನಗೆ ನಿನ್ನ ಕೃತ್ಯಕ್ಕೆ ಶಿಕ್ಷೆ ಸಿಕ್ಕಿದೆ. ಆದರೆ ನಾನು ನಿನ್ನಂತೆ ಯಾರನ್ನು ಅಸಹಾಯಕರನ್ನಾಗಿ ಬಿಟ್ಟು ಹೋಗಲಾರೆ. ನಂತರ ನಾನು ನನ್ನ ಸಿಬ್ಬಂದಿಗೆ ಫೋನ್ ಮಾಡಿ ಆಕೆಯನ್ನು ಅಲ್ಲಿಂದ ಕರೆದೊಯ್ದು ನಾನು ಸ್ವಲ್ಪ ಸಮಯದ ಹಿಂದಷ್ಟೇ ಕಟ್ಟಿಸಿದ ಅದೇ ವಿಧವಾ ಆಶ್ರಮಕ್ಕೆ ಕಳುಹಿಸಿಕೊಟ್ಟೆ. ಅಲ್ಲಿ ಆಕೆಯ ವಾಸ, ಊಟ, ಚಿಕಿತ್ಸೆ ಮತ್ತು ಆರೈಕೆಯ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದೆ. ಆಕೆಗೆ ತನ್ನ ಉಳಿದ ಜೀವನವನ್ನು ಕನಿಷ್ಠ ಗೌರವದಿಂದ ಬದುಕುವ ಅವಕಾಶ ಸಿಗಲಿ ಎಂದು. ಮತ್ತು ನಂತರ ನಾನು ನನ್ನ ಮ್ಯಾನೇಜರ್ ಹಾಗೂ ನನ್ನ ಕೆಲವು ವಿಶ್ವಾಸಾರ್ಹ ವ್ಯಕ್ತಿಗಳ ಮೂಲಕ ರಾಕೇಶ್ನನ್ನು ಹುಡುಕುವ ಕೆಲಸವನ್ನು ಆರಂಭಿಸಿದೆ. ನಾನೀಗ ಯಾವುದೇ ಆತುರದಲ್ಲಿರಲಿಲ್ಲ. ಆದರೆ ನನಗೆ ಇಷ್ಟೊಂದು ದೊಡ್ಡ ಮೋಸ ಮಾಡಿದವನಿಗೆ ಅವನ ತಪ್ಪಿಗೆ ತಕ್ಕ ಶಿಕ್ಷೆ ಸಿಗಲೇಬೇಕು ಎಂದು ಖಂಡಿತ ಬಯಸಿದ್ದೆ. ನನ್ನ ಜನರು ಹಲವು ನಗರಗಳಲ್ಲಿ ಅವನ ಬಗ್ಗೆ ವಿಚಾರಿಸಲು ಆರಂಭಿಸಿದರು. ಹಲವು ತಿಂಗಳುಗಳ ಕಾಲ ಯಾವುದೇ ಸುಳಿವೂ ಸಿಗಲಿಲ್ಲ. ಆದರೆ ಕೊನೆಗೂ ಒಂದು ದಿನ ನನ್ನ ಮ್ಯಾನೇಜರ್ನಿಂದ ಫೋನ್ ಕರೆ ಬಂತು. ರಾಕೇಶ್ನ ವಿಳಾಸ ಪತ್ತೆಯಾಗಿದೆ ಎಂದು ಅವನು ಹೇಳಿದನು. ಅವನು ಬೇರೊಂದು ನಗರದಲ್ಲಿ ನನ್ನಿಂದಲೇ ದೋಚಿದ ಸಂಪತ್ತಿನ ಬಲದಿಂದ ಐಷಾರಾಮಿ ಜೀವನ ನಡೆಸುತ್ತಿದ್ದನು. ಇದನ್ನು ಕೇಳಿದ ತಕ್ಷಣ ನಾನು ತಡ ಮಾಡದೆ ಸಂಪೂರ್ಣ ಮಾಹಿತಿಯನ್ನು ಪೊಲೀಸರಿಗೆ ನೀಡಿದೆ. ನಂತರ ಪೊಲೀಸ್ ತಂಡದೊಂದಿಗೆ ನನ್ನ ಮ್ಯಾನೇಜರ್ ತಿಳಿಸಿದ ವಿಳಾಸಕ್ಕೆ ತಲುಪಿದೆ. ಪೊಲೀಸರು ಇಡೀ ಮನೆಯನ್ನು ಸುತ್ತುವರಿದರು. ತನ್ನ ಸತ್ಯ ಈಗ ಹೊರಬರಲಿದೆ ಎಂಬ ಅಂದಾಜು ಬಹುಶಃ ರಾಕೇಶ್ನಿಗೆ ಸ್ವಲ್ಪವೂ ಇರಲಿಲ್ಲ. ಅವನು ಓಡಿ ಹೋಗಲು ಪ್ರಯತ್ನಿಸಿದ ತಕ್ಷಣ ಪೊಲೀಸರು ಅವನನ್ನು ಅಲ್ಲೇ ಹಿಡಿದು ಬಂಧಿಸಿ ಠಾಣೆಗೆ ಕರೆದೊಯ್ದರು. ಅಲ್ಲಿ ವಿಚಾರಣೆಯ ಸಮಯದಲ್ಲಿ ಮೊದಲು ಅವನು ತಾನು ನಿರಪರಾಧಿ ಎಂದು ಹೇಳಿಕೊಳ್ಳುತ್ತಿದ್ದನು. ಆದರೆ ಪೊಲೀಸರು ಅವನ ವಿರುದ್ಧ ಸಿಕ್ಕ ಸಾಕ್ಷ್ಯಗಳನ್ನು ತೋರಿಸಿ ಕಠಿಣವಾಗಿ ವಿಚಾರಣೆ ನಡೆಸಿದಾಗ ಕೊನೆಗೂ ಅವನು ತನ್ನ ಸಂಪೂರ್ಣ ಅಪರಾಧವನ್ನು ಒಪ್ಪಿಕೊಂಡನು. ಅವನು ಶಿಕಾಳ ಜೊತೆ ಸೇರಿ ನನಗೆ ಮೋಸ ಮಾಡಿದ್ದಾಗಿ ಒಪ್ಪಿಕೊಂಡನು. ತಾನೇ ಸಂಪೂರ್ಣ ಯೋಜನೆಯನ್ನು ರೂಪಿಸಿದ್ದಾಗಿ ಮತ್ತು ನನ್ನ ಅನಾರೋಗ್ಯದ ಲಾಭ ಪಡೆದು ನನ್ನ ಸಂಪತ್ತನ್ನು ಕಬಳಿಸಿದ್ದಾಗಿ ಹೇಳಿದನು. ಚಲಿಸುತ್ತಿದ್ದ ರೈಲಿನಿಂದ ಶಿಕಾಳನ್ನು ತಳ್ಳಿದ್ದು ಕೂಡ ತಾನೇ ಎಂದು ಅವನು ತಿಳಿಸಿದನು. ಆಕೆಯನ್ನು ದಾರಿಯಿಂದ ತಪ್ಪಿಸಿ ಸಂಪೂರ್ಣ ಸಂಪತ್ತನ್ನು ತಾನೊಬ್ಬನೇ ಇಟ್ಟುಕೊಳ್ಳಲು ಹಾಗೆ ಮಾಡಿದ್ದನು. ಅವನ ಗುರುತಿನ ಆಧಾರದ ಮೇಲೆ ಪೊಲೀಸರು ಅವನು ಬೇರೆ ಬೇರೆ ಸ್ಥಳಗಳಲ್ಲಿ ಬಚ್ಚಿಟ್ಟಿದ್ದ ನನ್ನ ಸಾಕಷ್ಟು ಆಸ್ತಿ ಮತ್ತು ಇತರ ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಂಡರು. ಕೆಲವು ಕಾನೂನು ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ನನ್ನ ಕಳೆದು ಹೋದ ಸಂಪತ್ತು ನನಗೆ ಮರಳಿ ಸಿಕ್ಕಿತು. ಕೊನೆಗೂ ಕಾನೂನು ತನ್ನ ಕೆಲಸ ಮಾಡಿತು ಮತ್ತು ರಾಕೇಶ್ನಿಗೆ ಅವನ ತಪ್ಪಿಗೆ ತಕ್ಕ ಶಿಕ್ಷೆ ಸಿಕ್ಕಿತ್ತು. ಇನ್ನೊಂದೆಡೆ ಶಿಖಾ ಕೂಡ ಮೊದಲೇ ತನ್ನ ಕರ್ಮಗಳ ಶಿಕ್ಷೆಯನ್ನು ಅನುಭವಿಸಿದ್ದಳು. ಆಕೆಯ ಆರೋಗ್ಯ ಈಗಲೂ ಸರಿಯಾಗಿರಲಿಲ್ಲ ಮತ್ತು ಆಕೆ ವಿಧವಾ ಆಶ್ರಮದಲ್ಲಿ ಉಳಿದು ತನ್ನ ಜೀವನ ಕಳೆಯುತ್ತಿದ್ದಳು. ಆಕೆಯನ್ನು ನೋಡಿ ನನಗೆ ಕೋಪವಾಗಲಿ ಅಥವಾ ಸೇಡಿನ ಭಾವನೆಯಾಗಲಿ ಬರುತ್ತಿರಲಿಲ್ಲ. ಮನುಷ್ಯ ತನ್ನ ಕರ್ಮಗಳಿಂದ ಎಂದಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಮಾತ್ರ ನನಗೆ ಅನಿಸುತ್ತಿತ್ತು. ಇಂದು ನನಗೆ ಅತ್ಯಂತ ಸಮಾಧಾನ ತಂದ ವಿಷಯವೆಂದರೆ ಸತ್ಯಕ್ಕೆ ಜಯ ಸಿಕ್ಕಿತು ಮತ್ತು ತಪ್ಪು ಮಾಡಿದವರು ತಮ್ಮ ಅಂತ್ಯವನ್ನು ತಲುಪಿದರು. ಸ್ವಲ್ಪ ದಿನಗಳ ನಂತರ ನಾನು ನನ್ನ ಜೀವನದ ಅತ್ಯುತ್ತಮ ನಿರ್ಧಾರವನ್ನು ತೆಗೆದುಕೊಂಡೆ. ನಾನು ಪ್ರಿಯಾಳನ್ನು ಮದುವೆಯಾದೆ. ಏಕೆಂದರೆ ನನ್ನ ಸ್ವಂತ ಜನರೇ ನನ್ನನ್ನು ಬಿಟ್ಟು ಹೋದ ಸಂದರ್ಭದಲ್ಲಿ ಆಕೆ ನನ್ನ ಜೊತೆಗಿದ್ದಳು. ಆಕೆ ಯಾವುದೇ ಆಸೆಯಿಲ್ಲದೆ ನನ್ನ ಸೇವೆ ಮಾಡಿದಳು, ನನ್ನ ಪ್ರಾಣ ಉಳಿಸಿದಳು, ನನಗೆ ಮತ್ತೆ ಬದುಕುವುದನ್ನು ಕಲಿಸಿದಳು ಮತ್ತು ಕುಸಿದು ಬಿದ್ದಿದ್ದ ಮನುಷ್ಯನನ್ನು ಮತ್ತೆ ಎದ್ದು ನಿಲ್ಲಿಸಿದಳು. ನಮ್ಮ ಮದುವೆ ಅತ್ಯಂತ ಸರಳವಾಗಿ ನಡೆಯಿತು. ಅದರಲ್ಲಿ ಕೇವಲ ನಮ್ಮ ಆಪ್ತರು ಮಾತ್ರ ಭಾಗವಹಿಸಿದ್ದರು. ಆ ದಿನ ಕಾರ್ತಿಕ್ ಎಲ್ಲರಿಗಿಂತ ಹೆಚ್ಚು ಸಂತೋಷವಾಗಿದ್ದನು, ಏಕೆಂದರೆ ಅವನ ಕುಟುಂಬ ಈಗ ಪೂರ್ಣಗೊಂಡಿತು ಎಂದು ಅವನಿಗೆ ಅನಿಸಿತು. ಮದುವೆಯ ನಂತರವೂ ಪ್ರಿಯಾ ಸ್ವಲ್ಪವೂ ಬದಲಾಗಲಿಲ್ಲ. ಆಕೆ ಇಂದಿಗೂ ಮೊದಲಿನಂತೆ ಎಲ್ಲರನ್ನೂ ಗೌರವಿಸುತ್ತಾಳೆ, ಅಗತ್ಯವಿರುವ ಜನರಿಗೆ ಸಹಾಯ ಮಾಡುತ್ತಾಳೆ ಮತ್ತು ನನ್ನ ಪ್ರತಿಯೊಂದು ನಿರ್ಧಾರದಲ್ಲೂ ನನ್ನ ಜೊತೆಗಿರುತ್ತಾಳೆ. ಪ್ರತಿಯೊಬ್ಬ ಮನುಷ್ಯನೂ ಒಂದೇ ರೀತಿಯಾಗಿರುವುದಿಲ್ಲ ಎಂಬ ಧೈರ್ಯವನ್ನು ಆಕೆ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ತುಂಬಿದಳು. ಜಗತ್ತಿನಲ್ಲಿ ಕೆಟ್ಟ ಜನರಿದ್ದರೆ ಒಳ್ಳೆಯ ಜನರೂ ಇದ್ದಾರೆ ಮತ್ತು ಒಬ್ಬ ಕೆಟ್ಟ ವ್ಯಕ್ತಿಯ ಕಾರಣದಿಂದ ಇಡೀ ಪ್ರಪಂಚದ ಮೇಲಿನ ನಂಬಿಕೆಯನ್ನೇ ಕಳೆದುಕೊಳ್ಳಬಾರದು ಎಂಬುದನ್ನು ಆಕೆ ನನಗೆ ಕಲಿಸಿಕೊಟ್ಟಳು. ಇಂದು ನಾನು ನನ್ನ ಹೆಂಡತಿ ಪ್ರಿಯಾ ಮತ್ತು ಕಾರ್ತಿಕ್ ಜೊತೆ ಅತ್ಯಂತ ಸಂತೋಷದಾಯಕ ಜೀವನವನ್ನು ನಡೆಸುತ್ತಿದ್ದೇನೆ. ನಮ್ಮ ವ್ಯಾಪಾರವು ಮೊದಲಿಗಿಂತಲೂ ಉತ್ತಮವಾಗಿ ಸಾಗುತ್ತಿದೆ. ನಮ್ಮ ಆಶ್ರಮಗಳಲ್ಲಿ ವಾಸಿಸುವ ಜನರ ಮುಖದಲ್ಲಿರುವ ನಗುವನ್ನು ನೋಡಿ ನನಗೆ ಎಲ್ಲಕ್ಕಿಂತ ಹೆಚ್ಚಿನ ಸಂತೋಷ ಸಿಗುತ್ತದೆ. ನನಗೆ ಮರುಜನ್ಮ ನೀಡಿ ಒಳ್ಳೆಯ ಜನರ ಒಡನಾಟವನ್ನು ಕರುಣಿಸಿದ್ದಕ್ಕಾಗಿ ನಾನು ಪ್ರತಿದಿನ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಇಡೀ ಪಯಣವು ನನಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿದೆ. ಮನುಷ್ಯ ಏನು ಮಾಡುತ್ತಾನೋ ಅದೇ ಒಂದು ದಿನ ಖಂಡಿತ ಅವನ ಬಳಿಗೆ ಮರಳಿ ಬರುತ್ತದೆ.
ಒಳ್ಳೆಯ ಕರ್ಮಗಳನ್ನು ಮಾಡುವವನು ಕೊನೆಗೆ ಗೌರವ ಮತ್ತು ನೆಮ್ಮದಿಯನ್ನು ಪಡೆಯುತ್ತಾನೆ ಮತ್ತು ಕೆಟ್ಟ ಕೆಲಸ ಮಾಡುವವನು ಸ್ವಲ್ಪ ಸಮಯದವರೆಗೆ ಪಾರಾದರೂ ಒಂದು ದಿನ ಅವನು ತನ್ನ ಪ್ರತಿಯೊಂದು ಕರ್ಮಕ್ಕೂ ಲೆಕ್ಕ ಕೊಡಲೇಬೇಕಾಗುತ್ತದೆ. ಇಂದು ನಾನು ಸಂಪೂರ್ಣ ಶಾಂತಿಯಿಂದ ನನ್ನ ಹೊಸ ಜೀವನವನ್ನು ನಡೆಸುತ್ತಿದ್ದೇನೆ ಮತ್ತು ನನ್ನೊಂದಿಗೆ ನಡೆದಂತಹ ಮೋಸ ಯಾರಿಗೂ ಎಂದಿಗೂ ಆಗದಿರಲಿ ಎಂದು ಮನಸ್ಸಿನಿಂದ ಪ್ರಾರ್ಥಿಸುತ್ತೇನೆ. ಆದರೆ ಒಂದು ವೇಳೆ ಜೀವನ ಯಾರನ್ನಾದರೂ ಕೆಳಗೆ ಬೀಳಿಸಿದರೆ ಅವರು ಧೈರ್ಯ ಕಳೆದುಕೊಳ್ಳಬಾರದು. ಏಕೆಂದರೆ ಸತ್ಯ, ಕಠಿಣ ಪರಿಶ್ರಮ ಮತ್ತು ಸತ್ಕರ್ಮಗಳು ಯಾವಾಗಲೂ ಜಯಗಳಿಸುತ್ತವೆ. ಸ್ನೇಹಿತರೆ, ನಮ್ಮ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.